ಒಂದು 24 hour ರೂಲ್ ಅಂತ ಇದೆ. ಸೊ ನೀವು ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀರಾ, ನಿಮ್ಗೆ ಏನಾದ್ರು ಬೇಕಾಗಿರುವಂಥ ವಸ್ತುನ ತಗೊಂಡು ಹೋಗ್ಬಿಟ್ಟು ಕಾರ್ಟ್ಗೆ ಹಾಕ್ಬೇಕು ಅಷ್ಟೇ. 24 ಗಂಟೆ ವೆಯ್ಟ್ ಮಾಡಿ. ಅದೇ ಇಂಟೆನ್ಸಿಟಿ ಇದೆ, ಯೋಚನೆ ಮಾಡಿ. ಇನ್ ಕೇಸ್ ಏನಾರು ಹಂಗೂ ಇತ್ತು ಅಂತ ಹೇಳಿದ್ರೆ ಮತ್ತೆ ಯೋಚನೆ ಮಾಡಿ, ನೀವು ಚೆಕ್ಔಟ್ ಮಾಡಬೇಕಾದ್ರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಬಿಟ್ಬಿಡಿ. ಡಿಸ್ಕೌಂಟಲ್ಲಿ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಬೇಕು ಅಂತ ಬೈ ಮಾಡ್ತಾ ಇದ್ದೀರಾ? ಸೊ ಫಿನಾನ್ಸ್ ಅನ್ನೋ ವಿಚಾರದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಈ ಕೆಲಸ ಮಾಡಲೇಬಾರ್ದು ಅನ್ನೋದಾದ್ರೆ ಯಾವುದು? ನೀವು ಯಾರಿಗಾದ್ರೂ ಗ್ಯಾರಂಟರ್ ಆಗಿ ಸಹಿ ಆಗ್ತಾ ಇರ್ತೀರಾ, ಅಂದ್ರೆ ಒಂದು ಸೈನ್ ಆಗ್ತಾ ಇರ್ತೀರಾ, ಶ್ಯೂರಿಟಿ. ನೀವು ಸೈನ್ ಮಾಡ್ತಾ ಇರೋದು, ಸಹಿ ಆಗ್ತಾ ಇರೋದು ಎಷ್ಟು ಒಂದು ಕಾಗದ ಪತ್ರದ ಮೇಲೆಲ್ಲ, ನಿಮ್ಮ ಸ್ವಂತ ವಿನಾಶದ ಪತ್ರದ ಮೇಲೆ. ಸಾಮ್ರಾಜ್ಯಗಳ ಕಟ್ಟಿದಂಥವ್ರು ಮಹಾರಾಜರು ಒಂದು ದಿನ ಇದ್ದಕ್ಕಿದ್ದಂಗೆ ಅವರ ಸಾಮ್ರಾಜ್ಯನೇ ಪತನ ಆಗಿದೆ. ಪ್ರಪಂಚದಲ್ಲಿರುವಂಥ 90% ಜನಗಳು ಅವ್ರ ಲೈಫಲ್ಲಿ ಅವರು ಬುದ್ಧಿ ಉಪಯೋಗಿಸಿ ಅಥವಾ ಟೈಮನ್ನ ಇನ್ವೆಸ್ಟ್ ಮಾಡಿ ಅವ್ರ ದುಡ್ಡನ್ನ ಸಂಪಾದನೆ ಮಾಡಿರ್ತಾರೆ. ಆದರೆ ಅವರು ಮತ್ತೆ ಬಡವರಾಗೋದಕ್ಕೆ ಒಂದು ಕಾರಣ ಇದೆ, ಸ್ಟ್ರಾಂಗ್ ಆಗಿರುವಂಥದ್ದು. ಏನು ಗೊತ್ತಾ? ನಾನು ಹೇಳೋದನ್ನ ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಧರ್ಮರಾಯ ಸೋತಿದ್ದು ಆಟ ಶುರು ಮಾಡಿದ್ದಕ್ಕಲ್ಲ, ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಾಗದೇ ಇದ್ದಿದ್ದಕ್ಕೆ. ಸ್ವಂತ ದುಡ್ಡನ್ನ ದುಡ್ದಾಗ ಬ್ರೈನ್ ಏನಂತ ನೋಡುತ್ತೆ ಅಂದರೆ, ನಾನು ಸಂಪಾದನೆ ಮಾಡಿದಪ್ಪ, ಇದು ನನ್ನ ದುಡ್ಡು ಅಂತ ನೋಡುತ್ತೆ. ಅದೇ ದುಡ್ಡು ಏನಾದರೂ ಎಕ್ಸ್ಟ್ರಾ ಬಂದಾಗ ಆ ದುಡ್ಡು ನಂದಲ್ಲ, ಅದು ಫ್ರೀ ದುಡ್ಡು ಅಂತ ನೋಡುತ್ತೆ. ಆ ದುಡ್ಡನ್ನ ಉಳಿಸ್ಕೊಂಡ್ರು ಸಂಪಾದನೆ ಮಾಡಿದಂಗೆ ಲೆಕ್ಕ ಬರುತ್ತೆ. ಮನುಷ್ಯ ಯಾವಾಗ ಇದನ್ನ ಮರ್ತೋಗ್ತಾನೆ ಅವಾಗ ಅವನು ಶಕುನಿಯ ದಾಳಕ್ಕೆ ಮತ್ತೆ ಒಳಗಾಗಿರ್ತಾನೆ. ಲಾಭ ಬಂದಾಗ ಟೇಬಲ್ ಮೇಲಿಂದ ಎದ್ದು ಬರೋಂಥ ಶಕ್ತಿ ಕಲೀರಿ ಅಂತ. ಇಲ್ಲಿನ ಪೊಲೀಸು, ಕಾನೂನು ವ್ಯವಸ್ಥೆ, ಕೋರ್ಟು, ನ್ಯಾಯ ಇದೆಲ್ಲ ಒಂದು ಕಡೆ, ಏನೋ ಒಂದು ಕಾಣದ ಶಕ್ತಿ ಇನ್ನೊಂದು ಕೋರ್ಟ್ ಅಂತ ಏನಾದರೂ ಇತ್ತು. ಎಲ್ಲಿವರೆಗೂ ದ್ರೌಪದಿ ತನ್ನ ಬಲದ ಮೇಲೆ ನಂಬಿಕೆ ಇಟ್ಕೊಂಡಿದ್ಲೋ ಅಲ್ಲಿವರೆಗೂ ಮನುಷ್ಯರ ಹತ್ರ ಅವಳು ಸಹಾಯ ಕೇಳ್ತಾ ಇದ್ಲು. ಆದ್ರೆ ಅಲ್ಲಿ ತನಕಲೂ ಕೃಷ್ಣ ಬರಲೇ ಇಲ್ಲ. ಆದ್ರೆ ಯಾವಾಗ ಅವಳು ಟೋಟಲಿ ಸರೆಂಡರ್ ಆಗಿ ಕೃಷ್ಣ ನೀನೇ ಗತಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಲು, ಆವಾಗ ಕೃಷ್ಣ ಸಹಾಯಕ್ಕೆ ಬಂದ. ಅಲ್ಲಿಂದನೇ ಕೌರವರ ವಿನಾಶ ಶುರು ಆಯ್ತು. ನಿಮ್ಮ ಹತ್ರ ಪವರ್ ಇದೆ ಅಥವಾ ದುಡ್ಡಿದೆ ಅನ್ನುವಂತ ಕಾರಣಕ್ಕೋಸ್ಕರ ಯಾರನ್ನು ತುಳಿಯೋದಕ್ಕೆ ಹೋಗ್ಬೇಡಿ. ಒಂದು ಮೂಲೆನಲ್ಲಿ ಕುತ್ಕೊಂಡು ಆಕಾಶವನ್ನು ನೋಡ್ತಾ ಅಂತರಾಳದಿಂದ ಅವರೊಂದು ಕಣ್ಣೀರಾಕಿ ನಿಟ್ಟುಸಿರು ಬಿಡ್ತಾರಲ್ಲ, ಅದೇನೆ ಪ್ರಪಂಚದ ಅತ್ಯಂತ ಮೋಸ್ಟ್ ಡೇಂಜರಸ್ ಫೈನಾನ್ಷಿಯಲ್ ಕರ್ಸ್. ಈಗ ನನಗೊಬ್ಬ ಫ್ರೆಂಡ್ ಇದ್ದ, ಯಾವುದೋ ಒಂದು ಕೆಟ್ಟಗಳಿಗೆ ಅವ್ನು ನನಗೇನೋ ಅನ್ಯಾಯ ಮಾಡ್ಬಿಡ್ತಾನೆ. ಈಗ ನೋಡಿ, ಕೃಷ್ಣ ಅರ್ಜುನ್ಗೆ ಯಾಕೆ ಎರಡೂ ಮುಖಗಳನ್ನ ತೋರಿಸ್ತಾ ಅಂತ ಹೇಳಿದ್ರೆ, ಅರ್ಜುನನ್ನ ಎಮೋಷನ್ ಲೆಸ್ ಮಾಡೋದಕ್ಕಲ್ಲ, ಎಮೋಷನಲಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಇದೆರಡು ಡಿಫರೆನ್ಸ್ ಇರುತ್ತೆ. ಸೊ ಯಾವಾಗ ಮೈಂಡಲ್ಲಿ ಈ ಕಡೆ ದ್ವೇಷನೂ ಇಲ್ಲ, ಮೋಹನೂ ಇಲ್ಲ, ಮೈನಸ್ಸು ಇಲ್ಲ, ಪ್ಲಸ್ಸು ಇಲ್ಲ ಅನ್ನುವಂಥ ಮಧ್ಯಂತರ ಸ್ಥಿತಿ ಬರುತ್ತಲ್ಲ, ಇವರನ್ನೇ ಸ್ಥಿತಪ್ರಜ್ಞ ಅಂತ ಕರೀತಾರೆ. ನಾನು ಇವ್ರನ್ನ ದ್ವೇಷಿಸೋದು ಇಲ್ಲ, ಇವ್ರನ್ನ ಪ್ರೀತಿಸೋದು ಇಲ್ಲ, ನಾನು ಸ್ಥಿತಪ್ರಜ್ಞನಾಗಿರ್ತೀನಿ. ಕೃಷ್ಣ ಅರ್ಜುನನ್ಗೆ ನೀನು ಸನ್ಯಾಸಿ ಆಗುವಂತಲ್ಲ ಹೇಳಿದ್ದವನು. ಕೃಷ್ಣ ಹೇಳಿದ್ದು, ನೀನು ಗೆಲ್ಲಬೇಕು ಅಂತ ಹೇಳಿದ್ರೆ ನಿನ್ನ ಮೈಂಡ್ ಹೇಗಿರ್ಬೇಕು ಅನ್ನೋಂಥ ವಾರ್ ಸ್ಟ್ರಾಟಜಿನ ಅವನಿಗೆ ಟೀಚ್ ಮಾಡಿದ್ದು. ಫಲದ ಬಗ್ಗೆ ಯೋಚನೆ ಮಾಡುವಂತವನು ಯಾವತ್ತೂ ಯುದ್ಧನ ಗೆಲ್ಲಲ್ಲ ಅನ್ನೋದು ಅದ್ರ ಓವರ್ ಆಲ್ ಥೀಮ್. ಕೃಷ್ಣ ಕೇಳ್ತಾನೆ, ಯುದ್ಧ ಮುಗಿಯೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಅಲ್ಲ 20 ದಿನ, 25 ದಿನ, 24 ದಿನ. ಈ ಮೂಲೆನಲ್ಲಿ ನಿಂತಿದ್ದಂಥ ಬಾರ್ಬರಿಕ 1 ನಿಮಿಷ ಸಾಕು ಅಂತಾರೆ. ಏನು 1 ನಿಮಿಷ ಅದು ಹೆಂಗಾಗ್ಬಿಡುತ್ತೆ ಅಂತ. ನನ್ನ ಹತ್ರ 3 ಬಾಣ ಇದೆ, ಅದರಲ್ಲಿ ಒಂದನ್ನ ಫಸ್ಟ್ ನಾನು ಕೌರವ್ರನ್ನ ಮುಗ್ಸಕ್ ಸಾಕು, ಇನ್ನೊಂದನ್ನ ಪಾಂಡವ್ರ ಮುಗ್ಸಕ್ ಸಾಕು. 3 ಬಾಣವನ್ನು ಜಾಸ್ತಿನೇ ಹೆಚ್ಚಿಲ್ಲ ನನಗೆ ಅಂತ ಕೃಷ್ಣ ಕೇಳ್ತಾನೆ. ಹೋಗ್ಲಿ ಬಾರ್ಬರಿಕ, ನೀನು ಯಾರ ಪರವಾಗಿ ಯುದ್ಧ ಮಾಡ್ತೀಯಪ್ಪ ನೀನು? ಯಾರು ಸೋಲ್ತಿರ್ತಾರೋ ಅವ್ರ ಪರವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ. ಪಾಂಡವರು ಸೋಲ್ತಾ ಇದ್ರೆ ಅವ್ರ ಕಡೆ ನಿಲ್ತಾನೆ, ಈ ಕಡೆ ಸೈಡ್ ಕೌರವ್ರು ಸೋಲ್ತಾ ಇದ್ರೆ ಇವ್ರ ಕಡೆ ನಿಲ್ತಾನೆ. ಇವ್ನು ಹಿಂಗೆ ಪೆಂಡುಲಂ ತರ ಆಡ್ತಾನೆ ಇದ್ರೆ ಎಲ್ಲರನ್ನ ಮುಗಿಸ್ಬಿಟ್ಟು ಇವನು ಒಬ್ಬನೇ ಉಳ್ಕೊಂತಾನೆ. ನೋಡಿ, ಪ್ರಪಂಚದಲ್ಲಿ 2 ತರ ಜನಗಳಿರ್ತಾರೆ. ಒಬ್ರು ಆಟದ ಒಳಗಡೆನೆ ಇದ್ಬಿಟ್ಟು ಕನ್ಫ್ಯೂಷನ್ ಆಗೋರು, ಇನ್ನೊಬ್ರು ಆಟನ ಆಚೆಯಿಂದ ನೋಡ್ತಾ ಅದರ ರಿಯಾಲಿಟಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡೋರು. 15,000 ರೂಪಾಯಿಗಳು 15% ತರ 15 ವರ್ಷಗಳ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ 15ನೇ ವರ್ಷದಲ್ಲಿ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ ನಿಮ್ಮ ಹತ್ರ? ರಾಜೇಶ್ ರಿವಿಲ್ಸ್ನ ಈ ಮತ್ತೊಂದು ಅದ್ಭುತವಾದಂಥ ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ನೀವು ಸಾಕಷ್ಟು ಜನರ ಯಶಸ್ವಿ ವ್ಯಕ್ತಿಗಳ ಸಂದರ್ಶನದಲ್ಲಿ ಇದೊಂದು ಮಾತನ್ನ ನೀವು ಗಮನಿಸಿರ್ತೀರ. ಏನು ಅಂದ್ರೆ, ನಿಮ್ಮ ಇವತ್ತಿನ ಜೀವನದಲ್ಲಿ ನೀವು ಇಷ್ಟು ಎತ್ತರಕ್ಕೆ ಹೋಗಕ್ಕೆ ಅಥವಾ ಹಣಕಾಸಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಕ್ಕೆ, ನೀವು ಇಷ್ಟು ದೊಡ್ಡ ಹೆಸರು ಮಾಡಿದಿರ, ಇದರ ಹಿಂದೆ ಇರ್ತಕ್ಕಂಥ ಪರ್ಸನ್ ಯಾರು, ಅಥವಾ ನಿಮ್ಮ ಶ್ರಮ ಹಾಗಿತ್ತು ಹೀಗಿತ್ತು ಅಂತ ಯಾರು ಏನೇ ಕೇಳಿದ್ರು, ಆ ಯಶಸ್ವಿ ವ್ಯಕ್ತಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತಕ್ಕಂಥ ಒಂದು ಮಾತು, ಎಲ್ಲ ಮೇಲಿರೋ ಭಗವಂತ ಅಂದ, ಅಥವಾ ಏನೋ ಒಂದು ಕಾಣದೇ ಇರೋ ಶಕ್ತಿ ಅಂತ. ಈ ಕಾಣದೇ ಇರೋ ಶಕ್ತಿ ಒಬ್ಬರ ಮನುಷ್ಯನ ಲೈಫಲ್ಲಿ ಅವನ ಪರ್ಸನಾಲಿಟಿ ಡೆವಲಪ್ ಆಗೋಕ್ಕೆ, ಆರ್ಥಿಕವಾಗಿ ಅವನು ತುಂಬ ಎತ್ತರಕ್ಕೆ ಉಳಿಯೋಕ್ಕೆ
ಹೇಗೆ ಸಪೋರ್ಟ್ ಮಾಡುತ್ತೆ, ಅಥವಾ ನಿಜವಾಗ್ಲೂ ಈ ಥರದೊಂದು ಶಕ್ತಿ ಇದೆಯಾ? ಬನ್ನಿ ಸಾಕಷ್ಟು ಮಾತಾಡೋಣ. ಇವತ್ತು ನನ್ನ ಒಟ್ಟಿಗಿರ್ತಕ್ಕಂಥ ನಮ್ಮ ಅತಿಥಿಗಳು ಸುರೇಶ್ ಶೈವ್ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಪಾಡ್ಕಾಸ್ಟ್ ಮುಖಾಂತರ ನಿಮ್ಮನ್ನು ಫಿನಾನ್ಸಿಸ್ ಕನ್ಸಲ್ಟ್ ಮಾಡಿದಂಥ ಸಾಕಷ್ಟು ಜನ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ತಾರೆ. ಥ್ಯಾಂಕ್ ಯು, ಇವರನ್ನ ಪಾಡ್ಕಾಸ್ಟಿಗೆ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಇವರಿಂದ ನಾವು ಲೈಫಲ್ಲಿ ಮುಂಚೆ ಮಾಡ್ತಿದ್ದಂಥ ಮಿಸ್ಟೇಕ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಎಲ್ಲೋ ಕೃಷ್ಣನಿಂದ ಯೂನಿವರ್ಸಿಂದ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಾವು ಮಾತಾಡೋಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಮಹಾಭಾರತ ಮತ್ತು ಫಿನಾನ್ಸ್. ಈ ಆರ್ಥಿಕತೆ ಮಹಾಭಾರತಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿದ್ರ? ಬನ್ನಿ ಇದ್ರ ಕುರಿತಾದಂಥ ಕಂಪ್ಲೀಟ್ ಡೀಟೇಲಿಂಗ್ ಇವತ್ತು ಏನಂತ ಹೇಳಿ, ಇವತ್ತು ಪಾಡ್ಕಾಸ್ಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್, ಇದು ನೀವು ಅನುಭವಿಸ್ಬೇಕು ಇವತ್ತು ಇದನ್ನು. ಈಗ ರಾಮಾಯಣ ಮಹಾಭಾರತ ಅಥವಾ ನಮ್ಮ ಹಿನ್ನೆಲೆ ಅಂದರೆ ನಮ್ಮ ಹಿಂದಿನ ರಾಜರ ಕಾಲ ಅಂತ ತಗೊಳ್ಳಿ. ನೀವು ಯಾವುದೇ ರಾಜರು ತಗೊಳ್ಳಿ. ಅಣ್ಣವ್ರದ್ದು ಒಂದು ಹಾಡಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಸಖತ್ತಾಗಿದೆ ಹಾಡು. ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ಅಂತ ಜಯಂತಿ ಅಮ್ಮನ ಜೊತೆ ಆ ಹಾಡು ಹಾಡ್ತಾರೆ. ಅವರಲ್ಲಿ ಒಂದು ಸಾಲುಗಳಿದೆ, ಅದ್ಭುತವಾದಂಥ ಸಾಲು, ಬಹುದೂರ್ ಗಂಡು ಚಿತ್ರದ್ದು. ಅದರಲ್ಲಿ ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರೂ ಅಂತ ಒಂದು ಸಾಲು ಬರುತ್ತೆ. ಅಂದರೆ ಸಾಮ್ರಾಜ್ಯಗಳ ಕಟ್ಟದಂಥವ್ರು ಮಹಾರಾಜರು. ಈಗ ಬಂಗಾರ, ಚಿನ್ನ, ಬೆಳ್ಳಿ ಏನೇನು ಬೇಕು ಜೀವನಗಳಲ್ಲಿ ಅವರ ಲೈಫಲ್ಲಿ ಎಲ್ಲಾನು ಸಾಧನೆ ಮಾಡಿ ಇಟ್ಕೊಂಡಂಥ ವ್ಯಕ್ತಿಗಳು ಒಂದು ದಿನ ಇದ್ದಕ್ಕಿದ್ದಂಗೆ ಅವರ ಸಾಮ್ರಾಜ್ಯನೇ ಪತನ ಆಗೋಗುತ್ತೆ. ರೋಡಿಗೆ ಬಂದ್ಬಿಡ್ತಾರೆ, ಅಂದರೆ ಬೀದಿಗೆ ಬಿದ್ದುಬಿಡ್ತಾರೆ. ಎಷ್ಟೋ ಅಂದರೆ ಯುದ್ಧದಲ್ಲಿ ಎಷ್ಟೋ ಜನ ಸೈನಿಕರನ್ನ ಈಗ ಹೋರಾಡಿ ಸೋಲಿಸಿದಂಥವ್ರು, ಎಷ್ಟೋ ಮಹಾರಾಜರು, ಎಷ್ಟೋ ಅರಮನೆಗಳನ್ನ ತಮ್ಮದಾಗಿಸ್ಕೊಂಡಂಥವ್ರ ವ್ಯಕ್ತಿ ಕೊನೆಗಾಲದಲ್ಲಿ ಇಂಥ ಪರಿಸ್ಥಿತಿ ಬಂದು ಬೀಳ್ತಾರೆ. ಅಂದರೆ ಇದು ಆ್ಯಕ್ಚುಲಿ ಆಶ್ಚರ್ಯ, ಅದು ಹೆಂಗೆ ಸಾಧ್ಯ ಆಗತ್ತೆ ಅಂತ. ಇಷ್ಟಕ್ಕೂ ಯಾಕೆ ಅಷ್ಟು ಎತ್ತರ ಸಕ್ಸಸ್ ನೋಡಿದಂಥ ಮಹಾರಾಜರು ಕೊನೆ ದಿನಗಳಲ್ಲಿ ಯಾಕೆ ಈ ರಾಜರು ಮಹಾರಾಜರುಗಳು ಅಂತ್ಯ ಹಿಂಗಾಗತ್ತೆ? ನೀವು ಇದಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಇದೆ. ಅಂದರೆ ಇದನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನೀವು ಯಾರೇ ಇಲ್ಲಿ ಬಂದು ಕೂತ್ಕೊಂಡಿದ್ರು ಯಾದೈಚ್ಛಿಕವಾಗಿ ಬಂದು ಕೂತ್ಕೊಂಡಿಲ್ಲ, ವಿಚ್ ಮೀನ್ಸ್ ರ್ಯಾಂಡಮ್ ಆಗಿ ಯಾರೂ ಬಂದು ಕೂತ್ಕೊಂಡಿರೋದಿಲ್ಲ. ಸೊ ಈ ಮಾತನ್ನು ನೀವೇನಾದರೂ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ಈ ಸಂದೇಶ ನಿಮ್ಮ ಜೀವನದಲ್ಲಿ ಬಿತ್ತನೆ ಆಗಬೇಕಾಗಿರುವಂಥ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟಿರ್ತ. ಸೊ ಬಹುಶಃ ನಿಮಗಿದು ತಲುಪಿದೆ ಅಂದರೆ ಎಷ್ಟೋ ವೀಡಿಯೋಸ್ಗಳನ್ನು ನೀವು ಸ್ಕ್ರಾಲ್ ಮಾಡ್ತಾ ಇರ್ತೀರ, ಬಟ್ ಈ ವಿಡಿಯೋ ನಿಮಗೆ ತಲುಪಿದೆ ಅಂತ ಹೇಳಿದ್ರೆ ಬಹುಶಃ ಕೃಷ್ಣ ಅಥವಾ ಆ ಕಾಸ್ಮೋಸೆ ಇದನ್ನು ನಿಮ್ಮವರೆಗೂ ತೊಗೊಂಡು ಬಂದು ಕೂತಿರ್ಬೋದು. ಆ್ಯಂಡ್ ನೆಕ್ಸ್ಟು ಈ ಎಪಿಸೋಡ್ ಮುಗಿಯೋದ್ರ ಒಳಗಡೆ ನಿಮಗೆ ಲೈಫಲ್ಲಿ ಮತ್ತು ಫಿನಾನ್ಸಲ್ಲಿ ಇರುವಂತಹ ಭಾಳ ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ವಿಭಿನ್ನವಾಗಿ ಏನಂತ ಹೇಳಿದ್ರೆ, ನಮ್ಮ ಯಾವಾಗಲೂ ಒಂದು ಒಳ್ಳೆ ನೆಲದ ಮೇಲೆ ಬೀಳುವಂಥ ಬೀಜಗಳು ಆಲ್ವೇಸ್ ನೀವು ಅದನ್ನು ನರ್ಚರ್ ಮಾಡಿಲ್ಲ ಅಂದ್ರೂ ಅದು ಸ್ಪ್ರೌಟ್ ಆಗುತ್ತೆ, ಅದು ಮೊಳಕೆ ಬಂದೇ ಬರುತ್ತೆ. ಸೊ ಸೇಮ್ ವೇ ಒಳ್ಳೆ ಹೃದಯದಲ್ಲಿ ಬಿದ್ದಂಥ ಒಳ್ಳೆ ಮಾತುಗಳು ಸಹ ಅದೇ ಪ್ರಕಾರವಾಗಿ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇ ಪ್ರಕಾರ ಅವ್ರ ಜೀವನ ಉದ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ವೇ ಯಾವಾಗ ನೋಡಿ ಇದನ್ನು ನೋಡಬೇಕಾದ್ರೆ ತುಂಬ ಜನ ಒಂದು ನಾನ್ ಜಡ್ಜ್ಮೆಂಟಲ್ಲಿ ಇರಬೇಕು ಅನ್ನೋದು ನನ್ನದೊಂದು ರಿಕ್ವೆಸ್ಟ್. ಅರ್ಥಾತ್ ಈಗ ಎಷ್ಟೋ ಜನ ಮೂವಿಗಳಲ್ಲಿ ನೋಡಿರ್ಬೋದು ಅಥವಾ ಸೀರಿಯಲ್ಸ್ಗಳಲ್ಲಿ ನೋಡಿರ್ಬೋದು, ಈ ಘಟನೆ ಹಾಗಾಗಬಾರ್ದಾಗಿತ್ತು, ಇದು ಹಿಂಗೆ ಬರಬೇಕಾಗಿತ್ತು, ಇದು ಹಿಂಗೆ ಬರಬಾರ್ದಾಗಿತ್ತು, ಇಲ್ಲಿ ಜಡ್ಜ್ಮೆಂಟ್ ಮಾಡುವಂಥದ್ದು ಉದ್ದೇಶ ಅಲ್ಲ. ಯಾರ್ಯಾರು ಯಾವ್ಯಾವ ರೀತಿ ಓದ್ಕೊಂಡು ಬಂದಿರ್ತಾರೆ, ನೋಡ್ಕೊಂಡು ಬಂದಿರ್ತಾರೆ, ಆ ಪ್ರಕಾರ ಇಂಟರ್ಪ್ರಿಟೇಷನ್ಸ್ ಇರುತ್ತೆ. ಇದನ್ನು ನಾನ್ ಜಡ್ಜ್ಮೆಂಟಲ್ಲಿಂದ ಅದು ಆಗಿದೆಯಾ ಇಲ್ವಾ ಅದು ನಮ್ಗೆ ಬೇಕಾಗಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಆ ಪಾತ್ರಗಳಿಂದ ನಾವೇನು ಕಲಿಬೋದು, ಅದರಿಂದ ನಮ್ಮ ಜೀವನದಲ್ಲಿ ನಾವೇನು ಅಳವಡಿಸ್ಕೊಳ್ಬೋದು ಅನ್ನುವಂಥದ್ದನ್ನು ಮಾತ್ರ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಭಗವದ್ಗೀತೆಯನ್ನು ಇಬ್ಬರು ಹಾಳು ಮಾಡಿದ್ರು. ಒಬ್ಬರು ಇದನ್ನು ಓದಿ ಇದರಲ್ಲಿ ಏನಿದೆ ಅಂತ ಎತ್ತಿಟ್ಟವರು, ಇನ್ನೊಂದು ಅದನ್ನು ಓದಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದವರು. ಅವರಿಬ್ಬರು ಹಾಳು ಮಾಡಿದರು. ಅರ್ಥ ಏನಂದರೆ ಯಾರುವೇ ಜೀವನದಲ್ಲಿ ಅಳವಡಿಸ್ಕೊಳ್ಳೇ ಇಲ್ಲ. ಬಿಕಾಸ್ ಭಗವದ್ಗೀತೆ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಪ್ರಶ್ನೆಗೆ ಉತ್ತರ ಎಲ್ಲೂ ಸಿಗದೇ ಇದ್ದಾಗ ಅದು ಭಗವದ್ಗೀತೆ ಒಳಗಡೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಇವತ್ತು ನಾವು ಕೂತಿರುವಂಥದ್ದು ನಾವು ಭಗವದ್ಗೀತೆಯನ್ನು ಓದಲಿಕ್ಕಲ್ಲ, ನಮ್ಮನ್ನು ನಾವು ಓದ್ಕೊಳ್ಳಿಕ್ಕೆ, ನಮಗೆ ನಾವು ಅರ್ಥ ಆಗಲಿಕ್ಕೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನಂದರೆ, ಇಲ್ಲಿ ನೀವೇನೇ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಆದಷ್ಟು ನಾನು ಭಗವದ್ಗೀತೆ ಅಥವಾ ಮಹಾಭಾರತದ ಇನ್ಸಿಡೆಂಟ್ಗಳ ಮುಖಾಂತರ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ.
ಬಟ್ ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ಪ್ರಿಜುಡೀಸ್ ಇಲ್ಲದೆ ಇದನ್ನು ಅರ್ಥ ಮಾಡ್ಕೊಂಡ್ರೆ 100% ಐ ಆಮ್ ಶ್ಯೂರ್ ಎಂಡ್ ಆಫ್ ದಿ ಸೆಷನಲ್ಲಿ ದೇ ವಿಲ್ ಕ್ಯಾರಿ ಸಮಥಿಂಗ್ ಎನ್ ಎಕ್ಸ್ಪೀರಿಯನ್ಸ್, ನಾಟ್ ಜಸ್ಟ್ ಅ ವರ್ಡ್ಸ್ ಆಸ್ ಯು ಸೆಟ್. ಅಂದ್ರೆ ಈಗ ಒಂದು ಸಿನಿಮಾ ಥಿಯೇಟ್ರಿಗೆ ಹೋದಾಗ ಒಂದು ಪ್ರೇಕ್ಷಕ ಹೇಗೆ ಎಂಜಾಯ್ ಮಾಡ್ತಾನಲ್ಲ ಹಾಗೆ ಮಾಡಿ, ನೀವು ಡೈರೆಕ್ಟರ್ ಆಗ್ಬಿಡಿ ಇಲ್ಲಿ. ಸೊ ಆ ಪಾತ್ರಗಳು ಹಂಗಿಲ್ಲ, ಹಿಂಗೆ ಬರಬಾರ್ದಾಗಿತ್ತು, ಆ ಥರ ಜಡ್ಜ್ಮೆಂಟ್ ಬೇಡ. ಎಸ್, ನೋಡಿ, ದುಡ್ಡು ಮಾಡೋದು ಒಂದು ಆರ್ಟ್, ಆದರೆ ಮಾಡಿಟ್ಟಿರುವಂಥ ದುಡ್ಡನ್ನು ಉಳಿಸ್ಕೊಳ್ಳೋದು ಒಂದು ಅಂದರೆ ಒಂದು ಯುದ್ಧ. ಅದು ನೋಡಿ, ಪ್ರಪಂಚದಲ್ಲಿರುವಂಥ 90% ಅಷ್ಟು ಜನಗಳು ಅವ್ರ ಲೈಫಲ್ಲಿ ಅವರು ಬುದ್ಧಿ ಉಪಯೋಗಿಸಿ ಅಥವಾ ಟೈಮನ್ನು ಇನ್ವೆಸ್ಟ್ ಮಾಡಿ ಅವರು ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ. ಆದರೆ ಅವರು ಮತ್ತೆ ಬಡವರಾಗೋದಕ್ಕೆ ನಿಮ್ಮ ಪ್ರಕಾರ ಒಂದು ಕಾರಣ ಇದೆ, ಸ್ಟ್ರಾಂಗ್ ಆಗಿರುವಂಥದ್ದು. ಏನು ಗೊತ್ತಾ? ಆ ಕಾರಣ ಏನಂತ ಹೇಳಿದ್ರೆ, ಅವರ ಬುದ್ಧಿನ ತಗೊಂಡೋಗಿ ಯಾವಾಗ ಅವರು ಗ್ಯಾಂಬ್ಲಿಂಗ್ ಬಾಗಿಲಲ್ಲಿ ಇಡ್ತಾರೋ ಅವತ್ತಿಂದ ಅವರ ಪತನ ಸ್ಟಾರ್ಟ್ ಆಗೋಗುತ್ತೆ. ಸೊ ಈಗ ನೋಡಿ, ಒಂದೇ ಒಂದು ತಪ್ಪು ನಿರ್ಧಾರ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಈ ಎನಫ್ ಅಂದರೆ ಸಾಕು ಅನ್ನುವಂಥ ಪದದ್ದು ಅರ್ಥ ಗೊತ್ತಿಲ್ಲ. ಹಾಗಾಗಿನೇ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನಾಶ ಆಗಿರೋದು, ಯಾಕಂದರೆ ದುಡ್ಡು ಮಾಡಿಟ್ಟಿರೋರೆಲ್ಲ ರಾತ್ರೋರಾತ್ರಿ ಕಳ್ಕೊಳ್ಳುವಂಥದ್ದು ಈ ಒಂದು ವರ್ಡಿಂದ. ಅಂದರೆ ಗ್ಯಾಂಬ್ಲಿಂಗು ಒನ್ ಆಫ್ ದ ವೇ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಸಾಕು ಅನ್ನುವಂಥದ್ರ ಪದದ ಅರ್ಥವನ್ನು ಡೀಪರಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾಗಲೇ ಅವ್ರ ಪ್ರಾಬ್ಲಮ್ ಆಗೋದು. ಹಸ್ತಿನಾಪುರದಿಂದ ಆ ರಾಜ್ಯಸಭೆಯಿಂದ ಒಂದು ಇನ್ವಿಟೇಷನ್ ಬರುತ್ತೆ. ನೋಡೋದಕ್ಕೆ ಬಹಳ ಮರ್ಯಾದೆಯಿಂದ ಇರುತ್ತೆ ಆ್ಯಂಡ್ ತುಂಬ ಒಂಥರ ಫಾರ್ಮಲ್ ಆಗಿರುತ್ತೆ ಆ ಇನ್ವಿಟೇಷನ್. ಅದರೊಳಗಡೆ ಆ ಇನ್ವಿಟೇಷನಲ್ಲಿ ಏನು ಬರೆದಿರುತ್ತೆ ಅಂದರೆ, ಬನ್ನಿ ಒಂದು ಗೇಮ್ ಆಫ್ ಡೈಸ್ ಆಡೋಣ ಅಂತ, ಅಂದರೆ ಬನ್ನಿ ಒಂದು ಪಗಡೆ ಆಟ. ಪಗಡೆ ಆಟ ಆಡೋಣ ಅಂತ. ಸೊ ಆ ಕಾಲದಲ್ಲಿ ರಾಜ ಮರ್ಯಾದೆ ಪ್ರಕಾರ ಒಂದು ರಾಯಲ್ ಇನ್ವಿಟೇಷನನ್ನು ರಿಜೆಕ್ಟ್ ಮಾಡೋದು ಒಂಥರ ಅಹಂಕಾರ ಅಂತ ಅನ್ನಿಸ್ಕೊಳ್ತಾ ಇತ್ತು. ಅದರಲ್ಲೂ ಧರ್ಮರಾಯನಂಥ ಎಂಪರರ್ಗೆ, ಆ ಸಾಮ್ರಾಟನಿಗೆ ಅದು ಭಾಳನೇ ಕಷ್ಟ ಇತ್ತು. ಧರ್ಮರಾಯನಿಗೂ ಗೊತ್ತಿರುತ್ತೆ ಪಗಡೆ ಆಟ ನನ್ನ ಸ್ಟ್ರೆಂತ್ ಅಲ್ಲ ಅಂತ ಹೇಳ್ಬಿಟ್ಟು. ಅವನಿಗೂ ಗೊತ್ತಿರುತ್ತೆ ಇದರಲ್ಲಿ ತುಂಬ ರಿಸ್ಕ್ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು ಗೊತ್ತಿರುತ್ತೆ. ಆದ್ರೂ ಅವನು ಸಭೆ ಒಳಗಡೆಗೆ ಎಂಟರ್ ಆಗ್ತಾನೆ. ಅವನು ದುಡ್ಡಿನ ಆಸೆಗೋಸ್ಕರ ಅಲ್ಲ, ತನ್ನ ಈಗೋ ಮತ್ತು ತನ್ನ ರಾಜಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಳಗಡೆ ಎಂಟರ್ ಆಗ್ತಾನೆ. ಬಟ್ ಇಲ್ಲಿ ಅವನ ಎದುರುಗಡೆ ಕೂತಿದ್ದವನು ಶಕುನಿ. ಅವ್ರನ್ನ ಸಾಮಾನ್ಯವಾಗಿ ನಮ್ಮ ಕಡೆಯಲ್ಲಿ ಶಕುನಿ ಮಾಮ ಅಂತ ಕರೀತಾರೆ, ಚಕ್ರಿ ಮಾಮ. ಶಕುನಿ. ಆದರೆ ಶಕುನಿ ಪಗಡೆನ ಆಡ್ತಾ ಇರಲಿಲ್ಲ, ಅವನು ಪಗಡೆ ಕಾಯಿಗಳನ್ನು, ಆ ದಾಳಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿಂದಲೇ ಅವನ ಡಿಸ್ಟ್ರಕ್ಷನ್ಸು ಸ್ಟಾರ್ಟ್ ಆಗೋ ಅಂದರೆ ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ. ಧರ್ಮರಾಯ ಮತ್ತು ಅವನ ಟೋಟಲ್ ಸಾಮ್ರಾಜ್ಯ. ಈಗ ನೋಡಿ, ಅಲ್ಲಿ ಈ ಸಭೆ ಒಳಗಡೆ ನೀವೇನಾದರೂ ನೋಡಿದ್ರು ಅಲ್ಲಿ ಯಾರೂ ಸಣ್ಣವ್ರೇನು ಇದ್ದಿದ್ದಲ್ಲ. ಅದರೊಳಗಡೆ ಆಲ್ಮೋಸ್ಟ್ ಗುರು ದ್ರೋಣರಿದ್ರು, ಭೀಷ್ಮಾಚಾರ್ಯರಿದ್ರು, ವಿದುರ ಇದ್ದರು. ಇವರೆಲ್ಲ ಮಹಾನ್ ವ್ಯಕ್ತಿಗಳೇ ಅದರೊಳಗಡೆ ಇದ್ದಿದ್ದನು. ಅಂದ್ರೂ ಆ ಸಭೆನಲ್ಲಿ ಒಂಥರ ಟೆನ್ಷನ್ ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಬಿಕಾಸ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನೋ ಒಂದು ಕಿತಾಪತಿ ಮಾಡಿದ್ದಾರೆ ಇಲ್ಲಿ, ಸೊ ಇವನನ್ನು ಕರ್ಕೊಂಡು ಬಂದು ಸುಮ್ಮನೆ ಕೂರಿಸಿದ್ದಾರೆ ಅನ್ನುವಂಥ ಕಾರಣ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಫಸ್ಟ್ ಟೈಮು ಅವ್ರು ಆಟ ಶುರು ಮಾಡಿದಾಗ ಆ ದಾಳ ಬೀಳುತ್ತೆ. ಆಟದ ಪಂದ್ಯದಲ್ಲಿ ಒಂದು ಕಮಿಟ್ಮೆಂಟ್ ಏನಿರುತ್ತೆ ಅದು ತುಂಬ ಚಿಕ್ಕದಿರುತ್ತೆ. ಆ ಪಣ ಅಂತ ಕರಿತೀವಲ್ಲ, ತುಂಬ ಚಿಕ್ಕದಿರುತ್ತೆ. ಸ್ವಲ್ಪ ಒಡವೆ, ಸ್ವಲ್ಪ ದುಡ್ಡು, ಸ್ವಲ್ಪ ಬಂಗಾರ, ಈ ಥರ ಇರುತ್ತೆ. ಮೊದಲನೇ ಸಲ ಆಟದ ಬೀಳುತ್ತೆ, ಧರ್ಮರಾಯ ಸೋಲ್ತಾನೆ. ಅದಾದ್ಮೇಲಿಂದ ಎಲ್ಲವನ್ನ ಕಳ್ಕೊಳ್ತಾನೆ ಇಟ್ಟಿದ್ದು. ಆದರೆ ಒಬ್ಬ ಎಂಪರರ್ಗೆ ಇದೇನಂತ ಗ್ರೇಟೆಸ್ಟ್ ಲಾಸ್ ಏನಲ್ಲ. ಯಾಕಂತ ಹೇಳಿದ್ರೆ ಅವನೊಬ್ಬ ರಾಜ, ಅವ್ನಿಗೆ ಈ ಸಣ್ಣದು ಬಂಗಾರ ಒಡವೆ ಇವೆಲ್ಲ ಹೋದ್ರೆ ಏನಂತ ಕೇರೇನು ಇರಲಿಲ್ಲ ಅವನಿಗೆ. ಅದೇ ಮೂಮೆಂಟಲ್ಲಿ ಅವನು ಪಣನ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಸೆಕೆಂಡ್ ರೌಂಡಲ್ಲಿ ನಿಡುವಂಥದ್ದು ದನಕರುಗಳು, ಖಜಾನೆ, ಆ ಥರ ದೊಡ್ಡ ಅಂದರೆ ಇಡೀ ಊರುಗಳು, ಇವುಗಳನ್ನು ಅಡವಿಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎರಡನೇ ಟೈಮು ದಾಳ ಬೀಳುತ್ತೆ. ಆ ಪಣಕ್ಕೆ ಇಟ್ಟಿದ್ದಂಥದ್ದೆಲ್ಲವೂ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದೂ ಅವನು ಕಳ್ಕೊಳಕ್ತಾನೆ. ಬಿಕಾಸ್ ಅಲ್ಲೂ ಅವನು ಸೋಲ್ತಾನೆ. ಅದಾದ್ಮೇಲಿಂದ ಅವ್ನಿಗೆ ಅನ್ಸುತ್ತೆ, ನಾನು ಈ ಟೈಮಲ್ಲಿ ಅವನಿಗೆ ಅವಾಗ ಅನಿಸಿರುತ್ತೆ, ಅವ್ನು ಯಾರು ಪ್ರೆಷರ್ ಆಗ್ತಾರಲ್ಲ, ಯಾರು ಫೋರ್ಸ್ ಮಾಡ್ತಾರಲ್ಲ ಇನ್ನೂ ಆಟ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು. ಬಟ್ ಅವನು ತಾನು ರಾಂಗ್ ಆಗಿ ನಂಬಿರುವಂಥ ಧರ್ಮ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವನಿಗೇನು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತಾನೆ. ಆ್ಯಂಡ್ ಇನ್ನೂ ಒಂದು ಟೈಮು ಮುಂದುವರಿತಾನೆ. ಮುಂದುವರೆದಾದ್ಮೇಲಿಂದ ನೆಕ್ಸ್ಟು ಅವ್ನ ಮನಸ್ಸೊಳಗಡೆ ಅನ್ಸುತ್ತೆ, ನಾನಿವಾಗ ಏನಾದ್ರು ಎದ್ದೊರಟೋದ್ರೆ ನೋಡಿದವರೆಲ್ಲ ಏನಂತಾರೆ, ನನ್ನ ರಾಜಧರ್ಮಕ್ಕೆ ಅಡ್ಡಿ ಆಗೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ನಿಲ್ಸೋದಕ್ಕಾಗೋದಿಲ್ಲ ಇದನ್ನು ಅನ್ನೋಂಥ ಕಾರಣಕ್ಕೋಸ್ಕರ ಅವನು ಆಟವನ್ನು ಕಂಟಿನ್ಯೂ ಮಾಡ್ತಾನೆ. ಅದಾದ್ಮೇಲಿಂದ ನೋಡಿ, ಇನ್ನೊಂದು ದಾಳ ಹಾಕಿದ್ರೆ ಎಲ್ಲವೂ ಬ್ಯಾಲೆನ್ಸ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ನಗರಗಳು, ಅವನು ಇಡೀ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ತುಂಬಿಸಿಟ್ಟಂಥ ಎಲ್ಲ ಖಜಾನೆ ಎಲ್ಲವನ್ನ ಅಡ್ಬಿಡ್ತಾನೆ, ಮತ್ತೆ ಸೋಲ್ತಾನೆ. ಲಾಸ್ಟ್ ರೌಂಡ್ನಲ್ಲಿ
ಮತ್ತೊಂದ್ಸಲ ಎಲ್ಲವನ್ನ ಅಡವಿಟ್ಟು ಮುಗಿದಾದ ನಂತರ ಅವನು ಪ್ರೈಡ್ಗೆ ಏಟು ಬೀಳುತ್ತೆ. ಅದಾದ್ಮೇಲಿಂದ ಒಬ್ಬೊಬ್ಬರೇ ತಮ್ಮಂದ್ರನ್ನ ಅಡವಿಡ್ತಾನೆ, ಅಲ್ಲೂ ಎಲ್ಲರನ್ನೂ ಕಳ್ಕೊಳ್ತಾನೆ. ಕೊನೆಗೆ ದ್ರೌಪದಿನೂ ಅಡವಿಡ್ತಾನೆ. ದ್ರೌಪದಿನ ಅಡವಿಟ್ಟಾದ ನಂತರ ಅವಳನ್ನು ಕಳ್ಕೊತಾನೆ. ದ್ರೌಪದಿನ ಸಭೆಗೆ ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದ ಆಮೇಲಿಂದ ವಾಪಸ್ ಎಲ್ಲರೂ ಒಂಥರ ಬಾಯಿ ಮುಚ್ಕೊಂಡೇ ಇರ್ತಾರೆ. ರೀಸನ್ ಏನಂತ ಹೇಳಿದ್ರೆ, ಅವರು ದುರ್ಯೋಧನನ ಧರ್ಮಕ್ಕೋಸ್ಕರ ಇವರು ಬಂದಿ ಆಗ್ಬಿಟ್ಟಿರ್ತಾರೆ. ಅವನೊಂದು ಧರ್ಮನ ಕಟ್ಟಿಟ್ಬಿಟ್ಟಿರ್ತಾನೆ, ಅವನದೇ ಆದಂಥ ಧರ್ಮ ಮಾಡ್ಕೊಂಡು. ಅಲ್ಲಿ ದ್ರೌಪದಿ ಬಂದಾಗ್ಲೂ ಆಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಾತನ್ನ ಕೇಳ್ತಾಳೆ. ಈಗ ಇವನು ನನ್ನ ಸೋತ ಅಲ್ವಾ, ಇವನು ನನ್ನನ್ನು ಸೋಲೋದಕ್ಕಿಂತ ಮುಂಚೆ ಅವನು ಸೋತಿದ್ನ ಅಂತ. ರೀಸನ್, ಮನುಷ್ಯ ಅವನು ಸೋತ ಮೇಲೆ ತಾನೇ ಇನ್ನೊಬ್ಬರ ಮೇಲೆ ಅಧಿಕಾರ ಬರೋದು. ಬಟ್ ಅವನೇ ಸೋತಿಲ್ಲ, ಆದರೆ ಇವನು ನನ್ನನ್ನು ಸೋಲ್ತಾ ಇದ್ದಾನೆ, ನನ್ನನ್ನು ಸೋತಿದ್ದಾನೆ ಅನ್ನೋಂಥ ಭಾಳ ದುಃಖ ಆಗುತ್ತೆ ಆಕೆಗೆ. ಆದ್ರೂ ಇಡೀ ಸಾಮ್ರಾಜ್ಯದ ಜೊತೆಗೆ ತಮ್ಮಂದ್ರನ್ನ, ತಮ್ಮ ಹೆಂಡತಿನ ಎಲ್ಲರನ್ನೂ ಕಳ್ಕೊಳ್ಳುವಂಥದ್ದೇ ಧರ್ಮರಾಯ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ಇದರೊಳಗಡೆ ಅವನಿಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಆ ಎನಫ್ ಅನ್ನುವಂಥ ಪದದ ಅರ್ಥ ಗೊತ್ತಾಗಿರಲ್ಲ. ಅದೇ ಪ್ರಾಬ್ಲಮ್ ಆಗಿದ್ದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸೈಕಾಲಜಿನಲ್ಲಿ ಇದನ್ನ ಚೇಸಿಂಗ್ ಆಫ್ ಲಾಸ್ ಅಂತ ಕರೀತಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವರ್ಡ್. ಚೇಸಿಂಗ್ ಆಫ್ ಲಾಸ್ ಅಂತ ಕರೀತಾರೆ. ಮನುಷ್ಯ ಗೆದ್ದಾಗ ಬಹಳ ಹುಷಾರಾಗಿ ಆಡ್ತಾನೆ, ಆದರೆ ಸೋತೋದಾಗ ಅವನು ಮತ್ತೆ ಅದನ್ನ ಪಡ್ಕೊಳ್ಳುವಂತ ಭರದಲ್ಲಿ ತನ್ನ ಲೈಫನ್ನು ರಿಸ್ಕ್ ಮಾಡ್ತಾನೆ. ಶಕುನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆ ಧರ್ಮರಾಯಂದು ವೀಕ್ನೆಸ್ ಏನು ಅಂತ ಹೇಳ್ಬಿಟ್ಟು. ಅವನದೇನು ಹೇಳಿ ವೀಕ್ನೆಸ್ ಧರ್ಮರಾಯಂದು? ವಾಪಸ್ ಅವನು ಯಾವುದು ಧರ್ಮನ ಬಿಟ್ಟು ಬರೋದಿಲ್ಲ, ಅವ್ನು ಕೊಟ್ಟ ಮಾತಿಗೆ ಯಾವತ್ತೂ ನಿಲ್ತಾನೆ ಅನ್ನೋದು, ಅವ್ನು ಸೋಲನ್ನು ಒಪ್ಕೊಳ್ಳೋದಿಲ್ಲ ಅನ್ನೋದು ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಯಾವಾಗ ನಿಮ್ಮ ಲಾಸನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಆಗೋದಿಲ್ವೋ ಆವಾಗಲೇ ಎಲ್ಲ ಸರ್ವಸ್ವವನ್ನು ಕಳ್ಕೊಂಡ್ಬಿಡುದು. ಆ ಲಾಸ್ನ ಒಪ್ಕೊಳ್ಳಲ್ವಲ್ಲ ಅವರು, ಆವಾಗ್ಲೇ. ಆ್ಯಂಡ್ ನನಗೆ ಹೇಳುವಂಥ ಮಾತು, ಇಷ್ಟು ಇನ್ಸಿಡೆಂಟ್ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುತ್ತೆ, ಆದರೆ ಈಗೊಂದು ಕನೆಕ್ಟ್ ಕೊಡ್ತೀನಿ ನೋಡಿ. ನಾನು ಹೇಳೋದನ್ನ ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಧರ್ಮರಾಯ ಸೋತಿದ್ದು ಆಟ ಶುರು ಮಾಡಿದ್ದಕ್ಕಲ್ಲ, ಧರ್ಮರಾಯ ಸೋತಿದ್ದು ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗದೇ ಇದ್ದಿದ್ದಕ್ಕೆ. ಬಿಕಾಸ್ ದಟ್ಸ್ ವೇರ್ ಎವ್ರಿಥಿಂಗ್. ಅದಾದ್ಮೇಲಿಂದ ಅದರ ಪರಿಣಾಮ ಅಲ್ಲೇ ಮುಗಿತಾ? ಖಂಡಿತ ಇಲ್ಲ. ವನವಾಸ, ಕಷ್ಟ, ಗಡಿಪಾರು, ಏನೇನೋ ಸಂಕಟ, ಇಡೀ ವಿಶ್ವಕ್ಕೆ ಬೆಂಕಿ, ಎಲ್ಲವೂ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಸೊ ಇವತ್ತಿನ ಇನ್ವೆಸ್ಟರ್ಸ್ಗಳು ಅಥವಾ ಇವತ್ತಿನ ಬಿಸ್ನೆಸ್ ಮೆನ್ಗಳು ಅವರು ಸಹ ಇದೇ ಥರ ರಿಸ್ಕನ್ನು ಮಾಡ್ತಿರ್ತಾರೆ ನೋಡಿ. ಯಾವ್ದಾದ್ರು ಒಂದು ರಿಸ್ಕಿ ಮಾರ್ಕೆಟಲ್ಲಿ ಯಾವ್ದಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಬಿಟ್ಟು ಇಟ್ಕೊಳ್ಳಿ, 50 ಲಕ್ಷ ದುಡ್ಡು ಹಾಕಿರ್ತಾರೆ. 50 ಲಕ್ಷ ದುಡ್ಡು ಹಾಕಿದ್ಮೇಲಿಂದ ಅದಕ್ಕೊಂದು 50 ಲಕ್ಷ ರೂಪಾಯಿ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಆವಾಗ ಅವರು ಆ 50 ಲಕ್ಷ ರೂಪಾಯಿ ಲಾಭ ತಗೊಂಡು ಸುಮ್ಮನಾಗೋದಿಲ್ಲ. ಅವ್ರ ಮನ್ಸು ಏನು ಹೇಳುತ್ತೆ ಗೊತ್ತಾ? ಇನ್ನು ಇನ್ವೆಸ್ಟ್ ಮಾಡೋಣ. ನಿನಗೆ ಟ್ಯಾಲೆಂಟ್ ಇದೆ ಮಾರ್ಯ, ನಿನ್ ಟ್ಯಾಲೆಂಟ್ಗೆ ಏನು ಕಡಿಮೆ, ನಿನಗೆ ಲಕ್ ಇದೆ, ನೀನು ಮುಟ್ಟಿದೆಲ್ಲ ಚಿನ್ನ, ಹೋಗು ಮತ್ತೆ ಹಾಕು, 50 ಲಕ್ಷನ 1 ಕೋಟಿ ಮಾಡಿದ್ಯಾ 2 ಕೋಟಿ ಮಾಡು ಅಂತ ಹೇಳ್ಬಿಟ್ಟು ಮೈಂಡು ಅದನ್ನು ಪುಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವ್ರು ವಾಪಸ್ಸು ಅದನ್ನು ತೊಗೊಂಡೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಪೂರ್ಣ ಕಳ್ಕೊಳ್ತಾರೆ. ನಾ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ. ನಿಮಗೆ ಲಾಭ ಬಂದಾಗ ಎಲ್ಲ ದುಡ್ಡನ್ನು ತೊಗೊಂಡೋಗಿ ರಿಸ್ಕಿ ಅಸೆಟ್ಸ್ ಏನು ಇನ್ವೆಸ್ಟ್ ಮಾಡ್ತಿರೋ ಆ ಜಾಗಕ್ಕೆ ಮತ್ತೆ ಎಲ್ಲವನ್ನ ಹಾಕಬೇಡಿ ಅಂತ ಹೇಳೋದು. ಗ್ಯಾಂಬ್ಲಿಂಗಿಂದ ಸತ್ತವರು ಮತ್ತೆ ಬಹಳ ತೊಂದರೆ ಮಾಡ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಅದು ನಾವು ಹಿಂದೆಯಿಂದ ಕಲ್ತ್ಕೊಂಡು ಬರ್ಬೋದಾಗಿತ್ತು, ಅವಾಗ್ಲಿಂದನೂ ಇದೆ ಈ ಪಾಠ. ಆದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಸ್ಕ್ರೀನಲ್ಲಿ ಏನಾದರೂ ಬಂದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡ್ತಾರೆ, ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲೂ ಕಳ್ಕೊಳ್ತಾರೆ. ಆ್ಯಂಡ್ ಆಲ್ಸೋ ಇನ್ವೆಸ್ಟ್ಮೆಂಟ್ ಮಾಡಿದಾಗ್ಲೂ ತನ್ನ ರಿಸ್ಕ್ ಮಟ್ಟಕ್ಕಿಂತನೂ ಜಾಸ್ತಿ ದುಡ್ಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಚೇಸಿಂಗ್ ಆಫ್ ದಿ ಲಾಸ್. ಎಗೈನ್ ಅವನು ಅದನ್ನು ಹಿಡಿಯೋದಕ್ಕೆ ಹೋಗ್ತಾನೆ, ಅಲ್ಲೇ ಎಲ್ಲನೂ ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಅರ್ಥ ಏನಂದರೆ, ಜನಗಳಿಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಅವರ ಸಾಮ್ರಾಜ್ಯ ಏನಿರುತ್ತೆ, ನೀವು ಕ್ವಶನ್ ಕೇಳ್ದಾಗೆ ಆ ಇಡೀ ಸಾಮ್ರಾಜ್ಯನೇ ಪತನ ಮಾಡ್ಕೊಂಡ್ಬಿಡ್ತಾರೆ. ಸೊ ಸೈಕಾಲಜಿನಲ್ಲಿ ಒಂದು ಹೌಸ್ ಮನಿ ಎಫೆಕ್ಟ್ ಅಂತ ಇದೆ. ಇದನ್ನ ಬಹಳ ಜನ ಕೇಳಿರ್ಲಿಕ್ಕಿಲ್ಲ. ಹೌಸ್ ಮನಿ ಎಫೆಕ್ಟ್ ಅಂತ ಅಂದ್ರೆ, ನೀವು ಸ್ವಂತ ದುಡ್ಡನ್ನ ದುಡ್ದಾಗ ಬ್ರೈನ್ ಏನಂತ ನೋಡುತ್ತೆ ಅಂದ್ರೆ, ನಾನು ಸಂಪಾದನೆ ಮಾಡಿದಪ್ಪ, ಇದು ನನ್ನ ದುಡ್ಡು ಅಂತ ನೋಡುತ್ತೆ. ಆದರೆ ಅದೇ ದುಡ್ಡು ಏನಾದರೂ ಎಕ್ಸ್ಟ್ರಾ ಬಂದಾಗ, ಅಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ, ಆ ದುಡ್ಡು ನಂದಲ್ಲ, ಅದು ಫ್ರೀ ದುಡ್ಡು ಅಂತ ನೋಡುತ್ತೆ. ನಮ್ಮ ಬ್ರೈನ್ ಹಂಗೆ ವರ್ಕ್ ಆಗೋದು ಆ್ಯಕ್ಚುಲಿ. ಸೊ ಆ ಸಿಚುವೇಶನ್ ಅಲ್ಲಿ ಜನಗಳೆಲ್ಲ ಏನು ಮಾಡ್ತಾರೆ, ಬಂದಿರೋದು ಹೆಂಗಿದ್ರು ತಾನೇ, ಲಾಭದಲ್ಲಿ ತಾನೇ ನಾವು ಆಟ ಆಡ್ತಾ ಇರೋದು ಅಂತ ಬಿಟ್ಟು ಲಾಭದಲ್ಲಿ ಆಟ ಆಡೋಕೆ ಹೋಗ್ತಾರೆ. ಅಲ್ಲಿ ಮತ್ತೆ ಅವರು ಕಳ್ಕೊಳ್ತಾರೆ. ಒಂದು ಎಕ್ಸಾಂಪಲ್, ಈಗ ಗೋವಾದಲ್ಲಿ ಅಥವಾ ಬೇರೆ ಎಲ್ಲ ಕಡೆನೂ
ಫಸ್ಟ್ ನೀವೆಲ್ಲಾದ್ರೂ ಹೋದ್ರೆ 500 ರುಪೀಸ್ ಒಂದು ಟೋಕನ್ ಕೊಡ್ತಾರೆ, ಅಂದ್ರೆ ಫ್ರೀ ಮನಿ ಅದು. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಒಳಗಡೆ ಎಂಟರ್ ಆದ ತಕ್ಷಣ? ಆಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಹೇಳಿ? ಬಿಕಾಸ್ ಫ್ರೀ ದುಡ್ಡದು. ಫ್ರೀ ದುಡ್ಡದು. 500 ರೂಪಾಯಿ ನಿಮ್ಗೊಂದು ಟೋಕನ್ ಕೊಟ್ಟಿದ್ದಾರೆ ಅವರು, ಅಲ್ವಾ? 500 ರೂಪಾಯಿ ಟೋಕನ್ ಕೊಟ್ಟಾಗ ನಿಮ್ಗೆ ಏನ್ ಅನ್ಸುತ್ತೆ ಮೈಂಡ್ ಒಳಗಡೆ? ಹೌಸ್ ಮನಿ ಎಫೆಕ್ಟ್ ಅಲ್ಲಿ ನನ್ ದುಡ್ಡಲ್ಲ ಇದು, ಫ್ರೀ ಬಂದಿದೆ, ಹೋದ್ರೆ 500 ರೂಪಾಯಿ ಹೋಗ್ಲಿ ಬಿಡು ಮಾರೆ, ನಾನು ತಗೊಂಡೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ ಅನ್ನೋಂಥ ಕಾರಣಕ್ಕೆ ಎಂಟರ್ ಆಗ್ತಾರೆ ಅವರು. ಸೇಮ್ ವೇ ಐ ಆಮ್ ನಾಟ್ ಗೋಯಿಂಗ್ ಟು ಕೋಟ್ ಎನಿ ಆ್ಯಪ್ಸ್ ಅಥವಾ ಯಾವುದೇ ವಿಷಯಗಳನ್ನ ನಾನು ಕೋಟ್ ಮಾಡ್ತಾ ಇಲ್ಲ. ಜಸ್ಟ್ ಡ್ಯಾಶ್ ಆ್ಯಪ್ಸ್ಗಳಿವೆ, ಅದ್ರೊಳಗಡೆ ನಿಮಗೆ ಫ್ರೀ ಮನಿ ಅಂತ ಬಿಟ್ಟು ಕೊಡ್ತಾರೆ. ನಿಮ್ ವ್ಯಾಲೆಟ್ಗೆ ಹಾಕಿದೀವಿ ಹಾಕ್ತಾರೆ, ಅಥವಾ ಫ್ರೀ ಕಾಯಿನ್ಸ್ ಕೊಟ್ಟಿದೀವಿ, ಅಲ್ವಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲಾನು. ಸೊ ಓಕೆ, ಅದನ್ನ ಮಾಡಿದ್ರಾ? ಆದರೆ ಜನಗಳು ಸೋಲುವಂಥದ್ದು ಯಾವಾಗ ಹೇಳಿ? ನಾ ಹೇಳ್ದಾಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗದಿದ್ದಾಗ ಅವರು ಪೂರ್ಣ ಪ್ರಮಾಣದ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಮನುಷ್ಯ ಒಂದು ಹಂತಕ್ಕೆ ಬೆಳೆದ ಮೇಲಿಂದ ಅವನು ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಾಡಿರೋ ದುಡ್ಡನ್ನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ, ಕಾಪಾಡ್ಕೊಳ್ಳೋದು. ಅದನ್ನೇ ಫಿನಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಸರ್ವೇಷನ್ ಆಫ್ ವೆಲ್ತ್ ಅಂತ ಕರೀತಾರೆ. ಪ್ರಿಸರ್ವೇಷನ್ ಆಫ್ ವೆಲ್ತ್. ಅಂದ್ರೆ ಒಂದು ಹಂತ ಬರುತ್ತೆ. ಸೊ ಅವಾಗೆಲ್ಲ ತುಂಬಾ ದುಡ್ಡು ಮಾಡಿಟ್ಟಿರ್ತಾರೆ, ತುಂಬಾ ಚೆನ್ನಾಗಿ ಎಲ್ಲ ಅರ್ನ್ ಮಾಡಿಟ್ಟಿರ್ತಾರೆ. ಅಲ್ಲಿಂದಾಚೆಗೆ ಅವ್ನು ಕಳ್ಕೊಬಾರ್ದು ಅಂದ್ರೆ ಈ ಮಾಡಿಟ್ಟಿರೋ ದುಡ್ಡನ್ನ ಉಳಿಸ್ಕೋಬೇಕು. ಬಿಕಾಸ್ ಆ ದುಡ್ಡನ್ನ ಉಳಿಸ್ಕೊಂಡ್ರೂ ಸಂಪಾದನೆ ಮಾಡಿದ್ದಂಗೆ ಲೆಕ್ಕ ಬರುತ್ತದು. ಮನುಷ್ಯ ಯಾವಾಗ ಇದನ್ನ ಮರ್ತೋಗ್ತಾನೆ ಅವಾಗ ಅವನು ಶಕುನಿಯ ದಾಳಕ್ಕೆ ಮತ್ತೆ ಒಳಗಾಗಿರ್ತಾನೆ. ಸೊ ಹಂಗಾಗಿ ನಾ ಹೇಳೋದು, ಲಾಭ ಬಂದಾಗ ಟೇಬಲ್ ಮೇಲಿಂದ ಎದ್ದು ಬರೋಂಥ ಶಕ್ತಿ ಕಲೀರಿ ಅಂತ. ಗೊತ್ತಿರ್ಬೇಕು ನಿಮ್ಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ. ಓಕೆ, ಇದು ಪ್ರತಿ ವಿಚಾರದಲ್ಲೂ ನಿಮ್ಗೆ ಅಪ್ಲೈ ಆಗತ್ತೆ 100%. ಈಗ ಅಂದೊಂದಿತ್ತು ರಾಜ ಮಹಾರಾಜರ ಕಾಲದಲ್ಲಿ. ಈಗ ನಾವು ಮಹಾಭಾರತದ ಬಗ್ಗೆ ಮಾತಾಡಿದ್ವಿ, ಸಾಮ್ರಾಜ್ಯ ಕಟ್ಟಿದ್ರು, ಆಮೇಲೆ ನೀವು ಹೇಳ್ದಂಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಿರಲಿಲ್ಲ, ಇದೆಲ್ಲ ಆಯ್ತು. ಈಗ ಪ್ರೆಸೆಂಟ್ ಜನ್ರೇಷನ್ ಅಥವಾ ಈ ಪ್ರಸ್ತುತ ಸ್ಥಿತಿಗೆ ಬರೋಣ. ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಸಾವಿರಾರು ಕೋಟಿಗಳ ಗಟ್ಟಲೆ ದುಡ್ಡು ಮಾಡಿದಂಥ ಯಶಸ್ವಿ ವ್ಯಕ್ತಿ, ನಾನು ಮತ್ತೊಮ್ಮೆ ಹೇಳ್ತೀನಿ ಯಶಸ್ವಿ ವ್ಯಕ್ತಿ ಅಂತ. ಮುಂದೆ ಒಂದು 4 ಕಾರ್ಗಳು, ಹಿಂದೆ ಒಂದು 4 ಬೆಂಚ್ಗಳು, ಒಂದು 20 ಜನ ಸೆಕ್ಯೂರಿಟಿ, ಅದು ಇದು ಪೊಲೀಸರು, ಆಂಬ್ಯುಲೆನ್ಸ್ ಇಂದ ಹಿಡಿದು ಏನೇನು ಬೇಕು ಅವ್ರು ಎಲ್ಲಿ ಹೋದ್ರೂ ಅವ್ರ ಹಿಂದೆ ಹೋಗುತ್ತೆ. ಇಂಥ ಲಕ್ಸುರಿ ಪರ್ಸನ್ಗಳು ಈಗ ಗೋವಾಲೋ ಬಾಲಿಲೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬರ್ತ್ಡೇ ಪಾರ್ಟಿಗಳು ಮಾಡ್ಕೊಂತಿದ್ದಂಥ ತುಂಬ ದೊಡ್ಡ ಶ್ರೀಮಂತರೇ ಅಂತಲೇ ಇಟ್ಕೊಳ್ಳಿ. ತುಂಬ ಪವರ್ಫುಲ್ ಪೀಪಲ್ ಕೂಡ ಇವರು. ಆದರೆ ಇಂಥ ವ್ಯಕ್ತಿಗಳೇ ಏನಾದರೂ ಸಮಸ್ಯೆಗಳು ಆದಾಗ ಮಧ್ಯರಾತ್ರಿ ಅರೆಸ್ಟ್ ಆಗಿದ್ದುಂಟು, ಅರೆಸ್ಟ್ ಮಾಡಕ್ಕೆ ಪೊಲೀಸರು ಬಂದಾಗ ಇವ್ರು ಓಡ್ ಹೋಗಿದ್ದುಂಟು. ಅಂದರೆ ಇಷ್ಟು ಸ್ಟ್ರಾಂಗ್ ಪವರ್ಫುಲ್ ವ್ಯಕ್ತಿಗಳಿಗೆ ಕೊನೆಗೆ ಈ ಎಂಡಿಂಗ್ ಇರುತ್ತೆ ಗೊತ್ತಾ? ಅದು ಒಂಥರ ಹೆಂಗಾಗತ್ತೆ ಅಂದರೆ ಇಷ್ಟು ಪವರ್ ಅವ್ರ ಹತ್ರ ಇದೆ, ಇಷ್ಟು ಹಣ ಎಲ್ಲ ಇದೆ, ಆದರೂ ಅವ್ರಿಗೆ ಬಂದ ಸ್ಥಿತಿ ಇಂಥದ್ದು. ಈಗ ನನ್ನ ಪ್ರಕಾರ ನಾನು ನಿಮಗೆ ಕೇಳ್ತೋದು, ಇಲ್ಲಿನ ಪೊಲೀಸು, ಕಾನೂನು ವ್ಯವಸ್ಥೆ, ಕೋರ್ಟು, ನ್ಯಾಯ ಇದೆಲ್ಲ ಒಂದು ಕಡೆ ಆದರೆ ಏನೋ ಒಂದು ಕಾಣದ ಶಕ್ತಿನೋ ಅಥವಾ ನಮ್ಮನ್ನ ನಿಜವಾಗ್ಲೂ ಜಡ್ಜ್ ಮಾಡೋ ಇನ್ನೊಂದು ಕೋರ್ಟ್ ಅಂತ ಏನಾದರೂ ಇದೆಯಾ? ಇಟ್ಸ್ ಅನ್ ಅಮೇಝಿಂಗ್ ಕ್ವಶನ್. ನೋಡಿ, ಮಹಾಭಾರತನ ಆ ದೃಶ್ಯನ ಒಂದ್ಸಲ ನೆನೆಸ್ಕೊಳ್ಳಿ. ಈಗ ಧರ್ಮರಾಯ ಸೋತಿದ್ದಾನೆ ಅಲ್ವಾ? ಆದರೆ ನೆಕ್ಸ್ಟ್ ಮೂಮೆಂಟ್ ಏನಾಗ್ತಾ ಇದೆ? ಈಗ ದ್ರೌಪದಿ ವಸ್ತ್ರಾಪಹರಣ ಆ ಸೀನ್ ಬರ್ಬೇಕಲ್ವಾ? ಸೊ ಅದನ್ನ ನಾ ಹೇಳೋದನ್ನು ಕಲ್ಪನೆ ಮಾಡ್ಕೊಳ್ತಾ ಹೋಗಿ, ಸೊ ದಟ್ ಬಿ ವಿತ್ ದಿಸ್ ಫ್ಲೋ ಯು ವಿಲ್ ಅಂಡರ್ಸ್ಟ್ಯಾಂಡ್. ಹಸ್ತಿನಾವತಿ ಅಂತ ಪೊಯಿಟಿಕ್ ಲ್ಯಾಂಗ್ವೇಜಲ್ಲಿ ಕರೀತಾರೆ. ಹಸ್ತಿನಾಪುರ, ಹಸ್ತಿನಾವತಿ ಎರಡು ಒಂದೇನೆ. ಹಸ್ತಿನಾವತಿನಲ್ಲಿ ಅದು ಒಂದು ತುಂಬಿದ ಸಭೆ. ಅಲ್ಲಿದ್ದವ್ರು ಯಾರೂ ಸಾಮಾನ್ಯದವರಲ್ಲ. ಬಿಕಾಸ್ ಅಲ್ಲಿದ್ದೆಲ್ಲನೂ ಭೀಷ್ಮ, ದ್ರೋಣ, ಕೃಪಾಚಾರ್ಯರಂಥ ಮಹಾನ್ ಜ್ಞಾನವಂತರು, ಮಹಾನ್ ಯೋಗಿಗಳು, ಒಂಥರ ಗ್ರೇಟೆಸ್ಟ್ ಬೀಯಿಂಗ್ಸ್ಗಳು ಅದರೊಳಗಡೆ ಇದ್ದಿದ್ದು. ಆದರೆ ಅವರೆಲ್ಲರೂ ಬಾಯಿ ಕಟ್ಟಿತ್ತು. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ಅವರು ದುರ್ಯೋಧನನ ಧರ್ಮಬಂಧನಕ್ಕೆ ಒಳಗಡಾಗ್ಬಿಟ್ಟಿದ್ರು. ಬಿಕಾಸ್ ಒಂದೊಂದು ರಿಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟ್ ಒಳಗಡೆಗೆ ಅವರು ಸೇರ್ಕೊಂಡ್ಬಿಟ್ಟಿದ್ರು. ಯಾವಾಗ ಮಧ್ಯದಲ್ಲಿ ದ್ರೌಪದಿ ಒಬ್ಬ ಅಸಹಾಯಕ ಹೆಣ್ಣಾಗಿರ್ತಾಳೆ, ಆ ಮೂಮೆಂಟಲ್ಲಿ ದುಶ್ಯಾಸನ ಆಕೆಯ ಸೀರೆಗೆ ಕೈ ಹಾಕ್ತಾನೆ. ಅವಳು ಮೊದಲು ನೋಡಕ್ ಸ್ಟಾರ್ಟ್ ಮಾಡಿದ್ದು ತನ್ನ 5 ಜನ ಗಂಡಂದ್ರನ್ನ. ಜಗತ್ತನ್ನೇ ಗೆಲ್ಲಬಹುದಾಗಿರುವಂಥ ಭೀಮ, ಅರ್ಜುನ ಇವ್ರುಗಳು ತಲೆ ತೆಗೆಸ್ಕೊಂಡು ಕೂತಿರ್ತಾರೆ. ಅದಾದ್ಮೇಲಿಂದ ಅವಳು ನೆಕ್ಸ್ಟ್ ನೋಡಿದ್ದೇನೆ ಭೀಷ್ಮಾಚಾರ್ಯರನ್ನ. ಆದ್ರೂ ಅವರು ಅಸಹಾಯಕತೆಯಿಂದ ಕಣ್ಮುಚ್ಕೊಂಡು ಕೂತಿರ್ತಾರೆ. ಇಂಥ ಒಂದು ಸಿಚುವೇಶನಲ್ಲಿ ದ್ರೌಪದಿ ನಿಂತಿರ್ತಾಳೆ. ಆಕೆ ಒಂದು ವಸ್ತ್ರಾಪರಣ ಆಗಬೇಕಾದ್ರೆ ತನ್ನ ಹಲ್ಲಿಂದ ಆ ಸೀರೆನ ಬಿಗಿಯಾಗಿ ಇಟ್ಕೊಂಡ್ಬಿಟ್ಟಿರ್ತಾಳೆ. ಬಿಕಾಸ್ ಅವ್ನು ಎಳೆಯೋದಕ್ಕೆ ಟ್ರೈ ಮಾಡ್ತಾನೆ ಅನ್ನೋಂಥ ಕಾರಣಕ್ಕೋಸ್ಕರ. ತನ್ನ ಮಾನವನ್ನ ತಾನೇ ಕಾಪಾಡ್ಕೊಳ್ಬೇಕು ಅನ್ನೋಂಥ ಕಾರಣಕ್ಕೆ ಒಂದು ಕೈಯಲ್ಲಿ ಸೀರೆನ ಇಟ್ಕೊಂಡು
ಇನ್ನೊಂದು ಕೈನ ಹೊರ್ಗಡೆ ಚಾಚಿ ಎಲ್ಲರಿಗೂ ಕಾಪಾಡಿ ನನ್ನನ್ನು ಉಳಿಸಿ ಉಳಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇರ್ತಾಳೆ. ಜಸ್ಟ್ ಇಮ್ಯಾಜಿನ್ ದಟ್ ಸೀನ್. ಸೊ ಆದರೆ ಯಾವಾಗ ದ್ರೌಪದಿಗೆ ಅರ್ಥ ಆಯಿತೋ ಈ ಭೂಮಿ ಮೇಲೆ ನನ್ನನ್ನು ಉಳಿಸೋರು ಯಾರೂ ಇಲ್ಲ, ನನ್ನ ಗಂಡಂದ್ರೂ ನನ್ನ ಉಳಿಸೋದಿಲ್ಲ, ಈ ಸಭೆನೂ ನನ್ನ ಉಳಿಸೋದಿಲ್ಲ ಅಂತ ಹೇಳಿಬಿಟ್ಟು ಆವಾಗ ಅವಳು ತನ್ನ ಹಲ್ಲಿಂದ ಕಚ್ಚಿ ಹಿಡ್ಕೊಂಡಂಥ ಸೀರನ್ನು ಬಿಡ್ತಾಳೆ. ತನ್ನ ಎರಡೂ ಕೈಗಳನ್ನು ಮೇಲೆತ್ತುತ್ತಾಳೆ. ಎತ್ತಿ ಆಕಾಶದ ಕಡೆಗೆ ನೋಡ್ತಾ ಒಂದು ಕೂಗನ್ನ ಮನದಾಳದಿಂದ ಕೂಗ್ತಾಳೆ. ಅದೇನೆ ಕೃಷ್ಣ ಗೋವಿಂದ ಅಂತ. ಆ ಕ್ಷಣನೇ ಅವಳ ಕಣ್ಣೀರು ಹಸ್ತಿನಾವತಿಯ ನೆಲಕ್ಕೆ ಬೀಳೋದಕ್ಕಿಂತ ಮುಂಚೆನೆ ದ್ವಾರಕೆಯಲ್ಲಿರುವಂಥ ಕೃಷ್ಣನ ಹೃದಯಕ್ಕೆ ಬೀಳುತ್ತೆ. ಎಲ್ಲಿವರೆಗೂ ದ್ರೌಪದಿ ತನ್ನ ಬಲದ ಮೇಲೆ ನಂಬಿಕೆ ಇಟ್ಕೊಂಡಿದ್ಲೋ ಅಲ್ಲಿವರೆಗೂ ಮನುಷ್ಯರ ಹತ್ರ ಅವಳು ಸಹಾಯ ಕೇಳ್ತಾ ಇದ್ಲು. ಆದರೆ ಅಲ್ಲಿ ತನಕನೂ ಕೃಷ್ಣ ಬರಲೇ ಇಲ್ಲ. ಆದರೆ ಯಾವಾಗ ಅವಳು ಟೋಟಲಿ ಸರೆಂಡರ್ ಆಗಿ ಕೃಷ್ಣ ನೀನೇ ಗತಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಲೋ ಆವಾಗ ಕೃಷ್ಣ ಸಹಾಯಕ್ಕೆ ಬಂದ. ಅಲ್ಲಿಂದನೇ ಕೌರವರ ವಿನಾಶ ಶುರು ಆಯಿತು. ಸೊ ಇದನ್ನು ನಮ್ಮ ಲೈಫಿಗೆ ರಿಲೇಟ್ ಮಾಡೋಣ. ನೀವು ಬಿಸ್ನೆಸ್ ಮಾಡ್ತಾಯಿರಿ ಅಥವಾ ಒಂದು ವ್ಯವಹಾರ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಪವರ್ ಇದೆ ಅಥವಾ ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾರನ್ನು ತುಳಿಯೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಅಸಹಾಯಕರಿಗೆ ಇರುವಂಥದ್ದು ಒಂದೇ ದಾರಿ, ದ ಡೈರೆಕ್ಟ್ ಲೈನ್ ಟು ಗಾಡ್. ಸೊ ನೀವು ಯಾರಿಗಾದ್ರೂ ಮೋಸ ಮಾಡಿದಾಗ ಅವರು ನಿಮ್ಮ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ನಿಮ್ಮ ವಿರುದ್ಧ ಕೋರ್ಟ್ಗೆ ಹೋಗೋದಿಲ್ಲ. ಅಸಹಾಯಕರಾಗಿರುವಂಥವ್ರು ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆಕಾಶವನ್ನು ನೋಡ್ತಾ ಅಂತರಾಳದಿಂದ ಅವರೊಂದು ಕಣ್ಣೀರಾಕಿ ನಿಟ್ಟುಸಿರು ಬಿಡ್ತಾರಲ್ಲ, ಅದೇನೆ ಪ್ರಪಂಚದ ಅತ್ಯಂತ ಮೋಸ್ಟ್ ಡೇಂಜರಸ್ ಫೈನಾನ್ಷಿಯಲ್ ಕರ್ಸ್ ಇಡೀ ಪ್ರಪಂಚದಲ್ಲೇನೆ. ಆ ಕಣ್ಣೀರು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವಂಥ ದುಡ್ಡಿಗೆ ಬಿದ್ದ ಬೆಂಕಿ ಇದ್ದಾಗಿರುತ್ತೆ ಅವತ್ತಿನ. ಸೊ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ದುರ್ಯೋಧನ ಹತ್ರ ಅಕ್ಷೋಹಿಣಿ ಸೈನ್ಯ ಇತ್ತು, ಕುಬೇರನ ಖಜಾನೆ ಇತ್ತು. ಆದ್ರೂ ದ್ರೌಪದಿಯ ಒಂದೇ ಒಂದು ಪ್ರಾರ್ಥನೆ ಅವನ ಇಡೀ ವಂಶನೇ ಸುಟ್ಟು ಬೂದಿ ಮಾಡಿಬಿಡ್ತು. ಸೇಮ್ ವೇ ನೀವು ಯಾರಿಗಾದ್ರೂ ಮೋಸ ಮಾಡಿದಾಗ ಅವರು ನಿಮ್ಮ ವಿರುದ್ಧ ಜಗಳ ಮಾಡಿದ್ರೆ ಭಯ ಪಡಬೇಡಿ, ಅವ್ರು ನಿಮ್ಮ ವಿರುದ್ಧ ಕೋರ್ಟ್ಗೆ ಹೋದರೆ ಭಯ ಪಡಬೇಡಿ. ಆದರೆ ನೀವು ಯಾರಿಗಾದ್ರೂ ಮೋಸ ಮಾಡಿದಾಗ ಆ ವ್ಯಕ್ತಿ ಸುಮ್ಮನಾಗಿ ಒಂದು ಹನಿ ಕಣ್ಣೀರಾಕಿ ಆಕಾಶದ ಕಡೆಗೆ ನೋಡ್ತಾ ನಿಟ್ಟುಸಿರು ಬಿಡ್ತಾರಲ್ಲ, ಅದಕ್ಕೆ ಭಯ ಪಡಿ. ಬಿಕಾಸ್ ಆ ಕ್ಷಣದಲ್ಲೇ ಅವ್ರೇನು ಮಾಡಿರ್ತಾರೆ ಅಂದರೆ, ನಿಮ್ಮ ವಿರುದ್ಧ ಏನು ಒಂದು ದೂರನ್ನ ದಾಖಲೆ ಮಾಡಬೇಕು ಅದು ಆಲ್ರೆಡಿ ಫೈಲ್ ಆಗಿರುತ್ತೆ ಭಗವಂತನ ಹತ್ರ, ದ ಸುಪ್ರೀಂ ಕೋರ್ಟ್ ಆಫ್ ಯೂನಿವರ್ಸ್. ಅಲ್ಲಿಗೆ ಆಲ್ರೆಡಿ ಫೈಲ್ ಆಗೋಗಿರುತ್ತೆ. ಅಲ್ಲಿ ಭಗವಂತನೇ ಜಡ್ಜು, ನಿಮ್ಮ ಕರ್ಮನೇ ಲಾಯರು. ನೀವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಇದನ್ನು ಸೂಫೀಸ್ ಅಂತರೂ ದ ಸೈನ್ ಆಫ್ ಒಪ್ರೆಸ್ಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಭಗವಂತನಿಗೂ ಮತ್ತು ಅಸಹಾಯಕರಿಗೂ ಇವರಿಬ್ಬರ ನಡುವೆ ಒಂದು ತಡೆಗೋಡೆ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ನೀವು ಬಿಸ್ನೆಸ್ನಲ್ಲಿ ಅಥವಾ ನೀವು ವ್ಯವಹಾರ ಮಾಡಬೇಕಾದ್ರೆ ಯಾರನ್ನಾದರೂ ತುಳಿತಾರಲ್ವ, ಈಗ ನೋಡಿ ಭಾಳಷ್ಟು ಜನಗಳು ಮಾಡಿದಂಥ ಅವರು ಮನಸ್ಸಿನೊಳಗಡೆ ಒಂದು ಈಗೋ ಸೇರ್ಕೊಂಡ್ಬಿಟ್ಟಿರುತ್ತೆ, ನಾನು ಅನ್ನುವಂಥದ್ದು. ಯಾರನ್ನಾದ್ರೂ ತುಳಿದಾಗ ಆ ವ್ಯಕ್ತಿ ಸುಮ್ಮನಾಗೋಗಿ ಏನಾದರೂ ಒಂದು ಶಾಪ ಆಗ್ತಾರಲ್ಲ, ಅಂದರೆ ಒಂಥರ ಕೈಂಡ್ ಆಫ್ ದೇವರೇ ನೋಡ್ಕೊಳ್ತಾನೆ ಅಂತೇಳ್ಬಿಟ್ಟು ಹೇಳ್ತಾರಲ್ವಾ, ಆ ಥರ ಹೇಳಿದ್ರು ಅಂತ ಇಟ್ಕೊಳ್ಳಿ. ಆದರೆ ಹೇಳ್ಬಿಟ್ಟು ಸುಮ್ಮನಾಗೋದ್ರು, ಅಥವಾ ಮೇಲೊಬ್ಬ ಇದ್ದಾನೆ ದೇವರೇ ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಈ ಅಸಹಾಯಕರು ಹೇಳಿದ್ರು ಅಂತ ಇಟ್ಕೊಳ್ಳಿ. ಆವಾಗ ನೀವು ನಾ ಹೇಳೋದನ್ನ ಬಹಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಯಾವಾಗ ನೀವು ಯಾರಾದರೂ ಲೈಫಲ್ಲಿ ತುಳಿದಾಗ ಅವರು ದೇವರೇ ನೋಡ್ಕೊಳ್ತಾನೆ ಅಂತ ಅಂದರೆ ನೀವು ಗೆದ್ರಿ ಅಂತಲ್ಲ, ನೀವು ಮುಗಿದ್ರಿ ಅಂತ. ಅಂದ್ರೆ ಡೈರೆಕ್ಟ್ ಅವನಿಂದಾನೆ ಫುಲ್ ಯಾವ ಡಿಸ್ಕೌಂಟು ಇರಲ್ಲ, ಯಾವುದು ಅದರೊಳಗಡೆ ವಾದ ವಿವಾದ ಇಲ್ಲ, ಏನೂ ಇಲ್ಲ. ಬಿಕಾಸ್ ಕರ್ಮ ಅಲ್ಲಿ ವಾದ ಮಾಡೋದಕ್ಕೂ ಹೋಗೋದಿಲ್ಲ. ಬಿಕಾಸ್ ಅದರ ಅಕೌಂಟ್ ಆಲ್ರೆಡಿ ನೇರವಾಗೇ ಇರುತ್ತೆ. ಅದು ಯಾವಾಗ್ಲೂ ಅದರದ್ದು ವಾದ ವಿವಾದಗಳೇ ಇಲ್ಲ ಕೋರ್ಟಲ್ಲಿ ಏನು ನಡೆಯುತ್ತದೆ ಈ ಥರ. ಯಾಕಂದರೆ ಅವರ ಮೌನ ಒಂದು ವಿನಾಶದ ಶಬ್ದ ಆಗೋಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಇವತ್ತಿಗೂ ನಾನು ತುಂಬ ಜನಕ್ಕೆ ಹೇಳುವಂಥದ್ದು,
ಅವರ ಕಣ್ಣೀರು ಯಾರೆಲ್ಲ ಹರಿಸ್ತಾರಲ್ವಾ, ಅದು ಅವ್ರ ಇಡೀ ಸಾಮ್ರಾಜ್ಯನೇ ಸುಟ್ಟಾಕ್ಬಿಡತ್ತೆ. ಯಾರಾದರೂ ಅಯ್ಯೋ ಅನ್ಕೊಂಡ್ಬಿಡ್ತಾರಲ್ಲ ಮನಸ್ಸಿನ ಆಳದಿಂದ, ಅಯ್ಯೋ ಅಂತ ಅನ್ಕೊಂಡಂಥ ವ್ಯಕ್ತಿ ಇವತ್ತಿನ ತನಕ ಅವರು ಕೋರ್ಟ್ಗಾಗಲಿ ಪೊಲೀಸ್ ಸ್ಟೇಷನ್ಗಾಗಲಿ ಹೋಗಿ ಹೇಳುವಂಥ ಸೌಜನ್ಯ ಅಥವಾ ಒಂಥರ ಆ ಒಂದು ಕೆಪಾಸಿಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಆ ಸಿಚುವೇಶನಲ್ಲಿ ಅವ್ರೇನಾದರೂ ದೇವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಕತೆ ಅಲ್ಲೇ ಮುಗಿದೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ಈ ಭೂಮಿ ಮೇಲೆ ಯಾರ ರಕ್ಷಣೆನೂ ಇರೋದಿಲ್ವೋ ಅವರ ರಕ್ಷಣೆಗೆ ಸ್ವಯಂ ಪರಮಾತ್ಮ ನಿಂತ್ಕೋತಾನೆ. ದಟ್ಸ್ ವೈ ಏನಾದ್ರೂ ನಾವು ಆ ಥರ ನನಗೆ ಪವರ್ ಇದೆ, ನನಗೆ ದುಡ್ಡಿದೆ, ನನ್ನ ಹತ್ರ ದುಡ್ಡಿದೆ, ನಾನು ಯಾರಿಗೆ ಏನು ಬೇಕಾದರೂ ಮಾಡಿದ್ರೆ ಅದು ಸಹಿಸ್ಕೊಂಡ್ಬಿಡುತ್ತೆ ಅನ್ನುವಂಥ ಅಮಲು ಅಥವಾ ಆ ಸುಳ್ಳು ನಂಬಿಕೆನಲ್ಲಿ ಏನಾದ್ರು ಬದುಕ್ತಾ ಇದ್ರೆ 100% ಇಟ್ ವಿಲ್ ನಾಟ್ ವರ್ಕ್. ಬಿಕಾಸ್ ಕರ್ಮ ವರ್ಕ್ಸ್. ನಾನು ನಂಬಲ್ಲ, ನಾನು ನಂಬ್ತೀನಿ ಅನ್ನುವಂಥ ನಂಬಿಕೆ ಕಟ್ಕೊಂಡು ಅದಕ್ಕೆ ಏನೂ ಆಗಬೇಕಾಗಿಲ್ಲ, ಬಟ್ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಸೊ ತುಂಬ ಜನ ಅಂತಾರೆ, ಅಯ್ಯೋ ನಾವು ಎಷ್ಟೊಂದು ಜನ ಎಲ್ಲ ಅಂತಾರೆ, ಅಯ್ಯೋ ನಾವೆಲ್ಲ ಎಷ್ಟೋ ಜನ ನೋಡಿದ್ವಿ ಕರ್ಮ ಮಾಡಿದವರೆಲ್ಲ ತುಂಬ ಚೆನ್ನಾಗೇ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸಿ, ದೇವರ ಕೋರ್ಟಲ್ಲಿ ತೀರ್ಪು ಬರೋದು ತಡ ಆಗ್ಬೋದು, ಆದರೆ ಶಿಕ್ಷೆ ಮಾತ್ರ ಭಯಂಕರವಾಗಿರುತ್ತೆ. ಅಂದ್ರೆ ದೇವ್ರು ಕೊಡೋ ಚಾಟಿ ಏಟು ಅದಂತೂ ತಪ್ಪಿಸ್ಕೊಳಕ ಆಗದೇ ಇಲ್ಲ. ಆ್ಯಂಡ್ ಸೊ ಇವತ್ತೇ ಹುಷಾರಾಗಿ ನಿಮ್ಮ ಅಕೌಂಟಲ್ಲಿರುವಂಥ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರುವಂಥ ದುಡ್ಡು ಬರೀ ಕರೆನ್ಸಿ ನೋಟ್ ಆಗಿರಬೇಕು, ಯಾವತ್ತೂ ಯಾರ್ದೋ ಕಣ್ಣೀರಾಗಿರಬಾರ್ದು. ಹಾಗಾಗಿ ಇಂಗ್ಲೀಷಲ್ಲಿ ಒಂದು ಬ್ಯೂಟಿಫುಲ್ ಮಾತಿದೆ, ಡು ನಾಟ್ ಬಿಲ್ಡ್ ಕ್ಯಾಸಲ್ ಇನ್ ಆನ್ ಸಮೋನ್ ಎಲ್ಸಸ್ ಗ್ರೇವ್. ಬೇರೆ ಯಾರ್ದೋ ಸಮಾಧಿ ಮೇಲೆ ನಿಮ್ಮ ಮಹಲನ್ನು ಕಟ್ಟಬೇಡಿ. ಇಟ್ಸ್ ಅ ವೆರಿ ಬ್ರೇವ್ ಸೇಯಿಂಗ್, ಅಂದರೆ ಇಟ್ಸ್ ಅ ವೆರಿ ಗ್ರೇಟ್ ಸೇಯಿಂಗ್. ಒಳಗಡೆಯಿಂದ ಅರ್ಥ ಆದಾಗ ಮಾತ್ರನೇ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಾನು ನನ್ನ ಕ್ಲಾಸಲ್ಲೆಲ್ಲ ಹೇಳ್ತಾ ಇರ್ತೀನಿ, ಬಿಕಾಸ್ ನಮ್ಮ 3 months ಪ್ರೋಗ್ರಾಮ್ ನಡೆಯುತ್ತೆ. ಅದರೊಳಗಡೆ ನಾನು ಫಸ್ಟ್ ಅವ್ರಿಗೆ ಫಿನಾನ್ಸ್ ಟೀಚ್ ಮಾಡೋದೇ ಇದ್ರೂ ಅವರು ಫಸ್ಟ್ ಹೇಳ್ಕೊಡೋದು ಧರ್ಮದಿಂದ ಇರಿ ನೀವು ಯಾವಾಗಲೂ. ಎರಡನೇದು, ಯಾರಿಗೂ ಅನ್ಯಾಯ ಮಾಡಬೇಡಿ, ಮೋಸ ಮಾಡಬೇಡಿ ಲೈಫಲ್ಲಿ, ಆ್ಯಂಡ್ ಬಿ ಎಥಿಕಲ್, ಬಿ ವಿತ್ ಡಿವೈನ್, ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಬೈ ದ್ಯಾಟ್. ಅದಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಭಯಂಕರ ರಿಸಲ್ಟ್ಸ್ಗಳು ಬರುತ್ತೆ. ಹಾಗಾಗಿ ನಾನು ಲಾಸ್ಟ್ ವೀಕ್ ನನ್ನ ಸ್ಟೂಡೆಂಟ್ಸ್ಗೆ ಒಂದು ಪ್ರಾರ್ಥನೆ ಹೇಳ್ಕೊಡ್ತಾ ಇದ್ದೆ. ದೇವ್ರ ಹತ್ರ ನಿಮ್ಮ ಪ್ರಾರ್ಥನೆ ಹೇಗಿರ್ಬೇಕಂತ ಹೇಳಿದ್ರೆ, ದೇವ್ರೇ, ನಾನು ಇಲ್ಲಿಂದ ಹೋದ್ಮೇಲಿಂದ ನನ್ನ ಸಾವಿನ ಸುದ್ದಿನ ಕೇಳಿ ಜನಗಳೆಲ್ಲ ಮನ್ಸಾರೆ ಹೇಳಬೇಕು, ಹೋದ್ಯಾ ಪಿಶಾಚಿ ಅಂತ ಹೇಳ್ಬಿಟ್ಟು ಸಂಭ್ರಮ ಪಡಬಾರ್ದು. ಫಸ್ಟ್ ಥಿಂಗ್. ಆ್ಯಂಡ್ ದರ್ ಈಸ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ರೇಯರ್. ನಾವು ಭಗವಂತನ ಹತ್ರ ಏನು ಮಾಡ್ಬೇಕಂತ ಹೇಳಿದ್ರೆ, ಇದನ್ನು ಭಾಳ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹೇ ಭಗವಂತ, ನನ್ನ ಹೆಸರನ್ನ ಹೇಳಿ ನಿನ್ನ ಮುಂದೆ ನಿಂತು ಯಾರುವೆ ಕಣ್ಣೀರು ಹಾಕದ ಹಾಗೆ ನನಗೆ ಬುದ್ಧಿ ಕೊಡಪ್ಪ ಅಂತ. ಸೊ ನನ್ನ ದೂರನ್ನ ನಿನ್ನ ಹತ್ರ ಯಾರು ಕರ್ಕೊಂಡು ಬರಬಾರದು ದೇವರೇ ಅಂತ. ಅಂದ್ರೆ ನನ್ನಿಂದಾಗಿ ಇನ್ನೊಬ್ರು ಕಣ್ಣೀರ್ ನೀನು ಮುಂದೆ ಹಾಕ್ಬಾರ್ದು, ನನ್ನ ಹೆಸರು ಹೇಳ್ಬಾರ್ದು ಅವ್ರ ಮುಂದೆ ಹೋಗ್ಬಿಟ್ಟು, ದೇವರೇ ಇವನಿಂದ ನನ್ಗೆ ಹಿಂಗಾಯ್ತು, ಅವ್ನ ಪತನ ಗ್ಯಾರಂಟಿ ಅಲ್ಲಿಂದನೇ. ಹಂಗಾಗಿ ನಾ ಹೇಳುದು, ಭಗವಂತನ ಮುಂದೆ ಪ್ರೇ ಮಾಡ್ತೀರಾ, ಈ ಥರ ಪ್ರೇ ಮಾಡಿ. ಸೊ ನನ್ನ ಹೆಸರು ಹೇಳ್ಕೊಂಡು ಯಾರುವೆ ನಿನ್ನ ಮುಂದೆ ಕಂಪ್ಲೇಂಟ್ ಮಾಡಬಾರ್ದು, ನಿನ್ನ ಮುಂದೆ ಬಂದು ಏನು ಅಳಬಾರದು. ಬಿಕಾಸ್ ದ್ರೌಪದಿಯ ಆ ಕಣ್ಣೀರು ಇಡೀ ವಂಶನೇ ನಾಶ ಮಾಡ್ಬಿಡ್ತು, ಕುರು ವಂಶನೇ. ಕೌರವರೆಲ್ಲ ನಾಶ ಆಗೋದ್ರು. ಪಾಂಡವ್ರ ಜೊತೆಗೆ ಅವ್ನು ನಿಂತಿದ್ದೇನೆ ಕೃಷ್ಣ, ಬಿಕಾಸ್ ಅವ್ರ ಹತ್ರ ಧರ್ಮ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಇಲ್ಲಾಂದರೆ ಅವನು ಕೌರವ್ರ ಸೈಡೇ ನಿಂತ್ಕೊಳ್ತಾ ಇದ್ದ, ಅವ್ರ ಹತ್ರ ದುಡ್ಡಿದೆ ಅಂತ ಹೇಳಿ ಅಂದ್ಕೊಂಡಿದ್ದಿದ್ರೆ, ಅವ್ರ ಹತ್ರ ಸ್ಟ್ರಾಟಜಿಸ್ ಇದೆ ಅಂತ ಅಂದ್ಕೊಂಡಿದ್ದಿದ್ರೆ. ಅಲ್ಟಿಮೇಟ್ಲಿ ನಥಿಂಗ್ ವರ್ಕ್ಸ್ ಭಗವಂತನ ಮುಂದೆ. ಇಟ್ಸ್ ಪ್ಯೂರ್ಲಿ, ನೀವು ಫಿನಾನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ, ಇವೆಲ್ಲದಕ್ಕೂ ನನ್ನ ಪ್ರಕಾರ, ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇದು, ನನ್ನ ಪ್ರಕಾರ 20% ಅಷ್ಟೇ ನಿಮ್ಮ ಸ್ಟ್ರಾಟಜೀಸು, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ಕ್ಯಾಪಿಟಲ್ಲು, ನಿಮ್ಮ ಐಡಿಯಾಲಜೀಸು ಎಲ್ಲ 20% ಅಷ್ಟೇನೆ. ಇನ್ನು 80% ಭಗವಂತನ ಶ್ರೀರಕ್ಷೆ ಮಾತ್ರ. ನಾನು ಲಾಸ್ಟ್ ವೀಕು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ನಮ್ಮ ಹುಡುಗರಿಗೆಲ್ಲರೂ. ನನ್ನದು ಸ್ಟೂಡೆಂಟ್ಸು ಆಲ್ಮೋಸ್ಟ್ 1,500 ಜನ ಇದ್ದಾರೆ. ಅವರೆಲ್ಲರೂ ಎವ್ರಿ ವೀಕು ಜಾಯ್ನ್ ಆಗ್ತಾರೆ. ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ. ಅವ್ರಿಗೆಲ್ಲ ನಾನು ಒಂದು ಹೇಳಿದ ಆಶ್ಚರ್ಯ ಆಯಿತು ಅವ್ರಿಗೆ. ಏನಂದರೆ, ಎಷ್ಟೊಂದು ಟೈಮು ಸ್ಟ್ರಾಟಜಿ ಮಾಡಿ ನನಗೆ ಇದು ಈ ಫಂಡ್ ಈ ಥರ ರಿಟರ್ನ್ ಕೊಟ್ಟಿರೋದನ್ನು ನಾನು ಇನ್ವೆಸ್ಟ್ ಮಾಡಬೇಕು, ಅಥವಾ ಈ ಫಂಡ್ ಈ ಥರ ಕೊಟ್ಟಿರೋದನ್ನು ನಾನು ನೋಡಬೇಕು, IRR ಈ ಥರ, XIRR ಈ ಥರ, ಅಥವಾ ನಾನು CAGR ಈ ಥರ ಸ್ಟ್ರಾಟಜೀಸ್ಗಳನ್ನೆಲ್ಲ ಆಲ್ಫಾ ಬೀಟಾ ಸ್ಟ್ರಾಟಜಿ ಇವೆಲ್ಲ ನಾನು ನೋಡಿ ಇನ್ವೆಸ್ಟ್ ಮಾಡಿರೋ ಫಂಡು ಎಷ್ಟೊಂದು ಟೈಮ್ ನೆಲ ಕಚ್ಚಿರೋದಿದೆ. ಆದರೆ ತುಂಬ ಸಮಯ
ಭಗವಂತನ ಹೆಸರು ಹೇಳ್ಬಿಟ್ಟು ಯಾವುದೋ ಒಂದು ಫಂಡ್ಗೆ ಹಾಕಿರೋದೂ ರಪ್ ಅಂತ ಮೇಲೋಗಿರೋದು ಇದೆ. ಸೊ ಅಲ್ಟಿಮೇಟ್ಲಿ ನಮ್ಮ ಸ್ಟ್ರಾಟಜಿಗಿಂತನೂ ಭಗವಂತನ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾಳಷ್ಟು ಸಮಯ ಜನಗಳು ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಯಾರಿಗೋ ಅಯ್ಯೋ ಅನಿಸಿ, ಬೇರೆ ಯಾರಿಗೋ ನೋವು ಮಾಡಿ, ಅವ್ರು ಇಲ್ಲಿ ಕೂತ್ಕೊಂಡು ನನ್ನ ದುಡ್ಡು ಬರ್ತಾ ಇಲ್ವಲ್ಲಪ್ಪ ದೇವರೇ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ದುಡ್ಡು ಯಾಕೆ ಮೇಲೆ ಹೋಗ್ತಾ ಇಲ್ಲ, ನಾನು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ನನ್ನ ದುಡ್ಡೇ ಯಾಕೆ ಕಡಿಮೆ ಆಗಬೇಕು, ನಾನು ETF ಅಲ್ಲಿ ಯಾಕೆ ದುಡ್ಡು ಕಳ್ಕೊಂಡೆ, ಎಷ್ಟೊಂದು ಸಂಪಾದನೆ ಮಾಡಿಟ್ಟಿದ್ದೆ, ರಾತ್ರಿ ಬೀದಿಗೆ ಬಂದೆ, ಈ ಥರ ಎಲ್ಲ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಸುಮಾರು ಟೈಮ್ ಅವರ ಕರ್ಮ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾರ್ದೋ ಒಬ್ಬರ ಕಣ್ಣೀರನ್ನ ಮೇಲೆ ಅವ್ರು ಅದನ್ನು ಮಾಡಿಟ್ಟಿದ್ರೆ ಅದು ಯಾವತ್ತಿದ್ರೂ ಮುಂದಿನ ಸುಡಲೇಬೇಕು. ಆ ಕಣ್ಣೀರು ಜಸ್ಟ್ ಒಂದು ಕಣ್ಣೀರಾಗಿರೋದಿಲ್ಲ, ಅದರಲ್ಲಿ ಕೇವಲ ಉಪ್ಪಿನಂಶ ಇರೋದಿಲ್ಲ, ಅದರಲ್ಲಿ ಆ್ಯಸಿಡ್ ಅಂಶ ಇರುತ್ತೆ. ಅದು ಬಿತ್ತು ಅಂತ ಹೇಳಿದ್ರೆ ಆ ಯಾವ ಜಾಗದಲ್ಲಿ ಅದು ಬೀಳುತ್ತೋ ಅದು ಸುಟ್ಟೋಗ್ಲೇಬೇಕು. ಅದು ಕಣ್ಣೀರಾಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು, ಎರಡೂ ಒಂದೇ. ಮತ್ತೆ ಎಷ್ಟೊಂದು ಸಂದರ್ಭದಲ್ಲಿ ಇವತ್ತಿನ ದಿನ ನೀವು ಒಳ್ಳೆಯವರಾಗಿತ್ತು, ನಿಮ್ಮ ಹೊಟ್ಟೆ ಉರಿಸ್ತಾ ಇದ್ರೆ ಅವ್ರಿಗೇನಾದರೂ ಆಗಲಿ ಅಂತಾಗಲಿ, ಅಥವಾ ಭಗವಂತ ನೋಡ್ಕೋತಾನೆ ಅದು ವಿಚಾರ, ಅವ್ರಿಗೇನಾದರೂ ಆಗಲಿ ಅದನ್ನು ನೀವು ನಿಮ್ಮ ಕಣ್ಮುಂದೆ ನೋಡಬೇಕು ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಅದನ್ನು ಬಿಟ್ಬಿಡಿ ಅಂತ ನಾನು ಹೇಳಿದೆ. ಸೊ ಯಾಕಂತ ಹೇಳಿದ್ರೆ, ನಾವು ಜಡ್ಜ್ಮೆಂಟ್ ಬರೆಯೋರಲ್ಲ. ಈಗ ನಾನು ಕೋರ್ಟ್ಗೇನಾದ್ರು ಹೋಗ್ತೀನಿ ಅಂತ ಹೇಳಿದ್ರೆ ಜಸ್ಟು ನಾನು ಪಿಟಿಷನ್ ಫೈಲ್ ಮಾಡ್ಬೋದು ಅಷ್ಟೇ. ನಾನು ಜಡ್ಜನ್ನ ರೂಟ್ ಮಾಡೋದಕ್ಕಾಗಲ್ಲ. ನೋಡಿ, ನೀವು ಇವನಿಗೆ ಈ ಥರ ಶಿಕ್ಷೆ ಕೊಡಿ, ಇವನಿಗೆ ಆ ಥರ ಶಿಕ್ಷೆ ಕೊಡಿ ನಾನು ಹೇಳೋದಕ್ಕಾಗಲ್ಲ. ನಮ್ಮ ಅಡ್ವೊಕೇಟ್ಗೆ ನಾನು ಏನೇನು ನಡೆದಿದೆ ಅಂತ ಹೇಳ್ಬೋದು ಅಷ್ಟೇ. ಆದರೆ ವಾದ ವಿವಾದ ಮಾಡೋದನ್ನು ಅವ್ರ ಇಂಟೆಲಿಜೆನ್ಸಿಗೆ ಬಿಟ್ಬಿಡ್ಬೇಕು ನಾನು. ಸೊ ಸೇಮ್ ವೇ ನಾನು ತುಂಬ ಜನ ನೋಡಿದ್ದೀನಿ, ಅವರೆಲ್ಲರೂ ಅವರ ಲೈಫನ್ನ ಕಳ್ಕೊಂಡಿರುವಂಥದ್ದು. ಬಿಕಾಸ್ ನಾವೆಲ್ಲ ರಿಗ್ರೆಷನ್ ಮಾಡಬೇಕಾದ್ರೂ ಭಾಳಷ್ಟು ಟೈಮ್ ನೋಡಿದಾಗ ಅವ್ರ ಲೈಫನ್ನು ಯಾಕೆ ಕಳ್ಕೊತಾರೆ ಅಂತ ಹೇಳಿದ್ರೆ, ಅವ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ಅನ್ಯಾಯ ಮಾಡಿರ್ತಾರೆ. ತುಂಬ ಜನ ನನ್ನ ಪ್ರಶ್ನೆ ಕೇಳ್ತಾರೆ, ನೀವು ಹೇಳ್ತೀರಾ ಸರ್ ಫುಲ್ಲೆಲ್ಲ, ಆದರೆ ಎಷ್ಟೋ ಜನ ನೋಡಿ ನನ್ನ ಕಣ್ಣು ಮುಂದೆ ಅನ್ಯಾಯ ಮಾಡಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಬಿಲ್ಡಿಂಗ್ ಎಲ್ಲ ಕಟ್ಕೊಂಡು ಹೋಗಿದ್ದಾರೆ ಅವರು. ನಿಮ್ಗೆ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಏನು ಗೊತ್ತು? ಅವ್ರ ಬಾಡಿನಲ್ಲಿ ಏನೇನು ಕಾಯಿಲೆಗಳಿದೆ ಅಂತ ನಿಮ್ಗೆ ಏನು ಗೊತ್ತು? ಅಥವಾ ಅವ್ರು ಏನು ಅನುಭವಿಸ್ತಿದಾರೋ ಯಾರಿಗೂ ಗೊತ್ತು? ನೀವು ಅವ್ರ ಮನಸ್ಸಿನ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತು? ಕರ್ಮದ ಅಕೌಂಟ್ ಮುಂದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನೂ ಅಲ್ಲ, ನಿಮ್ಮ ಇನ್ಫ್ಲೂಯೆನ್ಸ್ ಅಕೌಂಟ್ ಏನೂ ಅಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಟು ಗೆಟ್ ಸರೆಂಡರ್ ಟು ಅ ಹೈಯರ್ ಡಿವೈನ್. ಅದಕ್ಕೆ ಸರೆಂಡರ್ ಆಗ್ಬಿಟ್ಟು ಬಿಟ್ಬಿಡ್ಬೇಕಷ್ಟೇ. ನೋವಾಯ್ತಾ, ಆ ಯಾರಾದ್ರೂ ನಾನು ಅದಕ್ಕೆ ಕ್ಷಮೆಗೆ ಯಾಕೆ ಕ್ಷಮಾ ಯಜ್ಞ ಅಂತಲೇ ಕರಿತೀವಿ ಅದನ್ನು. ಯಾಕಂದ್ರೆ ಯಜ್ಞ ಅಂತ ಹೇಳ್ಬಿಟ್ಟು ಹೇಳೋದೇನ ಒಂದು ತೇಜಸ್ವಿಯಾಗಿರುವಂಥ ಆ್ಯಕ್ಟಿವಿಟಿ ಅದು. ಯಾಕೆ ಕ್ಷಮಿಸ್ಬೇಕು ಒಬ್ರನ್ನ ಅಂತ ಹೇಳಿದ್ರೆ, ಅಥವಾ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ, ಸಾರಿ ಕೇಳೋದೇನು ಅಹಂಕಾರ ಅಲ್ಲ. ಏನಾದರೂ ಅನ್ಯಾಯ ಆಗ್ಬಿಟ್ಟಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಕ್ಷಮೆ ಕೇಳಿಲ್ಲ ಅಂತ ಇಟ್ಕೊಳ್ಳಿ, ಮತ್ತು ಅವ್ರು ಹೆಸರು ಹೇಳ್ಕೊಂಡು ಅವ್ರು ಕಣ್ಣೀರು ಹಾಕಿದ್ರೆ, ಅವರಿಂದ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅದು ಬಿಡೋದಿಲ್ಲ ಯಾವತ್ತೂ. ಈ ಲೈಫಲ್ಲ, ಯಾವುದೋ ಒಂದು ಲೈಫಲ್ಲಿ ಅನುಭವಿಸ್ಬಿಡ್ತಾರೆ. ಒಳ್ಳೇದಲ್ಲ ಇನ್ನೊಬ್ರ ಕಣ್ಣು, ಒಳ್ಳೇದೇ ಅಲ್ಲ. ನೀವು ಅದನ್ನ ನೋಡಿ, ಯಾವಾಗ ಅವರು ಧರ್ಮದಿಂದ ಇರ್ತಾರಲ್ಲ, ಅವ್ರು ದುಡ್ಡು ಮಾಡೋದು ಬೇಡ, ಭಗವಂತ ಮಾಡ್ಕೊಡ್ತಾನೆ, ಎಲ್ಲ ಅದಷ್ಟೇ ಆಗತ್ತೆ. ಸೊ ಹಂಗಾಗಿ ಕೆಲವ್ರು ನೋಡಿ, ಅವ್ರು ಏನೆಲ್ಲ ಎಫರ್ಟ್ ಹಾಕ್ತಾರೆ, ತಲೆ ಎಲ್ಲ ಕೆಡ್ಸ್ಕೊಂಡು ಎಫರ್ಟ್ ಹಾಕ್ತಾರೆ, ಅವ್ರಿಗೇನು ಅಂದಲ್ಲ ವರ್ಕ್ ಹಾಕಿದ್ರೆ ಅವ್ನು ಸುಮ್ಮನೆ ಆರಾಮಾಗಿ ಮಲಗಿರ್ತಾನೆ, ಸುಮ್ಮನೆ ಏನೇನೋ ಮಾಡ್ತಾನೆ. ಅಂದ್ರೆ ನಾನಿಲ್ಲಿ ಆಲಸ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ಲ, ಆಮೇಲೆ ಮತ್ತೆ ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿರ. ಆ ಥರ ಅಲ್ಲ, ನಾನು ಒಳ್ಳೆಯವನು ಹೊರತು ಮಲಗಿರ್ತೀನಿ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ವಿಚ್ ಮೀನ್ಸ್ ನಿಮ್ಮ ಎಫರ್ಟ್ ಇರಬೇಕು, ಅದ್ರ ಜೊತೆ ಭಗವಂತನ ಆಶೀರ್ವಾದ ಇರಬೇಕು. ಅದಿತ್ತು ಅಂತ ಹೇಳಿದ್ರೆ ನೀವು ಏನು ಕೈ ಇಡ್ತೀರೋ ಅದೇ ಸುವರ್ಣ. ಏನಾದ್ರೂ ಒಳಗಡೆ ಇಂಟೆಂಟೇ ತಪ್ಪಾಗಿತ್ತು ಅಂತ ಹೇಳಿದ್ರೆ, ಏನ್ ದೇಶ ಸರಿ ಇಲ್ಲ ಅಂದ್ರೆ ಅದೇ ರಾಡಿ. ಈಗ ಎಷ್ಟೊಂದು ಸಂದರ್ಭದಲ್ಲಿ ಈ ಸರಿ ತಪ್ಪು ಅನ್ನೋ ವಿಚಾರದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್. ಅಂದ್ರೆ ಉದಾಹರಣೆಗೆ, ಈಗ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ. ಒಂದು ಫ್ರೆಂಡು, ಈಗ ಓಕೆ ನಾನು ಸುಮ್ಮನೆ ನಂದೇ ಎಕ್ಸಾಂಪಲ್ ತಗೊಂಡು, ಈಗ ನನಗೊಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡು ನನ್ನ ಜೀವನದಲ್ಲಿ ನನಗೆ ಯಾವತ್ತೂ ಏನೋ ಹೆಲ್ಪ್ ಮಾಡಿದ್ದ. ನನ್ನ ಸ್ಕೂಲಿಂಗಲ್ಲಾಗಿರ್ಬೋದು, ಕಾಲೇಜ್ ಡೇಸಲ್ಲಾಗಿರ್ಬೋದು, ನನಗೆ ಯಾವಾಗಲೂ ದುಡ್ಡು ಕೊಟ್ಟಿದ್ದು ಅಥವಾ ಏನೋ ಸಪೋರ್ಟ್ ಮಾಡಿದ್ದು, ಏನೋ ನನಗೆ ಅವನು ಹೆಲ್ಪ್ ಮಾಡಿದ್ದ. ನಾನು ಅವನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ನಿಂಗೆ ಚಿರಋಣಿ, ನಿನ್ನ ಫ್ರೆಂಡ್ಶಿಪ್ ಸಿಕ್ಕಿದ್ದಕ್ಕೆ, ಯು ಆರ್ ಗ್ರೇಟ್ ಅಂತ ನಾನು ಹೇಳ್ಕೊಂಬರ್ತಿರ್ತೀನಿ. ಆದರೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದೋ ಒಂದು ಕೆಟ್ಟಗಳಿಗೆ ಅವನು ನನಗೇನೋ ಅನ್ಯಾಯ ಮಾಡಿಬಿಡ್ತಾನೆ, ಅಥವಾ ಏನೋ ಬ್ಯಾಕ್ ಸ್ಟಾಪ್ ಮಾಡೋ ಕೆಲಸ ಅಂತಾರಲ್ಲ ಆ ಥರದ್ದು ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸನೇ ಮಾಡಿಬಿಡ್ತಾನೆ. ಭಾಳ ಹತ್ತಿರದವ್ರೆ ಫ್ರೆಂಡ್ಸ್ ಅಂತ ಇಟ್ಕೊಳ್ಳಿ. ಈಗ ಅವನು ಅವತ್ತು ನನಗೆ ಒಳ್ಳೇದು ಮಾಡಿದ್ದ, ಅದಕ್ಕೆ ಅವನು ಒಳ್ಳೆಯವನು ಅಂತ ನಾನು ಅನ್ಕೊಬೇಕಾ? ಇವತ್ತು ಇಂಥ ಕೆಲಸ ಮಾಡಿದಾನೆ ಇವನು ಕೆಟ್ಟವನೇ ಅಂತಲೇ ನಾನು ಡಿಸೈಡ್ ಆಗ್ಬಿಡ್ಬೇಕಾ? ಅಂದರೆ ಅವನು ಒಳ್ಳೆಯವನ ಅಥವಾ ಕೆಟ್ಟವನ? ಇದು ಹೆಂಗಿದು ಡಿಸೈಡ್ ಮಾಡೋದು? ಓಕೆ, ಸೊ
ಯುದ್ಧ ಈಗ ಆಲ್ಮೋಸ್ಟ್ ಶುರು ಆಗಬೇಕು ಅಂತ ಇಟ್ಕೊಳ್ಳೋಣ, ಆಯಿತಾ? ಇನ್ನೂ ಒಂದು ಆ್ಯರೋನು ರಿಲೀಸ್ ಆಗಿರೋದಿಲ್ಲ. ಹ್ಮ್. ಆ ಮೂಮೆಂಟಲ್ಲಿ ಇನ್ನೇನು ಇಡೀ ಪ್ರಪಂಚನೇ ಸುಟ್ಟೋಗ್ಬೇಕು, ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಮಾತ್ರ ಉಳ್ಕೊಂಡಿದೆ. ಸೊ ಏನು ಯುದ್ಧ ಪ್ರಾರಂಭ ಆಗಬೇಕು. ಆ ಸಿಚುವೇಶನಲ್ಲಿ ರಣಭೂಮಿನಲ್ಲಿ ಎಲ್ಲ ಆಪೋಸಿಟ್ ಗ್ಯಾಂಗ್ ಅವರು ನಿಂತಿರ್ತಾರೆ. ಮತ್ತು ಈ ಕಡೆ ಸೈಡು ಕೃಷ್ಣ ಮತ್ತು ಅರ್ಜುನ, ಈ ಕಡೆ ಪಾಂಡವರು, ಇವ್ರುಗಳೆಲ್ಲ ನಿಂತಿರ್ತಾರೆ. ಈ ಮೂಮೆಂಟಲ್ಲಿ ಕೃಷ್ಣನ ಅರ್ಜುನ ಒಂದು ಮಾತು ಕೇಳ್ತಾನೆ. ಕೃಷ್ಣ, ನಾನು ಯಾಕೋ ಗೊತ್ತಿಲ್ಲ, ನನಗೆ ಗಾಂಡೀವ ಸ್ಟ್ರಾಂಗ್ ಆಗಿದೆ, ಆದರೆ ನನ್ನ ಕೈ ನಡುಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ನಾನು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗಬೇಕು. ನನ್ನನ್ನು ಒಂದು ರೌಂಡ್ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ, ಆಯಿತು, ನಾನು ನಿನ್ನ ನೀನು ವಾದಾಗಿದ್ದ ಮಾಡೋದಿಲ್ಲ, ಆ್ಯಂಡ್ ಸರಿ ಬಾ. ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ. ಹೋಗ್ತಾನೆ. ಸೊ ಒಂದು ರೌಂಡು ಅವ್ನು ಕರೆಕ್ಟಾಗಿ ಎಲ್ಲಿಗೆ ತೊಗೊಂಡೋಗ್ಬಿಟ್ಟು ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ, ಎಕ್ಸಾಕ್ಟಾಗಿ ಅವರ ಇಡೀ ಕುಲದವರೆಲ್ಲ ಕಾಣಿಸ್ಬೇಕು ಆ ಒಂದು ಸ್ಪಾಟ್ಗೆ ಕರೆಕ್ಟಾಗಿ ಮದ್ದಿಗೆ ತೊಗೊಂಡೋಗ್ಬಿಟ್ಟು ನಿಲ್ಲಿಸ್ತಾನೆ. ಸೊ ಅಂದರೆ ಎರಡೂ ಕಡೆಗೂ ಅವ್ನು ಗೊತ್ತಾಗ್ಬೇಕಿತ್ತು, ಅವ್ನಿಗೆ ನಾ ಯಾರ ಕಡೆ ಫೈಟ್ ಮಾಡ್ತಾ ಇದ್ದೀನಿ ಗೊತ್ತಾಗಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ಫಸ್ಟು ಭೀಷ್ಮಾಚಾರ್ಯನ ತೋರಿಸ್ತಾರೆ. ಭೀಷ್ಮರನ್ನ ತೋರಿಸ್ಬಿಟ್ಟು, ನೋಡು, ಇವರು ನಿನಗೆ ಒಂದು ಆಲದ ಮರದ ಥರ ಇಡೀ ಜನ್ಮ ಪೂರ್ತಿ ತನ್ನ ಯೌವನದ ಟೈಮಲ್ಲೂ ಮದುವೆ ಆಗದೆ ಹಸ್ತಿನಾಪುರಕ್ಕೋಸ್ಕರ ಭಾಳಷ್ಟು ತ್ಯಾಗ ಮಾಡಿದಂಥ ತ್ಯಾಗಮಯಿ ಇವರು. ಬಿಕಾಸ್ ಅದು ಸಾಧಾರಣ ಅಲ್ಲ, ಬಿಕಾಸ್ ಅವರು ಪವರ್ ಇತ್ತು, ಅವರೇ ರಾಜ ಆಗ್ಬೋದಾಗಿತ್ತು, ಆದರೆ ಅದನ್ನು ಬಿಟ್ಕೊಟ್ರು. ನಿಮ್ಮ ತಂದೆ ಪಾಂಡು ಸತ್ತೋದಾಗ ಅವ್ರು ನಿಮ್ಗೆ ಕೊಡ್ಬೋದಾಗಿರುವಂಥ ಆ ಒಂದು ಫೆಸಿಲಿಟೀಸ್ ಎಲ್ಲನೂ, ಅವ್ರು ನಿಮ್ಮ ಮಾಡ್ಬೋದಾಗಿರುವಂಥ ಕರ್ತವ್ಯಗಳೆಲ್ಲನೂ ಇವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡಿದರು. ಇವತ್ತು ಇವ್ರ ಜೊತೆ ನೀನು ಯುದ್ಧ ಮಾಡ್ತಾ ಇದೆಯಾ ನೋಡು ಅಂತ. ಸಡನ್ನಾಗಿ ಅರ್ಜುನ್ಗೆ ತಲೆಗೆಟ್ಟೋಗುತ್ತೆ. ಕೃಷ್ಣ, ಏನು ಮಾಡಲಿ ನಾನೀಗ? ಅಯ್ಯೋ, ನನ್ನ ತಾತ ಇವ್ರಿಗೆ ನನ್ನದು ಹಿಂಗೆ ಹೋಗ್ಬಿಟ್ಟು ಯುದ್ಧ ಮಾಡಲಿ, ಸಾಧ್ಯ ಇಲ್ಲ ಇವ್ರು ನಾನು ಮಾಡೋದಕ್ಕೆ ಅಂತ. ಆದರೆ ಅರ್ಜುನ, ಇದನ್ನು ಯೋಚನೆ ಮಾಡು, ದ್ರೌಪದಿ ವಸ್ತ್ರಾಭರಣ ಆಗಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತಿದ್ರು ಇವರು. ಇವ್ರಿಗೆ ತಡೆಯುವಂಥ ಪವರ್ ಇತ್ತು, ಆದ್ರೂ ಅವ್ರು ಆ ಪವರನ್ನು ಉಪಯೋಗಿಸ್ಕೊಳಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ ಇವರೇ ಒಂದು ಧರ್ಮನ ಹಾಕೊಂಡ್ಬಿಟ್ಟು, ಅದೇ ಧರ್ಮ ಎಲ್ಲ ಅಂತ ಹೇಳ್ಬಿಟ್ಟು ಗ್ರೇಟ್ ಅಂತ ಹೇಳ್ಬಿಟ್ಟು ಆ ಧರ್ಮದ ಜೊತೆಗೆ ನಿಂತ್ಕೊಂಡಿದ್ರು. ಸೊ ಮತ್ತೆ ಅರ್ಜುನ್ ತಲೆಕೆಡುತ್ತೆ. ಹೌದು ಕೃಷ್ಣ, ನಾನು ಹೇಳ್ತಾ ಇರೋದು ಕರೆಕ್ಟು, ಇವತ್ತು ಇವ್ರನ್ನ ನಾನು ಆಪೋಸಿಟ್ ಗ್ಯಾಂಗಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ವಧೆ ಮಾಡಲೇಬೇಕು ಇವ್ರನ್ನ, ನಾನು ಅಂದರೆ ಸಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾನೆ. ಸರಿ, ಅದಾದಮೇಲಿಂದ ನೆಕ್ಸ್ಟ್ ದ್ರೋಣನ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡು ಅರ್ಜುನ, ಇವರು ದ್ರೋಣ ಎಂಥ ಮಹಾನುಭಾವ ಅಂತ ಹೇಳಿದ್ರೆ, ನಿನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರು. ಪ್ರಪಂಚದಲ್ಲಿ ನಿನ್ನನ್ನು ಶ್ರೇಷ್ಠವಾಗಿರುವಂಥ ಬಿಲ್ಗಾರ ಆಗಬೇಕು ಅಂದರೆ ಆರ್ಚರರ್ ಆಗಬೇಕಂತ ಹೇಳ್ಬಿಟ್ಟು ನಿನಗೋಸ್ಕರ ಭಾಳ ಕಷ್ಟಪಟ್ಟವ್ರು ಇವರು. ಅವರ ಮಗನಿಗೆ ಬ್ರಹ್ಮಾಸ್ತ್ರ ಕೊಡೋದಕ್ಕಿಂತ ಮುಂಚೆ ನೀನು ಕೊಟ್ಟವ್ರು ಇವರು. ಎಂಥ ಗ್ರೇಟ್ ಮಾನವ ಇರಬೇಕು ಇವರು. ಅಟ್ ದ ಸೇಮ್ ಟೈಮ್ ನೀನು ಪ್ರಪಂಚದಲ್ಲೇ ಶ್ರೇಷ್ಠನಾಗಬೇಕು ಅಥವಾ ಶ್ರೇಷ್ಠವಾಗಿರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಏಕಲವ್ಯಂದು ಬೆರಳನ್ನ ಕಟ್ ಮಾಡಿಕೊಟ್ರು. ಅಯ್ಯೋ ಹೌದಲ್ವಾ ಕೃಷ್ಣ, ನನ್ನ ಗುರು ಇವರು, ಸೊ ನಾನು ಹೆಂಗೆ ಇವ್ರ ವಿರುದ್ಧ ಯುದ್ಧ ಮಾಡಲಿ ಅಂತ. ಆದರೆ ಅರ್ಜುನ ನೆನ್ಪಿಟ್ಕೋ, ದ್ರೌಪದಿ ವಸ್ತ್ರಾಪರಣದಲ್ಲೂ ಸುಮ್ಮನೆ ಇದ್ರು. ಅವರ ಮಗ ಅಶ್ವತ್ಥಾಮ ಅಧರ್ಮದಲ್ಲಿ ಇದ್ದೇನೆ ಅಂತ ಗೊತ್ತಿದ್ರು, ಅಧರ್ಮದ ಪಕ್ಕ ನಿಂತ್ಕೊಂಡು ಯುದ್ಧ ಮಾಡ್ತಾವ್ರು ಇವರು. ಯಾವ ವಿದ್ಯೆ ಧರ್ಮದ ಪರವಾಗಿ ಯುದ್ಧ ಮಾಡಬೇಕಾಗಿತ್ತು ಇವತ್ತು, ಅದೇ ಧರ್ಮನ ಇಟ್ಕೊಂಡು ಇವರು ಅಧರ್ಮದ ಪಕ್ಕ ನಿಂತ್ಕೊಂಡು ಅಧರ್ಮದ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಇವ್ರಿಗೆ ನೀನೇನು ಮಾಡ್ತೀಯಾ? ಹೌದು, ಅವ್ರು ನಾನು ಗುರು ಆದ್ರೂ ಪರವಾಗಿಲ್ಲ, ಅವ್ರನ್ನ ನಾನು ವಧೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ತಾನೆ. ಅದಾದ್ಮೇಲಿಂದ ದ್ರೋಣಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡು ದ್ರೋಣಾಚಾರ್ಯರು, ಅವರು ನಿನಗೋಸ್ಕರ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದ್ರು. ನಿನ್ನನ್ನು ಪ್ರಪಂಚದಲ್ಲೇ ಶ್ರೇಷ್ಠ ಆರ್ಚರ್ ಮಾಡಬೇಕು ಅನ್ನೋಂಥದ್ದು ಅವ್ರ ಗುರಿಯಾಗಿತ್ತು. ನಿನಗೋಸ್ಕರ ನಿನಗೆ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಮಹಾನ್ ಗುರು ಇವರು. ಸೊ ನಿನ್ನನ್ನು ಶ್ರೇಷ್ಠವಾಗಿ ನೋಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಏಕಲವ್ಯಂದು ಬೆರಳನ್ನ ಕೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾರು ಆಗಿದ್ದಿದ್ರೆ ಅವ್ನು ಎಲ್ಲೂ ಫಸ್ಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಅಂಥ ಗುರು ವಿರುದ್ಧ ನೀನು ನಿಂತಿದ್ಯಾ? ಅಯ್ಯೋ ಕೃಷ್ಣ, ನಾನು ಹೆಂಗೆ ಇವ್ರ ವಿರುದ್ಧ ಯುದ್ಧ ಮಾಡಲಿ? ಸಾಧ್ಯ ಇಲ್ಲ ಕೃಷ್ಣ. ಆದರೆ ಇದೇ ದ್ರೋಣಾಚಾರ್ಯರುವೆ ದ್ರೌಪದಿ ವಸ್ತ್ರಾಪರಣ ಆಗಬೇಕಾದ್ರೆ ಸುಮ್ಮನೆ ನಿಂತಿದ್ರು, ಭೀಷ್ಮಾಚಾರ್ಯರ ಥರನೇ. ಇವ್ರು ಏನುವೆ ಹೇಳಲೇ ಇಲ್ಲ, ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರು, ಇವ್ರದೇ ಧರ್ಮಗಳನ್ನ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ತುಂಬ ಟೈಮು ಅಶ್ವತ್ಥಾಮ ಅಧರ್ಮದಲ್ಲಿದ್ದಾನೆ ಅಂತ ಗೊತ್ತಿದ್ರು ಪುತ್ರ ವ್ಯಾಮೋಹದಿಂದ ಅವನನ್ನು ಕರ್ಕೊಂಡು ಬರ್ದೇನೆ ಇವರು ಅಧರ್ಮಕ್ಕೆ ಹೋಗ್ಬಿಟ್ಟು ನಿಂತ್ಕೊಂಡು ಯುದ್ಧ ಮಾಡ್ತಾ ಇದ್ರಿ ಇವಾಗ. ಓ ಕರೆಕ್ಟ್ ಕೃಷ್ಣ, ಇವ್ರ ವಿರುದ್ಧ ನಾನು ಯುದ್ಧ ಮಾಡಲೇಬೇಕು. ಅಲ್ಲಿಂದ ವಾಪಸ್ಸು ನೆಕ್ಸ್ಟು ಕರ್ಣನ ಹತ್ರ ಕರ್ಕೊಂಡು. ನೋಡು ಕರ್ಣ ಏನು ಅನ್ಯಾಯ ಮಾಡಿದ್ದಾನೆ.
ಇವನು ಎಲ್ಲರೂ ಒಬ್ಬ ಚಾರಿಯೇಟರ್ ಮಗ ಅಂತ ಹೇಳ್ಬಿಟ್ಟು ಜಾತಿ ನಿಂದನೆ ಮಾಡ್ತಾ ಇದ್ರು. ಊರಲ್ಲಿರೋರು ಎಲ್ಲರೂ ಇವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು. ಆದ್ರೂ ಇವನು ತನ್ನ ಸಾಮರ್ಥ್ಯ ಅಂದ್ರೆ ತನ್ನ ಎಬಿಲಿಟಿನ ಪ್ರೂವ್ ಮಾಡೋದಕ್ಕೋಸ್ಕರನೇ ಇಡೀ ಜನ್ಮ ಪೂರ್ತಿ ಮಾಡ್ದ ಅವನು. ಅವನದೇನು ತಪ್ಪಿದೆ ಅದರೊಳಗಡೆ? ಕರೆಕ್ಟ್ ಕೃಷ್ಣ ಪಾಪಚೆ ಏನು ಒಳ್ಳೆಯವನೇ ಕರ್ಣ, ಅವನಲ್ಲೂ ಧರ್ಮ ಇದೆ ನನಗೂ ಗೊತ್ತು. ಆದರೆ ಇದೇ ಕರ್ಣ ದ್ರೌಪದಿ ವಸ್ತ್ರಾಪರಣ ಆಗ್ಬೇಕಾದ್ರೆ ವಿಷಭಾಷೆ ಉಪಯೋಗಿಸಿದ್ದ, ಕೆಟ್ಟದಾಗಿ ಮಾತಾಡಿದ್ದ ದ್ರೌಪದಿ ಬಗ್ಗೆನೂ. ಮತ್ತು ಇದೇ ಕರ್ಣ ಇವತ್ತೂ ದುರ್ಯೋಧನ ಸಪೋರ್ಟಲ್ಲಿ ನಿಂತ್ಕೊಂಡು ಇಡೀ ಜನ್ಮ ಪೂರ್ತಿ ನಿನ್ನ ಸೋಲೆ ಅವನ ಜೀವನದ ಗುರಿಯನ್ನ ಲೆಕ್ಕದಲ್ಲಿ ಅವನು ನಿಂತಿದ್ದಾನೆ ಅಂತ. ಮತ್ತೆ ಅವನು ತಲೆಗೆಡತಿ, ಇದೇನು ಕೃಷ್ಣ, ಇವನ್ನ ನಾನು ಹೆಂಗಾರು ಮಾಡಿ ಯುದ್ಧ ಮಾಡ್ಬೇಕು, ಇವನ್ನ ಸೋಲಿಸ್ಲೇಬೇಕು ನಾನು ಇವತ್ತು. ಆಮೇಲೆ ಲಾಸ್ಟಲ್ಲಿ ದುರ್ಯೋಧನ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡು ದುರ್ಯೋಧನನ, ಇವನು ಧರ್ಮ ಗೊತ್ತಿದ್ರು ಅಧರ್ಮದ ಜೊತೆನೇ ಇದ್ದಾನೆ. ಆದ್ರೂ ಇವನು ಒಳಗಡೆಯಿಂದ ಎಲ್ಲರನ್ನೂ ಅಂದ್ರೆ ಇವತ್ತು ಸಮಾಜದಲ್ಲಿ ಜಾತಿ ಪದ್ಧತಿನ ತುಳಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇವನನ್ನ ಕರ್ಕೊಂಡು ಬಂದು ನಿಲ್ಸ್ಕೊಂಡಿದ್ದಾನೆ. ಅದು ಬೇರೆ ವಿಷಯ. ಅಂದ್ರೆ ಈಗ ಅವನನ್ನ ಚಾರಿಯೇಟರ್ ಮಗ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂದನೆ ಮಾಡ್ತಿದ್ರು, ಬಟ್ ಅವ್ರು ಇವನೊಂದು ಸ್ಥಾನ ಕೊಟ್ಟ ಅವ್ರಿಗೆ. ಜೊತೆಗೆ ಸ್ನೇಹಿತ ಅನ್ನುವಂಥದ್ದು ಅಂದ್ರೆ ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ರೀತಿನಲ್ಲಿದ್ದಾನೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನೀವೆಲ್ಲ ಹುಟ್ಟಕ್ ಮುಂಚೆನೆ ಅವನು ಗರ್ಭದೊಳಗಡೆ ಇದ್ದ, ನಿನ್ನ ಅಣ್ಣ ಅವನು. ಸೊ ಲೆಕ್ಕ ನೋಡ್ಬೇಕಂತ ಹೇಳಿದ್ರೆ ಅವನಿಗೆ ಅಧಿಕಾರ ಇದೆ ಅಲ್ವಾ ಅಂತ. ಕರೆಕ್ಟ್ ಕೃಷ್ಣ ಹೇಳ್ತಾರೆ, ಕರೆಕ್ಟ್. ಬಟ್ ದುರ್ಯೋಧನ ಏನು ತಪ್ಪಿಲ್ಲ. ಆದ್ರೆ ಇದೇ ದುರ್ಯೋಧನ ಎಲ್ಲಾ ತರ ನೀಚ ಕೆಲಸಗಳನ್ನ ಮಾಡ್ದ. ನಿನ್ನ ಜೊತೆಲಿ ಹುಟ್ಟಿದಂತ ಭೀಮನ್ಗೆ ವಿಷ ಹಾಕೋದಕ್ಕೆ ಟ್ರೈ ಮಾಡ್ದ. ನಿಮ್ಮನ್ನೆಲ್ಲ ಒಳಗೆ ಬೇರೆ ಕಡೆ ಕಳಿಸಿ ನಿಮ್ಮೆಲ್ಲ ಸುಟ್ಟಾಕಕ್ಕೆ ನೋಡ್ದ. ಪ್ರತಿದಿನನೂ ನಿಮ್ಮಿಂದ ಅಧಿಕಾರ ಕಿತ್ಕೊಳ್ಳೋದಕ್ಕೆ ನೋಡ್ದ. ಪ್ರತಿದಿನನೂ ನಿಮ್ಮನ್ನ ನೋವಲ್ಲಿ ಇಡೋದಕ್ಕೆ ನೋಡ್ದ. ಅವತ್ತು ದ್ರೌಪದಿ ವಸ್ತ್ರಾಪರಣ ಆಗೋ ಟೈಮಲ್ಲಿ ಮೇಜರ್ ರೀಸನ್ ಇವನೇನೆ. ಶಕುನಿ ಜೊತೆ ಸೇರ್ಕೊಂಡೆಲ್ಲ ಮಾಡಿದ್ದು. ಕರೆಕ್ಟ್ ಕೃಷ್ಣ, ಇವನು ವಿರುದ್ಧ ನಾನು ಯುದ್ಧ ಮಾಡಲೇಬೇಕು. ಈಗ ಅವ್ನು ತಲೆ ಕೆಟ್ಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಲಾರ್ಡ್ ಆಫ್ ಟೈಮ್ಸ್ ಅಬ್ಸರ್ವ್ ಮಾಡಿ, ಅವನು ಒಂದು ಶ್ಯಾಡೋನು ತೋರಿಸ್ತಾ ಇದ್ದಾನೆ ಕೃಷ್ಣ, ಇನ್ನೊಂದು ಲೈಟ್ ತೋರಿಸ್ತಾ ಇದ್ದಾನೆ. ನೆರಳು ಮತ್ತೆ ಬೆಳಕು ಎರಡೂ ತೋರಿಸ್ತಾ ಇದ್ದಾನೆ. ಇಲ್ಲಿ ಯಾಕೆ ಇದನ್ನ ಮಾಡ್ದ ಅನ್ನುವಂಥದ್ದು ಬಹಳ ಜನ ಕನ್ಫ್ಯೂಷನ್. ಇದನ್ನೇ ನಾವು ಝೀರೋ ಸ್ಟೇಟ್ ಅಂತ ಕರಿತೀವಿ. ಝೀರೋ ಸ್ಟೇಟ್ ಅಂದ್ರೆ ಕನ್ಫ್ಯೂಷನ್ ಅಂತ. ಈಗ ನೋಡಿ, ಕೃಷ್ಣ ಅರ್ಜುನ್ಗೆ ಯಾಕೆ ಎರಡೂ ಮುಖಗಳನ್ನ ತೋರಿಸ್ತಾ ಅಂತ ಹೇಳಿದ್ರೆ, ಅರ್ಜುನನ್ನ ಎಮೋಷನ್ ಲೆಸ್ ಮಾಡೋದಿಕ್ಕಲ್ಲ, ಎಮೋಷನಲಿ ಬ್ಯಾಲೆನ್ಸ್ ಮಾಡೋದಿಕ್ಕೆ. ಇದೆರಡಕ್ಕೂ ಡಿಫರೆನ್ಸ್ ಇದೆ. ಎಮೋಷನ್ ಲೆಸ್ ಆಗೋದು ಬೇರೆ, ಎಮೋಷನಲಿ ಬ್ಯಾಲೆನ್ಸ್ಡ್ ಆಗೋದು ಬೇರೆ. ಸೊ ಯಾವಾಗ ಅವನು ಮೋಹನೂ ಇಲ್ದೇನೆ ದ್ವೇಷನೂ ಇಲ್ದೇನೆ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾನೋ ಅವಾಗ ಮಾತ್ರ ಅವನು ಯುದ್ಧನ ಮಾಡೋದಕ್ಕೆ ಈಸಿ ಆಗುತ್ತೆ. ಅರ್ಥಾತ್ ಅವನೇನಾದ್ರೂ ನೋಡಪ್ಪ ಇವರೆಲ್ಲರೂ ಗುರು ದ್ರೋಣ್ರು ಮತ್ತೆ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಇವ್ರು ಅಂತ ಹೇಳಿದ್ರೆ ಅವ್ನಿಗೆ ಮೋಹ ಬೆಳೆದ್ ಬಿಡೋದು. ಅದೇನೇ ಏನಾದ್ರೂ ಇವರೆಲ್ಲ ಕೆಟ್ಟವರು ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಬರೀ ದ್ವೇಷ ಬೆಳೆಯೋದು. ಬಟ್ ಇವೆರಡೂ ಹತ್ರ ಬಂದಿದ್ದ ಕಾರಣಕ್ಕೋಸ್ಕರ ಎರಡು ಕ್ಯಾನ್ಸಲ್ ಆಗೋಯ್ತು. ಲವ್ ಅಂಡ್ ಹೇಟ್ ವಾಟ್ ಕ್ಯಾನ್ಸಲ್ಡ್. ಇವಾಗ ಉಳ್ಕೊಂಡಿರೋದೇನು? ಧರ್ಮ. ನಾನೇನು ಕೆಲಸ ಮಾಡಬೇಕು, ನನ್ನ ಕರ್ತವ್ಯ ಧರ್ಮ. ನನ್ನ ಧರ್ಮ ಏನು? ನಾನು ಯುದ್ಧ ಮಾಡೋದಷ್ಟೇ ನನ್ನ ಧರ್ಮ, ಅದನ್ನು ಮಾತ್ರ ನಾನು ಮಾಡಬೇಕು ಅನ್ನುವಂಥದ್ದು ಕೃಷ್ಣ ಅವನಿಗೆ ಅವತ್ತು ಅರ್ಥ ಮಾಡಿಸ್ಬೇಕಾಗಿತ್ತು. ಸೊ ಯಾವಾಗ ಮೈಂಡಲ್ಲಿ ಈ ಕಡೆ ದ್ವೇಷನೂ ಇಲ್ಲ, ಮೋಹನೂ ಇಲ್ಲ, ನನಗೆ ಮೈನಸ್ಸು ಇಲ್ಲ ಪ್ಲಸ್ಸು ಇಲ್ಲ ಅನ್ನುವಂಥ ಮಧ್ಯಂತರ ಸ್ಥಿತಿ ಬರುತ್ತಲ್ಲ, ಇವರನ್ನೇ ಸ್ಥಿತಪ್ರಜ್ಞ ಅಂತ ಕರೀತಾರೆ. ವಿಚ್ ಮೀನ್ಸ್ ನಾನು ಇವ್ರನ್ನ ದ್ವೇಷಿಸೋದು ಇಲ್ಲ, ಇವ್ರನ್ನ ಪ್ರೀತಿಸೋದು ಇಲ್ಲ, ನಾನು ಸ್ಥಿತಪ್ರಜ್ಞನಾಗಿರ್ತೀನಿ. ಭಗವಂತ ಕೃಷ್ಣ ಅರ್ಜುನ್ಗೆ ಟೀಚ್ ಮಾಡಕ್ಕೆ ಟ್ರೈ ಮಾಡಿದ್ದೆ ಅದು. ಇದರೊಳಗಡೆ ಯಾರೊಬ್ಬ ಫ್ರೆಂಡು, ಅವನಲ್ಲಿ ನೀವು ಒಳ್ಳೇದು ನೋಡೋದ ಅವಶ್ಯಕತೆ ಇಲ್ಲ, ಕೆಟ್ಟದ್ದು ನೋಡೋದ ಅವಶ್ಯಕತೆ ಇಲ್ಲ. ಯಾವಾಗ ಮನುಷ್ಯ ಸ್ಥಿತ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾನೆ ಅವಾಗ ಮಾತ್ರ ಎಲ್ಲವನ್ನೂ ಆಸ್ ಇಟ್ ಈಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಧ್ಯಾತ್ಮದಲ್ಲೂ ಒಂದು ಮಾತಿದೆ, ಮನುಷ್ಯ ಯಾವಾಗ ಅಧ್ಯಾತ್ಮದಲ್ಲಿ ಎಲಿವೇಟ್ ಆದ ಅಂತ ಗೊತ್ತಾಗುತ್ತೆ ಅಂದರೆ ಎಲ್ಲವನ್ನು ಅವನು ಆಸ್ ಇಟ್ ಈಸ್ ಒಪ್ಕೊಂಡಾಗ, ಅದು ಹೇಗಿದೆ ಹಾಗೇನೆ ಅದನ್ನು ಒಪ್ಕೊಂಡಾಗ, ಅರಿವಿಂದ ಅದನ್ನು ನಡ್ಕೊಂಡಾಗ. ನೋಡಿ, ಈಗ ಒಬ್ರು ಡಾಕ್ಟರ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಬಿಕಾಸ್ ವೈದ್ಯೋ ನಾರಾಯಣ ಹರಿ ಇದೆಲ್ಲ ಡಾಕ್ಟರ್ಸ್ಗಳು ಗ್ರೇಟೆ. ಒಬ್ಬ ಡಾಕ್ಟ್ರು ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಆಪರೇಷನ್ ಥಿಯೇಟರ್ ಬೆಡ್ ಮೇಲೆ ಮಲಗಿರುವಂಥದ್ದು ಅವ್ರ ಮಗ ಅಂತ ಇಟ್ಕೊಳ್ಳಿ. ಇವಾಗ ಅವ್ರೇನಾದ್ರೂ ಇವ್ನು ನನ್ನ ಮಗ ಅಂತ ಹೇಳ್ಬಿಟ್ಟು ಏನಾದ್ರೂ ಮೋಹದಿಂದ ಒಳಗಾದ್ರೆ ಅವ್ರ ಕೈ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ರು ಆಪರೇಷನ್ ಮಾಡೋದಕ್ಕಾಗೋದಿಲ್ಲ. ಅದೇ ಯಾರಾದ್ರೂ ಒಬ್ಬ ಶತ್ರು ಮಲಗಿದ ಅಂತ ಇಟ್ಕೊಳ್ಳಿ, ಇವ್ನ ಶತ್ರು, ನನಗೆ ಚಾನ್ಸ್ ಸಿಕ್ಕಿದೆ, ಇವ್ನಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಡ್ಬೇಕಪ್ಪ ಅನ್ನೋಂಥ ಕಾರಣಕ್ಕೋಸ್ಕರ ಅವ್ರು ಕತ್ತಿ ಎತ್ತಿದ್ರು ಅಂತ ಹೇಳಿದ್ರೆ ಅದನ್ನು ಒಳ್ಳೇದಲ್ಲ. ಸೊ ಡಾಕ್ಟ್ರು ಅವರ ಪ್ರೊಫೆಷನನ್ನು ಯಾವಾಗಲೂ ಇದೊಂದು ಬಾಡಿ ಅಂತಷ್ಟೇ ನೋಡ್ತಾರೆ. ಸೊ ಹಾಗಾಗಿನೇ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್, ಬಿ ಕ್ಲಿನಿಕಲ್ ಇನ್ ಎಕ್ಸಿಕ್ಯೂಷನ್, ಬಿ ಹ್ಯೂಮನ್ ಇನ್ ಕನೆಕ್ಷನ್ ಅಂತ. ಬಿ ಕ್ಲಿನಿಕಲ್ ಇನ್
ಎಕ್ಸಿಕ್ಯೂಷನ್. ಸೊ ನೀವು ಆಪರೇಷನ್ ಮಾಡ್ಬೇಕಲ್ಲ ಮಾಡಿ, ಆದರೆ ಹ್ಯುಮ್ಯಾನಿಟಿನಲ್ಲಿ ಕನೆಕ್ಟ್ ಆಗಿ ಅಲ್ಲಿ ಕೂತ್ಕೊಂಡಾಗ ಡಾಕ್ಟರ್ ಏನಾದರೂ, ಓ ನೀನು ನನ್ನ ಭಾಳ ಆತ್ಮೀಯನಪ್ಪ, ನೀನು ಒಳ್ಳೆಯವನು ನೀನು, ಹಂಗೆ ಹಿಂಗೆ ಅಂತಂದರೆ ಅವ್ನು ಕಟ್ ಮಾಡೋಕ್ಕೆ ಎಲ್ಲಿ ಮನ್ಸು ಬರುತ್ತೆ ಅವ್ರಿಗೆ. ಸೊ ಸೇಮ್ ವೇ ನಾ ಹೇಳೋದು, ಆಫೀಸ್ ಪ್ರಾಬ್ಲಮ್ನ ಮನೆಗೆ ತೊಗೊಂಡು ಬರೋದು, ಮನೆ ಪ್ರಾಬ್ಲಮ್ನ ಆಫೀಸಿಗೆ ತೊಗೊಂಡೋಗೋದು, ಇದೂ ಒಂದು ಸಾರ್ಟ್ ಆಫ್ ಇದೇ ಕ್ಯಾಟಗರಿಗೆ ಬಂದ್ಬಿಡುತ್ತೆ. ಅಲ್ಲಿದ್ದಾಗ ಇಲ್ಲಿ ಚಿಂತೆ, ಇಲ್ಲಿದ್ದಾಗ ಅಲ್ಲಿ ಚಿಂತೆ, ಅದೇ ಪ್ರಕಾರ ಯೋಚನೆಗಳನ್ನ ಮಾಡ್ತಾನೆ ಇರ್ತಾರೆ ಅವರು. ಸೊ ಹಂಗಾಗಿ ನಾನು ಹೇಳುವಂಥದ್ದು, ನೀವು ಹೊರಗಡೆ ಹೂವಿನ ಥರ ಇರಿ, ಆದರೆ ಒಳಗಡೆ ವಜ್ರದ ಥರ ಇರಿ ಅಂತ. ಯಾವಾಗ ಮನುಷ್ಯ ಆ ಥರ ಇರ್ತಾನೆ, ಹೊರಗಡೆ ಅವನ ಅಪಿಯರೆನ್ಸು ಒಂಥರ ಬ್ಯೂಟಿಫುಲ್ ಆಗಿರುತ್ತೆ, ಆದರೆ ಒಳಗಡೆ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾನೆ. ಸೊ ದ ಮೂಮೆಂಟ್ ಯಾವಾಗ ಅವ್ರು ಎರಡನ್ನೂ ಒಂದೇ ಥರ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ, ಒಂದು ಸ್ಥಿತ ಪ್ರಜ್ಞೆನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವತ್ತು ಅವ್ರ ಲೈಫ್ ಅವ್ರಿಗೆ ವಾಪಸ್ ಪರಿಚಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಅವ್ರು ವಾಪಸ್ ಸಿಗ್ತಾರೆ. ನೋಡಿ, ಇದು ಬರೀ ಯುದ್ಧದ ಪಾಠ ಮಾತ್ರನೇ ಅಲ್ಲ. ಇದು ಈಗ ಮಾರ್ಕೆಟ್ ಅಂತ ಇಟ್ಕೊಳ್ಳೋಣ. ತುಂಬ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಮೋಷ್ನಲ್ ಆಗಿಬಿಡ್ತಾರೆ. ಭಾಳಷ್ಟು ಜನಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಕೆಲವೊಂದು ಸ್ಟಾಕ್ಗಳು ತುಂಬ ಬೀಳ್ತಾ ಇರುತ್ತೆ, ಅದು ಮುಂದೆ ಅದಕ್ಕೆ ಲೈಫೇ ಇರೋದಿಲ್ಲ, ಆದ್ರೂ ಅದು ಇಟ್ಕೊ ಕೂತಿರ್ತಾರೆ. ಯಾಕೆ ಗೊತ್ತಾ? ಇದು ನನ್ನ ಲಕ್ಕಿ ಶೇರು ಅಂತ. ಅಲ್ಲ, ತುಂಬಾ ತುಂಬಾ ವಿಚಾರಗಳಲ್ಲಿ ನಡೆಯುತ್ತೆ ಅದು. ತುಂಬ ವಿಷಯಗಳು ನಡೆಯುತ್ತೆ. ಅಂದರೆ ಇವತ್ತು ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ರೆ ಮುಗೀತಲ್ವಾ. ನಾನು ಈ ಹಿಂದೆ ಎಪಿಸೋಡಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಸೈಟು. ತಾವರೆ ಎಲೆ ಹಾ ಹಾ ಅಂದರೆ ಒಂದು ತಾವರೆ ಎಲೆ ಥರ ಇರಬೇಕು. ತಾವರೆ ಗಿಡ ನೀರಲ್ಲೇ ಬದುಕುತ್ತೆ, ಆದರೆ ತಾವರೆ ಎಲೆ ಯಾವತ್ತೂ ನೀರನ್ನು ಅಂಟಿಸ್ಕೊಳ್ಳಲ್ಲ. ಸೊ ಅಷ್ಟೇನೆ, ಸೇಮ್ ವೇ. ಸೊ ನಾವು ಯಾವಾಗ ಎರಡೂ ಸ್ಥಾನದಲ್ಲಿ ಇರೋದಿಲ್ಲ, ಅಂದರೆ ಈ ಕಡೆ ಲಾಭ ಬಂತ ಸಿಕ್ಕಾಬಟ್ಟೆ ಫುಲ್ ಎಕ್ಸೈಟ್ಮೆಂಟಲ್ಲೂ ಇರಬಾರ್ದು, ಲಾಸ್ ಆಯ್ತಾ ತುಂಬ ಬ್ರೇಕು ಆಗಬಾರ್ದು. ಬಿಕಾಸ್ ಎಷ್ಟೋ ಜನ ತುಂಬ ಲಾಸ್ ಆದ ತಕ್ಷಣ ಏನೇನೋ ಮಾಡ್ಕೊಂಡಿರೋರು ಇದ್ದಾರೆ, ತುಂಬ ಲಾಭ ಬಂದ ತಕ್ಷಣ ಈಗೋ ಬೆಳೆಸ್ಕೊಂಡಿರೋರು ಇದ್ದಾರೆ. ಎರಡೂ ಸಿಚುವೇಶನಲ್ಲಿ ಸಮತ್ವವನ್ನು ಯಾರು ಬೆಳೆಸ್ಕೋತಾರೋ ಅವ್ನು ಮಾತ್ರ ಸ್ಥಿತಪ್ರಜ್ಞ ಆಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ಈಗ ನೋಡಿ, ಒಂದು ಓಷನ್ನು ಸಾವಿರಾರು ನದಿಗಳು ಬಂದು ಅದಕ್ಕೆ ಸೇರ್ಕೊಂಡ್ರೂ ಅದು ಉಕ್ಕಿ ಹರಿಯೋದಿಲ್ಲ. ಸೂರ್ಯ 24 ಗಂಟೆ ಸುಟ್ರೂ ಅದು ಒಣಗೋದಿಲ್ಲ. ಎರಡೂ ಹಂತದಲ್ಲಿ ಅದು ತನ್ನ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಅದನ್ನು ಪ್ರಕೃತಿ ಅಂತೇಳಿ ಕರಿತೀವಿ. ಸೊ ಆ ಪ್ರಕೃತಿನ ನಮ್ಮೊಳಗಡೆ ಯಾವಾಗ ಬೆಳೆಸ್ಕೊಳ್ತೀವೋ ಆವಾಗ ನಾವು ಆ ಸ್ಥಿತಪ್ರಜ್ಞೆನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾ ಹೇಳೋದು, ನಿಮ್ಮ ಸಕ್ಸಸ್ಸು ನಿಮ್ಮ ತಲೆಗೆ ಹೋಗ್ಬಾರ್ದು, ಫೇಲ್ಯೂರು ನಿಮ್ಮ ತಲೆಗೆ ಹೋಗ್ಬಾರ್ದು ಅಂತ. ಈಕ್ವಲ್ ಆಗಿ ನ್ಯೂಟ್ರಲ್ ಆಗಿರಿ, ಅಂದರೆ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ಅದನ್ನು ಎಕ್ಸೆಪ್ಟ್ ಮಾಡಿ ಅಂತೇಳಿ. ನೋಡಿ, ಯಾವಾಗ ಪ್ರಪಂಚದ ಗಲಾಟೆಗಳು ನಿಮ್ಮ ಒಳಗಿನ ಮೌನವನ್ನು ಡಿಸ್ಟರ್ಬ್ ಮಾಡೋದಿಲ್ಲ, ಆವಾಗ ನೀವು ಸ್ಥಿತಪ್ರಜ್ಞರಾಗಿದ್ದೀರಾ ಅಂತ. ನಿಮ್ಗೆ ಹೊರಗಡೆ ಲೈಫ್ ಎಫೆಕ್ಟ್ ಮಾಡಬಾರ್ದು, ಯಾವುದೂ ಮಾಡಬಾರ್ದು ಅಷ್ಟೇ. ಸದ್ಗುರು ಅದಕ್ಕೊಂದು ಮಾತು ಹೇಳ್ತಾರೆ. ಸೊ ಎಷ್ಟೋ ಜನ ಬಿಕಾಸ್ ಎಷ್ಟೇ ಗ್ರೇಟೆಸ್ಟ್ ಕಾರ್ಯಗಳನ್ನ ಮಾಡಿದ್ರೂ ಅವರು ಎಲ್ಲ ಫುಲ್ಲು ತೊಗೊಂಡೆಲ್ಲ ಕಸ ಎಸಿತಾ ಇದ್ದಾರೆ ನಮ್ಮ ಕಡೆಗೆ. ಆದರೆ ನಾವು ಅದೇ ಕಸಗಳನ್ನೆಲ್ಲ ತೊಗೊಂಡು ಒಂದು ಗುಡ್ಡೆ ಮಾಡಿ ಮತ್ತವ್ರ ಮೇಲೆ ಹಾಕ್ತಾ ಇದ್ದೀವಿ. ರೀಸನ್ ಏನಂತ ಹೇಳಿದ್ರೆ, ಆ ಕೊಬ್ಬರ ಥರ ಟ್ರೀಟ್ ಮಾಡ್ತಾ ಇದ್ದೀವಿ, ಅದರಿಂದ ನಾವು ಬ್ಲಾಸಮ್ ಆಗಲಿ ಅಂತ. ವಿಚ್ ಮೀನ್ಸ್, ಸೊ ಅವ್ರು ಏನೇ ಬಂದರೂ ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಸೊ ಸೇಮ್ ವೇ, ಯಾವಾಗ ಆ ಸ್ಥಿತಪ್ರಜ್ಞೆ ಬರುತ್ತಲ್ಲ, ನಾನು ಫೇಲ್ಯೂರ್ಗೂ ಕುಂದಲ್ಲ, ನಾನು ಸಕ್ಸಸ್ಗೂ ಹಿಗ್ಗಲ್ಲ, ಎರಡೂ ಸಮತ್ವಂ ಯೋಗ ಉಚ್ಯತೆ ಅಂತ ಕರೀತಾರೆ. ಅಂದರೆ ಎರಡೂ ಬ್ಯಾಲೆನ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿದ್ದಾಗ ದೆನ್ ವಾಟ್ ಎವರ್ ಹಿ ವಾಂಟ್ಸ್ ಟು ಅಚೀವ್ ಡೆಫಿನೆಟ್ಲಿ ವಿಲ್ ಅಚೀವ್. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅವನು ಮೈಂಡನ್ನ ತುಂಬ ಸೇಮ್ ಲೆವೆಲ್ ಸ್ಟೇಟಲ್ಲಿದ್ದಾಗ. ಯಾರೋ ಬಂದು ನಿಮ್ಮನ್ನ ತುಂಬ ಹೊಗಳಿದ್ರು ಅಂತ ಇಟ್ಕೊಳ್ಳಿ, ತುಂಬ ನಾನು ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು ಆ ಈಗೋ ಡೆವಲಪ್ ಆಗುತ್ತೆ. ಮನೆಗೆ ಹೋದ ತಕ್ಷಣ ನೀನು ಯಾರು ಅಂತ ಹೇಳ್ಬಿಟ್ಟು ರಿಯಲ್ ಆಗಿ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಆವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಮನುಷ್ಯನಲ್ಲಿ ಅವನದು ಒಳ್ಳೆಯದೂ ಅಲ್ಲ ಕೆಟ್ಟದೂ ಅಲ್ಲ, ಎರಡೂ ನೋಡುವಂಥ ಅವಶ್ಯಕತೆ ಇಲ್ಲ. ಬಿ ದಟ್ ಬ್ಯಾಲೆನ್ಸ್ಡ್ ಮೈಂಡ್ ಪರ್ಸನ್, ದಟ್ಸ್ ಎನಫ್. ಇತ್ತೀಚಿನ ದಿನಗಳಲ್ಲಂತೂ ರಾತ್ರಿ ಮಲಗಬೇಕಂತೂ ಬೆಳಗ್ಗೆ ಎದ್ದು ತುಂಬ ಜನಕ್ಕೆ ಟೆನ್ಷನ್, ನಾಳೆ ಏನಾಗುತ್ತೆ ಅಂತ. ಇದು ಪ್ರಾಬ್ಲಿ ಕೋವಿಡ್ ಆದ್ಮೇಲಂತೂ ಇನ್ನೂ ವಿಪರೀತ ಜಾಸ್ತಿ ಆಗುತ್ತೆ. ಏನೇನೋ ಮಾಡಬೇಕು ಅಂತ 10 ಕನಸುಗಳು ಇಟ್ಕೋತಾರೆ ತುಂಬ ಜನ. ಕೆಲವರು ಸಕ್ಸಸ್ ಆಗ್ತಾರೆ, ಇನ್ನು ಕೆಲವರು ಫೇಲ್ಯೂರ್ ಆಗ್ತಾರೆ. ಈಗ ನೀವು ಸ್ಟಾರ್ಟಪ್ ಕಂಪ್ನೀಸ್ ಅಂತ ತೊಗೊಂಡ್ರೆ, ಕಂಪ್ನಿಗಳು ಶುರು ಮಾಡಿದಂಥ ಮೊದಲನೇ ವರ್ಷದಲ್ಲಿ ಮೇಜರ್ ಕಂಪ್ನೀಸ್ ಮುಚ್ಚಿಬಿಡ್ತಾರಂತೆ ಸ್ಟಾರ್ಟಪ್ ಕಂಪ್ನೀಸಲ್ಲಿ. ಬಿಕಾಸ್ ಅಂದರೆ ತುಂಬ ಜನಕ್ಕೆ ಭಯ, ಪ್ರತಿ ವಿಚಾರದಲ್ಲೂ ಭಯ. ಅಂದರೆ ಯಾವ ಹಂತಕ್ಕಂದ್ರೆ, ಈಗ ಉದಾಹರಣೆಗೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ, ಇನ್ಫ್ಯಾಕ್ಟ್ ಭಗವದ್ಗೀತೆಯಲ್ಲಿ ಕೂಡ ಒಂದು ಮಾತಿದೆ. ಭಗವದ್ಗೀತೆಯಲ್ಲಿ ಜೊತೆಗೆ ಧೋನಿಯವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಏನಂದರೆ, ಯಾವಾಗಲೂ ಅಷ್ಟೇ ನೀನು ಏನಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಆ ಎಂಡ್ ರಿಸಲ್ಟ್ ಏನಿರುತ್ತಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ಜಸ್ಟ್ ಈ ಪ್ರೋಸೆಸ್ನ ಮಾತ್ರ ಎಂಜಾಯ್ ಮಾಡು ಅಂತಂದಾಗ. ಈಗ ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದು ಬಿಸ್ನೆಸ್ ಶುರು ಮಾಡಿದೆ, ಈ ಬಿಸ್ನೆಸ್ಸಿಂದ
ನನಗೆ ಒಂದು ಎಂಡ್ ರಿಸಲ್ಟ್ ಸಿಗತ್ತೆ, ಒಂದು ಸಕ್ಸಸ್ ಸಿಗತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಕ್ ಶುರು ಮಾಡ್ತೀನಿ. ಆದ್ರೆ ಭಗವದ್ಗೀತೆ ಹೇಳತ್ತೆ, ಇವತ್ತು ನೀನ್ ಮಾಡೋ ಕರ್ಮ ಅಂದ್ರೆ ಕಾರ್ಯ ಏನಿರುತ್ತಲ್ಲ, ಇದರ ಫಲ ನಿರೀಕ್ಷೆ ಮಾಡ್ಲೇಬೇಡ ಇಮಿಡಿಯೇಟ್ಲಿ. ನಿನ್ ಪಾಡಿಗೆ ನೀನ್ ಮಾಡ್ಕೊಂಬೋಗು ಅಂತ. ಅದು ಹೆಂಗದು ಫೈನಲ್ ರಿಸಲ್ಟ್ ನೀನು ನಿರೀಕ್ಷೆ ಮಾಡ್ಬೇಡ, ಸುಮ್ಮನೆ ಮಾಡ್ಕೊಂಡು ಹೋಗು ಅಂದ್ರೆ ಅದು ಹೆಂಗಾಗತ್ತೆ ಮ್ಯಾಜಿಕ್? ಇಟ್ಸ್ ಅನ್ ಅಮೇಝಿಂಗ್ ಕ್ವೆಶನ್. ಸೊ ಅಟ್ ದ ಸೇಮ್ ಟೈಮ್ ತುಂಬ ಜನಕ್ಕೆ ಭಗವದ್ಗೀತೆಯಲ್ಲಿ ಭಾಳಷ್ಟು ಫೇಮಸ್ ಆಗಿರುವಂಥ ಕೆಲವೊಂದು ಶ್ಲೋಕಗಳಿವೆ. ಅದನ್ನು ಕೇಳಿಸ್ಕೊಂಡಿರ್ತಾರೆ, ಆದರೆ ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿರ್ತಾರೆ ಅದನ್ನು. ಭಗವದ್ಗೀತೆಯಲ್ಲಿ ಒಂದು ನೀವೆಲ್ಲ ಕೇಳಿರ್ತಿರ್ಬೇಕು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಲ್ವಾ? ಅಂದರೆ ಜನಗಳು ಏನಂತಾರೆ ಅಂತ ಹೇಳಿದ್ರೆ, ನೀನು ಕೆಲಸ ನೀನು ಮಾಡು, ಆದರೆ ಏನೂ ಅಪೇಕ್ಷೆ ಪಡಬೇಡ ಅಂತ ಹೇಳಿದ್ರೆ, ನೀನು ಬಿಸ್ನೆಸ್ ಮಾಡು, ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬೇಡ ಅಷ್ಟೇ. ಅನ್ನುವಂಥದ್ದು ಅವರ ಕರೆಕ್ಟ್. ಯೋಚನೆಗಳಲ್ಲಿ ಇರುತ್ತೆ. ನೋಡಿ, ಇದನ್ನ ಕೃಷ್ಣ ಅರ್ಜುನನ್ಗೆ ನೀನು ಸನ್ಯಾಸಿ ಆಗುವಂತಲ್ಲ ಹೇಳಿದ್ದವನು. ಕೃಷ್ಣ ಹೇಳಿದ್ದು, ನೀನು ಗೆಲ್ಲಬೇಕು ಅಂತ ಹೇಳಿದ್ರೆ ನಿನ್ನ ಮೈಂಡ್ ಹೇಗಿರಬೇಕು ಅನ್ನೋಂಥ ವಾರ್ ಸ್ಟ್ರಾಟಜಿನ ಅವನಿಗೆ ಟೀಚ್ ಮಾಡಿತ್ತು ಈ ಶ್ಲೋಕದ ಮುಖಾಂತರ. ವಿಚ್ ಮೀನ್ಸ್ ಫಲದ ಬಗ್ಗೆ ಯೋಚನೆ ಮಾಡುವಂಥವನು ಯಾವತ್ತೂ ಯುದ್ಧನ ಗೆಲ್ಲಲ್ಲ ಅನ್ನುವಂಥದ್ದು ಅದ್ರ ಓವರ್ ಆಲ್ ಥೀಮ್ ಅದು. ವಿಚ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಬ್ಯೂಟಿಫುಲ್. ಇಲ್ಲಿ ಎಲ್ಲಿ ಬಳಸಿಲ್ಲ, ಏನನ್ನು ಬಳಸಿಲ್ಲ, ಎನ್ನಿ ಅಂತ ಬಳಸಿಲ್ಲ, ನಾ ಫಲೇಶು ಅಂತ ಹೇಳಿಲ್ಲ. ಇಲ್ಲಿ ನಾ ಮೀನ್ಸ್ ನೋ, ಹಂಗೆ ಹೇಳಿಲ್ಲ. ಇಲ್ಲಿ ಹೇಳಿರೋದು ಮಾ ಫಲೇಶು. ಇದು ಈ ಡಿಫರೆನ್ಸ್ ತುಂಬಾ ಜನಗಳಿಗೆ ಗೊತ್ತಿಲ್ಲ, ಎಲ್ಲ ಇಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರೆಕ್ಟ್. ಇಲ್ಲಿ ನಾ ಫಲೇಶು ಅಲ್ಲ, ಇಲ್ಲಿ ಹೇಳಿರೋದು ಮಾ ಫಲೇಶು. ಅಂದ್ರೆ ಫಲ ಸಿಗಲ್ಲ ಅಂತ ಹೇಳ್ಬಿಟ್ಟಲ್ಲ. ಇದ್ರ ಅರ್ಥ ಏನಂತ ಹೇಳಿದ್ರೆ, ಆ ಫಲದ ಮೇಲೆ ನೀನು ಹಕ್ಕು ಸ್ಥಾಪನೆ ಮಾಡಬೇಡ ಅಂತ. ತುಂಬಾ ಜನಕ್ಕೆ ಇದ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಹಳಷ್ಟಿದೆ. ಅಂದ್ರೆ ನಾವು ಮಾಡುವಂಥ ದೊಡ್ಡ ತಪ್ಪೇನು ಗೊತ್ತಾ, ನಾವು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆನೇ ಅದರ ರಿಸಲ್ಟ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕೆ ಹೋಗುವಂಥದ್ದು. ಒಂದು ಅನಾಲಜಿ ಹೇಳ್ತೇವೆ. ಯಾಕಂದ್ರೆ ನನಗೆ ತುಂಬ ದೊಡ್ಡ ಸ್ನೇಹಿತರುಗಳೆಲ್ಲ ಡಾಕ್ಟರ್ಸ್ಗಳಿರುವಂಥದ್ದು. ಸೊ ಹಂಗಾಗಿ ಅವ್ರ ಜೊತೆ ಕಾನ್ವರ್ಸೇಷನಲ್ಲಿ ಆದಾಗ ಹೇಳ್ತೀನಿ. ಈಗ ನೋಡಿ, ಒಬ್ಬರು ಡಾಕ್ಟ್ರು ಒಬ್ಬರು ಸರ್ಜನ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳು. ಅವರು ಒಂದು ಆಪರೇಷನ್ ಥಿಯೇಟ್ರಲ್ಲಿ ಒಬ್ಬ ವ್ಯಕ್ತಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆಗ ಡಾಕ್ಟ್ರು ಇವನು ನನ್ನಾದ್ರೂ ಉಳಿಸಿದ್ರೆ ನನಗೆ ನಿಜವಾಗ್ಲೂ ಇವನು ಕೊಡೋದಕ್ಕೆ ಫೀಸ್ ಇದೆಯಾ, ಇನ್ಶೂರೆನ್ಸ್ ಕಂಪ್ನಿದು ಇನ್ಶೂರೆನ್ಸ್ ಮಾಡಿಸಿದಾನೆ ಇವನು, ನಿಜವಾಗ್ಲೂ ನನ್ನ ದುಡ್ಡು ವಾಪಸ್ ಬರುತ್ತಾ, ನಿನಗೆ ಆಪರೇಷನ್ ಮಾಡಲೇಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಸೊದಗ್ತಾನು. ಕರೆಕ್ಟ್. ಸೊ ಅದೇ ಮೂಮೆಂಟಲ್ಲಿ ಅವರು ಇನ್ ಕೇಸ್ ಇದೇನಾದರೂ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ, ನನ್ನ ಹಾಸ್ಪಿಟಲ್ದು ನೇಮ್ ಏನಾಗಬೇಡ, ಯಾರನ್ನೇ ಕರ್ಕೊಂಡು ಬಂದ್ರು ಇಲ್ಲಿ ಸೊದಗ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ನೇಮ್ ಹಾಳಾಗ್ಬಿಡುತ್ತಲ್ಲ ಅಂತ ಪಾಪ ಅವ್ರು ಒದ್ದಾಡ್ತಾ ಇರೋನ ಎದುರುಗಡೆ ಟೇಬಲಲ್ಲಿ ಮಲಗಿಸ್ಕೊಂಡು ಇವ್ರು ಆ ಥರ ಕ್ಯಾಲ್ಕುಲೇಷನ್ ರಿಸಲ್ಟ್ ಬಗ್ಗೆ ಮಾಡ್ತಾ ಇದ್ರೆ ಎಲ್ಮಿ ಆ ಪೇಷಂಟ್ ಉಳಿತಾನ? ಅಂದ್ರೆ ಈ ತರ ಎಂಡ್ ರಿಸಲ್ಟ್ ಇದು. ಓಕೆ. ಸೊ ಈಗ ಡಾಕ್ಟರ್ ಆಗಿರುವಂಥ ವೈದ್ಯರು ಮಾಡಬೇಕಾಗಿರುವಂಥ ಕೆಲಸ ಏನು? ಅವರು ಆ ಕ್ಷಣದಲ್ಲಿ ಏನು ಟ್ರೀಟ್ಮೆಂಟ್ ಇರಬೇಕಿತ್ತೋ ಆ ಪ್ರಾಸೆಸ್ ಮೇಲೆ ಮಾತ್ರ ಅವರು ಗಮನ ಕೊಡ್ಬೇಕಷ್ಟೇನೆ. ಅದನ್ನು ಬಿಟ್ಬಿಟ್ಟು ಅವ್ರು ಬೇರೆ ಕಡೆ ಅವ್ರ ಫೋಕಸ್ ಹೋಗಬಾರ್ದು. ಸೊ ಇದನ್ನೇ ಕೃಷ್ಣ ಹೇಳಿದ್ದು, ನೀನು ಗೆಲ್ತೀಯಾ ಅಥವಾ ಸೋಲ್ತೀಯಾ ಅನ್ನೋಂಥದ್ದು ನಿನ್ನ ಕೈಯಲ್ಲಿಲ್ಲ, ಜಸ್ಟ್ ಬಾಣ ಬಿಡು ಅಷ್ಟೇನೆ ನೀನು ಅಂತ. ಅಷ್ಟೇ ನಿನ್ನ ಕೈಯಲ್ಲಿರೋದು, ನೀ ಬಾಣ ಮಾತ್ರ ಬಿಡ್ಬೇಕಷ್ಟೇ. ನೀ ಗೆಲ್ಲೋದು ಸೋಲೋದು ಅದು ನಿಮ್ಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಅರ್ಜುನ್ಗೆ ಹೇಳಿದ್ದು. ಸೊ ಅಟ್ ದ ಸೇಮ್ ಟೈಮ್ ನೋಡಿ, ಇನ್ನೂ ಒಂದು ಎಕ್ಸಾಂಪಲ್ ಇತ್ತು ನೋಡಿ, ಸಿಂಪಲ್ ಆಗಿ. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ನೋಡ್ತಾ ಇರೋರ್ಗಿರ್ಬೋದು. ಈಗ ಒಬ್ಬ ಸ್ಟೂಡೆಂಟು ಟೀಚರ್ ಹತ್ರ ಹೋಗ್ಬಿಟ್ಟು, ನೀವು ನನಗೆ 100 ಮಾರ್ಕ್ಸ್ ಕೊಡ್ತೀನಿ ಅಂದರೆ ಮಾತ್ರ ನಾನು ಪೆನ್ ಎತ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಎತ್ತಲ್ಲ ಅಂದರೆ ಒದ್ದು ಓಡಿಸ್ತಾರೆ ಅವನ ಆಚೆಗೆ. ಸೊ ಸ್ಟೂಡೆಂಟ್ ಆಗಿ ಅವನ ಕೆಲಸ ಏನು? ಎಕ್ಸಾಮಲ್ಲಿ ಬರೆಯೋದು ಅಷ್ಟೇ ಅವನ ಕೆಲಸ. ಕೃಷ್ಣ ಏನು ಹೇಳ್ತಾ ಇರೋದು, ಮಾರ್ಕ್ಸ್ ಹಾಕೋನ್ ಮೇಲೆ ನಿನ್ನ ಅಧಿಕಾರ ಮಾಡಬೇಡ ಅಂತ. ಮಾರ್ಕ್ಸ್ ಹಾಕೋದು ಮಾಸ್ಟರ್ ಕೆಲಸ, ಅವ್ರ ಕೆಲಸದ ಮೇಲೆ ನಿನ್ನ ಅಧಿಕಾರ ಸಾಧಿಸ್ಬೇಡ. ನಿನ್ನ ಕೆಲಸ ಏನಿದ್ರೆ ಪ್ರಿಪರೇಷನ್ ಪ್ರೆಸೆಂಟೇಷನ್ ಅಷ್ಟೇ. ಪ್ರಿಪೇರ್ ಆಗು ಎಕ್ಸಾಮ್ಗೆ, ಅರ್ಥ ಆಯ್ತು, ಅಲ್ಲಿ ಹೋಗ್ಬಿಟ್ಟು ಪ್ರೆಸೆಂಟ್ ಮಾಡು ಅಷ್ಟೇನೆ. ಸೊ ಅದನ್ನು ಬಿಟ್ಟು ನೀನು ನನಗೆ 100 ಮಾರ್ಕ್ಸ್ ಬರುತ್ತಾ, ನಾನು ಪಾಸ್ ಆದರೆ ಮಾತ್ರ, ನೀವು ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾನು ಎಕ್ಸಾಮ್ ಬರಿತೀನಿ ಅನ್ನೋದು ಯಾವತ್ತೂ ಮಾಡೋದಿಲ್ಲ. ಏನೋ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ. ಒಬ್ಬ ರೈತ ಭೂಮಿಗೆ ಬಿತ್ತನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನ ಕೈಯಲ್ಲಿರೋದೇನು? ನೇಗಿಲು. ಜೊತೆಗೆ ಅವನೇನು ಮಾಡ್ಬೋದು, ಅದನ್ನು ಬಿತ್ತನೆಗೆ ಎಲ್ಲ ಕಡೆ ಚೆಲ್ಕೊಂಡು ಬರ್ಬೋದು ಅಷ್ಟೇನೆ. ಆದರೆ ಅವ್ನು ಗೊಬ್ಬರ ಹಾಕ್ಬೋದು, ಅವನು ಅದಕ್ಕೆ ಕಳೆಗಳನ್ನ ಕೀಳ್ಬೋದು, ಅಷ್ಟೇ ಅವನ ಕೈಯಲ್ಲಿರೋದು. ನಾನು ಮಳೆ ಬರುತ್ತೆ ಅಂತ ಗ್ಯಾರಂಟಿ ಕೊಟ್ಟರೆ ಮಾತ್ರ ಇಂದ್ರದೇವ ದೆನ್ ಓನ್ಲಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ಪ್ರಪಂಚದಲ್ಲಿರೋರೆಲ್ಲ ಉಪವಾಸ ಬೀಳಬೇಕಾಗತ್ತೆ ಅಷ್ಟೇನೆ. ಸೊ ರೈತನ ಕೆಲಸ ಏನು? ಬೀಜ ಬಿತ್ತೋದು, ಸೊ ಬೆಳೆನ ಹಾಕೋದಷ್ಟೇ.
ಪ್ರಕೃತಿ ಕೆಲಸದ ಮೇಲೆ ಇವ್ರ ಅಧಿಕಾರನ ಸಾಧಿಸಕ್ ಹೋಗ್ಬಾರ್ದು. ಸೊ ವಿಚ್ ಮೀನ್ಸ್ ಯಾವುದೇ ವಿಷಯಗಳಲ್ಲಾಗಿರ್ಲಿ Something which is not ಇಟ್ ಬಿಯಾಂಡ್ ಯುವರ್ ಕಂಟ್ರೋಲ್, ನಮ್ ಕಂಟ್ರೋಲ್. ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅದು. ಅಂದರೆ ಅದೆಲ್ಲ ರಿಸಲ್ಟ್ ಓರಿಯೆಂಟೆಡ್, ಅದ್ರ ಮೇಲೆ ನೀವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅರ್ಥ. ಸೊ ಇದನ್ನೇ ನಾನು ಹೇಳೋದು ಸರ್ಕಲ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಅಂದರೆ ನಿಮ್ಮ ಎಫರ್ಟ್ ಅನ್ನುವಂಥದ್ದು ನಿಮ್ಮ ಸರ್ಕಲಲ್ಲಿ ಇರುತ್ತೆ. ಈಗ 2 ಸರ್ಕಲ್ ನೆನ್ಪು ಮಾಡ್ಕೊಳ್ಳಿ. ಎಫರ್ಟ್ ಅನ್ನುವಂಥದ್ದು ನಿಮ್ಮ ಸರ್ಕಲಲ್ಲಿ ಇರುತ್ತೆ ಅಷ್ಟೇ. ರಿಸಲ್ಟ್ ಅನ್ನೋದು ದೇವರ ಸರ್ಕಲಲ್ಲಿ ಇರುತ್ತೆ. ನೀವು ಯಾವಾಗ ದೇವ್ರ ಸರ್ಕಲ್ಗೆ ಕೈ ಹಾಕ್ತಿರೋ ಆವಾಗಲೇ ಟೆನ್ಷನ್ ಸ್ಟಾರ್ಟ್ ಆಗೋದು. ನಿಮ್ಮ ಸರ್ಕಲಲ್ಲಿ ಮಾತ್ರ ಇರಿ, ನಿಮ್ಮ ಸರ್ಕಲ್ ಎಫರ್ಟ್ ಹಾಕೋದು ಮಾತ್ರ, ಕೆಲಸ ಮಾಡೋದು ಮಾತ್ರ. ದೇವ್ರ ಸರ್ಕಲಲ್ಲಿ ಏನು ನಡೆಯುತ್ತೆ ಅಂದರೆ ಆ ರಿಸಲ್ಟ್ ಸರ್ಕಲಲ್ಲಿ ಏನು ನಡೆಯುತ್ತೆ ಅದು ಯಾವಾಗ ಮನುಷ್ಯ ಅದನ್ನು ಅರ್ಥ ಮಾಡ್ಕೋತಾನಲ್ಲ, ಅಂದರೆ ದೇವ್ರ ಸರ್ಕಲ್ ನಾನು ಕೈ ಹಾಕ್ಬಾರ್ದು, ಅಂದರೆ ರಿಸಲ್ಟ್ ಏನು ಬೇಕಾದರೂ ಬರಲಿ, ಬಟ್ ನಾನು ಪ್ರಾಸೆಸ್ ಮೇಲೆ ಮಾತ್ರ ನಾನು ಕಂಪ್ಲೀಟ್ಲಿ ಫೋಕಸ್ ಮಾಡಿರ್ತೀನಿ. ನಮಗ್ ಸಂಬಂಧಪಟ್ಟಿತ್ತಲ್ಲ. ನಾನು ಅದ್ರ ಮೇಲೆ ಹಕ್ಕು ಸ್ಥಾಪನೆ ಮಾಡೋದಕ್ಕೆ ಹೋಗೋದಿಲ್ಲ, ಫಲದ ಮೇಲೆ ಹಕ್ಕು ಸ್ಥಾಪನೆ ಮಾಡೋದಿಲ್ಲ ನಾನು. ದ ಮೂಮೆಂಟ್ ವೆನ್ ಹಿ ಅಂಡರ್ಸ್ಟ್ಯಾಂಡ್ಸ್ ದ್ಯಾಟ್, ದೆನ್ ಹಿ ಡಸ್ ಅ ಬ್ಯೂಟಿಫುಲ್ ಥಿಂಗ್ ಇನ್ ಹಿಸ್ ಲೈಫ್. ಅಂದರೆ ಅವ್ನು ಏನು ಕೆಲಸ ಮಾಡಬೇಕಿತ್ತೋ ಅದನ್ನೇ ಅಮೇಝಿಂಗ್ ಆಗಿ ಮಾಡ್ತಾನೆ. ಅದರ ನಂತರದಲ್ಲಿ ಅಲ್ಲಿ ಏನು ಫಲ ಬರಬೇಕಾಗಿತ್ತೋ ಅದು ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ. ಇಟ್ ಬೌಂಡ್ ಟು ಕಮ್. ಹಾಗಾಗಿ ದೇವರ ಸರ್ಕಲ್ಗೆ ಕೈ ಹಾಕಕ್ಕೆ ಹೋದಾಗ ದೆನ್ ಅವ್ರಿಗೆ ಇರುವಂಥ ಇಲ್ಲದೆ ಹೋಗಿರುವಂಥ ಟೆನ್ಷನ್ಸ್ಗಳು ತಲೆಗತ್ತುತ್ತೆ ಮತ್ತು ಯೋಚನೆಗಳು ತಲೆಗತ್ತುತ್ತೆ. ಸೊ ಅದೇ ಪ್ರಕಾರ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಒಂದು ಫಿನಾನ್ಸಿಗೆ ಇದನ್ನು ರಿಲೇಟ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಈಗ ಒಂದು ಮಾರ್ಕೆಟಲ್ಲಿ ಒಂದು ಈರುಳ್ಳಿ ಇದೆ ಅಂತ ಇಟ್ಕೊಳ್ಳಿ. ಒಂದಿನ ಹೋಗ್ತಾರವ್ರು ₹100 kg ಈರುಳ್ಳಿಗೆ. ಸೊ ಹೋದಾಗ ಅಯ್ಯೋಪ್ಪ ₹100 kg ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಗಿತ್ತು ₹250 ಕೂಡ ಆಗಿತ್ತು. ₹250. ಸೊ ₹100 ಅಂತ ಇಟ್ಕೊಳ್ಳೋಣ. ₹100 kg ತೊಗೊಂಡು ಬಂದ ಅವ್ನ ಮನೆಗೆ. ಅದಾದ್ಮೇಲಿಂದ ಮಾರನೇ ದಿನ ಹೋದ, ₹50 ಆಗಿತ್ತು ಈರುಳ್ಳಿ. ಈಗ ಅವ್ನು ಹೇಳ್ತಾನ ಕೂತ್ಕೊಂಡು, ಅಯ್ಯೋ ₹50 ಆಗೋಯ್ತು ಈರುಳ್ಳಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು? 2 kg ತೊಗೊಂಡು ಇನ್ನು ಜಾಸ್ತಿ ಇಟ್ಕೊಂಡು ಅಬ್ಸಲ್ಯೂಟ್ಲಿ ಗುಡ್, ಇನ್ನು ಜಾಸ್ತಿ ತೊಗೊಂಡು ಬರ್ತಾನೆ. ಅಂದರೆ ₹100 ಆಗಿದ್ದಾಗ 1 kg ತೊಗೊಂಡಿದ್ದ, ₹50 ಆಯಿತು ಅಂತ ಗೊತ್ತಾದ ತಕ್ಷಣ ಅವ್ನು ಏನು ಮಾಡ್ದ? 2 kg ತೊಗೊಂಡೋದ. ಸ್ಟಾಕ್ ಮಾರ್ಕೆಟಲ್ಲಿ ಆಗೋದು ಇದೇ ಪ್ರಕಾರವಾಗಿ. ಸೊ ತುಂಬ ಜನಗಳು ಒಬ್ಬ ಏನೋ ನಾರ್ಮಲ್ ಥಿಂಕಿಂಗ್ ವ್ಯಕ್ತಿಗೆ, ಲೋ ಲೆವೆಲ್ ಥಿಂಕಿಂಗ್ ವ್ಯಕ್ತಿಗೂ ಒಬ್ಬ ವೆಲ್ದಿ ಥಿಂಕಿಂಗೂ ಇದೇ ಡಿಫರೆನ್ಸು. ಅವ್ನೇನಾದ್ರು ಅವ್ನ ಪೋರ್ಟ್ಫೋಲಿಯೋದಲ್ಲೆಲ್ಲ ರೆಡ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ರೆ ಅವ್ನು ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾನೆ. ಅಯ್ಯೋ ದೇವ್ರೆ, ನನ್ನ ಲೈಫಲ್ಲಿ ಫುಲ್ ಎಲ್ಲ ನಾನು ಹಾಕಿ ಸ್ಟಾಕ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತು ಅಂತ ಹೇಳ್ಬಿಟ್ಟು. ಅದೇ ಒಬ್ಬ ವೆಲ್ದಿ ಆಗಿರೋನು ಖುಷಿ ಪಡ್ತಾನೆ. ಯಾಕೆ ಹೇಳಿ? ₹100 ₹50 ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಸಿಲ್ವರ್ ಎಷ್ಟೋ ಜನಗಳು ₹400 ಆಗಿದ್ದಾಗ ಲೈನ್ ನಿಂತ್ಕೊಂಡಿದ್ರು, ಈಗ ₹250 ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾರು ಹೋಗೋದಿಲ್ಲ. ಐ ಆಮ್ ನಾಟ್ ಪ್ರಮೋಟಿಂಗ್ ಸಿಲ್ವರ್, ಐ ಆಮ್ ನಾಟ್ ಸೇಯಿಂಗ್, ಬಟ್ ಐ ಆಮ್ ಸೇಯಿಂಗ್ ಸೊ ಅದು ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಥಿಂಕ್ ಲೈಕ್ ದಟ್. ಸೊ ಅದಕ್ಕೆ ಅರ್ಥ ಇಷ್ಟೇನೆ, ಈ ನಿಮ್ಮ ಎಫರ್ಟ್ ಏನೋ ನೀವು ಕೊಂಡ್ಕೊಳ್ಳೋದು ಅಷ್ಟೇನೆ. ನೀವು ಕೊಂಡ್ಕೊತಾ ಹೋಗೋದು, SIP ಮಾಡ್ತಾ ಹೋಗೋದಷ್ಟೇ ನಿಮ್ಮಿದು. ನೀವು ಅಲ್ಲಿರೋ ಫಂಡ್ ಮ್ಯಾನೇಜರ್ನ, IRDA ರೂಲ್ಸ್ಗಳನ್ನು, ಸೆಬಿ ರೂಲ್ಸ್ಗಳನ್ನು, RBI ರೂಲ್ಸ್ಗಳನ್ನು ತುಂಬಾ ಡೀಪ್ ಆಗಿ ಅನ್ಲೇದು ನೀವು ಕಂಟ್ರೋಲ್ ಮಾಡೋಷ್ಟು ಕೆಪಾಸಿಟಿ ಇರಲ್ಲ. ಬಿಕಾಸ್ ಅದು ರಿಸಲ್ಟ್ ಸರ್ಕಲ್, ಅಲ್ಲಿ ಕೈ ಹಾಕಬೇಡಿ ಅಂತ ನಾನು ಹೇಳೋದು. ಕೃಷ್ಣ ಹೇಳಿದ್ದು ಆ ಸರ್ಕಲ್ ಕೈ ಹಾಕ್ಬೇಡ, ದೇವ್ರ ಸರ್ಕಲ್ ಅದನ್ನು ಬಿಟ್ಬಿಡಿ ದೇವ್ರಿಗೆ. ಸೊ ನಿಮ್ಮ ಎಫರ್ಟ್ ಏನಿದೆ, ಡಿಸಿಪ್ಲಿನ್ಡಾಗಿ ನಾನು SIP ಮಾಡ್ಕೊಂಡು ಹೋಗ್ತೀನಿ, ಡಿಸಿಪ್ಲಿನ್ಡಾಗಿ ನಾನೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀವಿ, ಅದಷ್ಟೇ ನಿಮ್ಮದು. ಅದನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಸರ್ಕಲಲ್ಲಿ ಕೈ ಹಾಕಿದ್ರೆ ಡಿಪ್ರೆಷನ್ನು ಸ್ಟಾರ್ಟ್ ಆಗುತ್ತೆ, ಸೆನ್ಸಿಟಿವ್ ವಿಷಯಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಒಂದು ಎಕ್ಸಾಂಪಲ್ ಇದೆ ಅದಕ್ಕೆ. ಅಂದರೆ ನನ್ನ ಮೈಂಡ್ ಸೆಟ್ ಯಾವ ಥರ ವರ್ಕ್ ಆಗುತ್ತೆ, ನಾನು ರಿಸಲ್ಟ್ ಓರಿಯೆಂಟೆಡಾ ಅಥವಾ ನಾನು ಪ್ರಾಸೆಸ್ ಓರಿಯೆಂಟೆಡಾ ಅಂತ ತಿಳ್ಕೊಳ್ಳಿಕ್ಕೆ sureshshaiva.com/tools ಅಂತ ಒಂದು ಇದು ಸೈಟ್ ಇದೆ ನಂದು. ಅದರೊಳಗಡೆ sureshshaiva.com/tools ಅದರೊಳಗಡೆ ಒಂದು ಫಾರ್ಮೆಟ್ ಇದೆ. ಅಂದರೆ ರಿಸಲ್ಟ್/ಪ್ರಾಸೆಸ್ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಎಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನುಷ್ಯ ಅದನ್ನು ಅಸೆಸ್ ಮಾಡ್ತಾ ಹೋಗೋದಷ್ಟೇ. ಅಂದರೆ ಟಿಕ್ ಮಾರ್ಕ್ ಅದು, ಅಂದರೆ ಸ್ಕೋರ್ ಇರುತ್ತೆ, ಆ ಸ್ಕೋರ್ ಪ್ರಕಾರ ಮಾಡ್ತಾ ಹೋಗೋದಷ್ಟೇನೆ. ಆ್ಯಂಡ್ ಅಟ್ ದ ಎಂಡ್ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಫೋಕಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಏನಾದ್ರು ಪ್ರಾಸೆಸ್ ಮೇಲಿತ್ತು ಅಂದರೆ ಬ್ಯೂಟಿಫುಲ್, ಕಂಟಿನ್ಯೂ. ರಿಸಲ್ಟ್ ಮೇಲಿತ್ತು ಅಂತ ಹೇಳಿದ್ರೆ ತೆಗೆದ್ಬಿಟ್ಟು ಶಿಫ್ಟ್ ಮಾಡಿ. ಸೊ ಬಿ ಅ ಪ್ರಾಸೆಸ್ ಓರಿಯೆಂಟೆಡ್, ನಾಟ್ ದಿ ರಿಸಲ್ಟ್ ಓರಿಯೆಂಟೆಡ್. ರಿಸಲ್ಟ್ಸ್ ಆರ್ ಬೌಂಡ್ ಟು ಕಮ್. ನಮ್ಮ ಕನ್ನಡ ಹೀರೋ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮುಂಗಾರು ಮಳೆ ಫಿಲ್ಮ್ ಅಷ್ಟು ದೊಡ್ಡ ಹಿಟ್ ಆಗುತ್ತೆ, ಅವ್ರು ಅಷ್ಟು ದೊಡ್ಡ ಸಕ್ಸಸ್ಫುಲ್ ಹೀರೋ ಆಗ್ತಾರಲ್ಲ, ಅವ್ರದ್ದೊಂದು ಸಂದರ್ಶನದಲ್ಲಿ ಅವ್ರೊಂದು ಮಾತನ್ನು ಹೇಳ್ತಾರೆ. ಇವತ್ತು ಈ ಕ್ಷಣ ನೀವು ಇಷ್ಟು ಬ್ಲೆಸ್ಡ್ ಆಗಿದ್ರಲ್ಲ, ನಿಮಗೆ ಇಷ್ಟು ಇದೆಲ್ಲ ಸಿಕ್ಕಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವ್ರು ಅದ್ಭುತವಾದಂಥ ಮಾತುಗಳು ಹೇಳ್ತಾರೆ. ಭಗವಂತ ನನಗೆ ನನ್ನ ಯೋಗ್ಯತೆ ಮೀರಿ ಕೊಟ್ಬಿಟ್ಟಿದ್ದಾನೆ, ನಾನು ಒಂದು ತರಗೆಲೆ ಅಷ್ಟೇ ಅಂತ. ಅಂದರೆ ಒಂದು ಮರದ ತರಗೆಲೆ, ಅದು ಗಾಳಿ ಎಲ್ಲಿಂದ ಎಲ್ಲೋ ಹಾರ್ಕೊಂಡು ಹೊಟ್ಟೋಗತ್ತೆ ಅಂತ. ಎಷ್ಟೋ ಸಂದರ್ಭದಲ್ಲಿ ನಾನು ಈ ಗಣೇಶ್ ಅವ್ರದ್ದು ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಈಗ ನಮ್ಗಳ ಲೈಫಲ್ಲೇ ಆಗಿರ್ಬೋದು,
ಈಗ ನಿಮ್ಮ ಲೈಫಲ್ಲಿ ಆಗಿರ್ಬೋದು, ನನ್ನ ಲೈಫಲ್ಲಿ ಆಗಿರ್ಬೋದು, ಎಷ್ಟೋ ಜನರ ಜೀವನದಲ್ಲಿ ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಹೇಗೆ ಅಂದರೆ ಎಲ್ಲಿದ್ದವ್ರು ಎಲ್ಲೋ ಬರ್ತಾರೆ, ಅವ್ರ ಹೆಸರು ಮಾಡ್ತಾರೆ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ, ಅವ್ರನ್ನ ಫಾಲೋ ಮಾಡೋರು ಒಂದಷ್ಟು ಜನ ಇರ್ತಾರೆ, ಪವರ್ಫುಲ್ ವ್ಯಕ್ತಿಗಳಾಗ್ತಾರೆ. ಲೈಫಲ್ಲಿ ಇದು ಹೇಗೆ ಅಂದರೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂದರೆ ಈಗ ನೀವು ಗಮನಿಸಿ, ಈಗ ಯಾವುದೋ ಒಂದು ಹೇಳ್ತಾರೆ ಗೊತ್ತಾ, ನಮ್ಮ ವಂಶಕ್ಕೆಲ್ಲ ನೀನು ಒಬ್ಬನೇ ಡಾಕ್ಟ್ರು, ನಮ್ಮ ವಂಶಕ್ಕೆಲ್ಲ ನೀನು ಒಬ್ಬನೇ ಇಂಜಿನಿಯರು, ನಮ್ಮ ವಂಶದಲ್ಲಿ ನೀನೇ ಒಂದು ಫಿಲ್ಮ್ ಆ್ಯಕ್ಟ್ರು. ಈ ಥರ ಯಾರೋ ಕೆಲವ್ರಿಗೆ ಮಾತ್ರನೇ ಇದು ಸಿಗ್ತಾ ಹೋಗುತ್ತೆ. ನಾವು ಎಷ್ಟೇ ಮಾತಾಡ್ಬೋದು, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನನ್ನ ಹತ್ರ 5 ಕೋಟಿ ಕಾರ್ ಇದೆ, ನನ್ನ ಹತ್ರ ಅಧಿಕಾರ ಇದೆ, ಮನೆ ಮಸಿ ಇದೆ ಅಂತ. ಆದರೆ ಸಮ್ವೇರ್ ಐ ಫೀಲ್, ಅಥವಾ ನಿಮಗೂ ಅಫ್ಕೋರ್ಸ್ ಇದಕ್ಕೆ ಆನ್ಸರ್ ಮಾಡಬೇಕೀಗ, ಏನೋ ಒಂದು ಸ್ಪೆಷಲ್ ಪವರ್ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ಅಂತ ಅನ್ಸತ್ತು. ಇಟ್ಸ್ ಅನ್ ಅಮೇಝಿಂಗ್ ಥೀಮ್. ಓಕೆ, ಅಂದರೆ ಕ್ವಶನ್ ಅನ್ನೋಕ್ಕಿಂತ ಯು ಆಸ್ಡ್ ಫಾರ್ ಎ ಡಿವಿನಿಟಿ. ಅದ್ರ ಬ್ಲೆಸ್ಸಿಂಗ್ ಏನೇ ಇದರಲ್ಲಿ. ಸೊ ಇಟ್ಸ್ ಅ ಅಮೇಝಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ. ಅಂದರೆ ಗಣೇಶ್ ಅವರು ಹೇಳಿದ್ದು, ನಾನು ಅದನ್ನು ಒಂದು ಇಂಟರ್ವ್ಯೂನು ಕೇಳಿದ್ದೆ. ಹೌದು, ಅಂದರೆ ಪ್ರತಿಯೊಂದೂ ಆಗಿರೋದು ಭಗವಂತನಿಂದ ಅಂತ. ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಕೊಡ್ತಾರೆ. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ನೋಡಿ, ಪ್ರಪಂಚದಲ್ಲಿ 2 ಥರ ಜನಗಳಿರ್ತಾರೆ. ಒಬ್ಬರು ಆಟದ ಒಳಗಡೆನೇ ಇದ್ಬಿಟ್ಟು ಕನ್ಫ್ಯೂಷನ್ ಆಗೋರು, ಇನ್ನೊಬ್ಬರು ಆಟನ ಆಚೆಯಿಂದ ನೋಡ್ತಾ ಅದರ ರಿಯಾಲಿಟಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡೋರು. ಇವರು 2 ಕೆಟಗರಿಯವರು ಇರ್ತಾರೆ. ಯುದ್ಧ ಶುರುವಾಗೋದಕ್ಕೆ ಮಹಾಭಾರತದಲ್ಲಿ ಯುದ್ಧ ಶುರುವಾಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ. ಆ ಟೈಮಲ್ಲಿ ಎಲ್ಲ ಸೆಗ್ರಿಗೇಷನ್ ನಡೀತಾ ಇರುತ್ತೆ, ಯಾರ್ಯಾರು ಬರಬೇಕು ಯುದ್ಧ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಆಲ್ಮೋಸ್ಟ್ ಕೃಷ್ಣ ಅವರ ಅಣ್ಣ ಬಲರಾಮ ಮತ್ತು ರುಕ್ಮಿ, ಅಂದರೆ ಅರ್ಜುನ್ ಕೃಷ್ಣನ ಭಾವ ಆಗಬೇಕು, ರುಕ್ಮಿಣಿಯ ಅಣ್ಣ, ಇವರಿಬ್ಬರೂ ಯುದ್ಧದಿಂದ ಹೊರಗಡೆ ಉಳ್ಕೊಬಿಡ್ತಾರೆ. ನಾನು ಯುದ್ಧ ಮಾಡೋದಿಲ್ಲ ಅನ್ನುವಂಥದ್ದಕ್ಕೆ. ಸೊ ಅದಾದ್ಮೇಲಿಂದ ದಕ್ಷಿಣ ದಿಕ್ಕಿಂದ ಒಬ್ಬ ಭಯಂಕರವಾಗಿರುವಂಥ ಯೋಧ ಬರ್ತಾನೆ. ಅವನ ಹೆಸರೇ ಬಾರ್ಬರಿಕ ಅಂತೇಳಿ. ಬಾರ್ಬರಿಕ. ಸೊ ಭಾಳಷ್ಟು ಜನಕ್ಕೆ ಈ ಕ್ಯಾರೆಕ್ಟರು ಅಷ್ಟು ಈಸಿಯಾಗಿ ಗೊತ್ತಿರಲಿಕ್ಕಿಲ್ಲ. ಬಟ್ ಕೆಲವರೆಲ್ಲ ಇದನ್ನು ಯಾರು ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಬಾರ್ಬರಿಕ ಕೇಳಿರ್ತಿರೋದು. ಅವನು ಭೀಮನ್ ಮೊಮ್ಮಗ. ಸೊ ಅವ್ನು ಘಟೋತ್ಕಚನ ಮಗ. ಸೊ ಅವನಿಗೆ 3 ಬಾಣಗಳಿರುತ್ತೆ. ಅಂದರೆ ಶಿವ ಕೊಟ್ಟಂಥ ದಿವ್ಯಾಸ್ತ್ರಗಳು ಯಾವತ್ತೂ ತಪ್ಪದೇ ಇರುವಂಥದ್ದು. ಅವಾಗ ಎಲ್ಲ ಹಿಂಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಅವಾಗ ಒಂದು ಟೈಮು ಕೃಷ್ಣ ಕೇಳ್ತಾನೆ, ಯುದ್ಧ ಮುಗಿಯೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಕರ್ಣ ಮತ್ತು ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು ಎಲ್ಲ 20 ದಿನ, 25 ದಿನ, 24 ದಿನ ಆ ಥರ ಹೇಳ್ತಿರ್ತಾರೆ. ಈ ಮೂಲೆಯಲ್ಲಿ ನಿಂತಿದ್ದಂಥ ಬಾರ್ಬರಿಕ 1 ನಿಮಿಷ ಸಾಕು ಅಂತಾರೆ. ಎಲ್ಲರಿಗೂ ತಲೆಗೆಟ್ಟೋಗುತ್ತೆ. ಎಲ್ಲರೂ ನಗಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಏನು ಮಾರ ಇವನು 1 ನಿಮಿಷ ಅಂತ ಹೇಳ್ಬಿಟ್ಟು ಅಂತಾನೆ. ಸೊ ಏನು 1 ನಿಮಿಷ ಅದು ಹೆಂಗಾಗ್ಬಿಡುತ್ತೆ ಅಂತ. ದೆನ್ ಅವನು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಹತ್ರ 3 ಬಾಣ ಇದೆ, ಅದರಲ್ಲಿ ಒಂದನ್ನು ಫಸ್ಟು ನಾನು ಕೌರವ್ರನ್ನ ಮುಗ್ಸೋಕ್ಕೆ ಸಾಕು, ಇನ್ನೊಂದನ್ನು ಪಾಂಡವ್ರ ಮುಗ್ಸೋಕ್ಕೆ ಸಾಕು, 3 ಬಾಣನೂ ಜಾಸ್ತಿನೇ ಹೆಚ್ಚಿಲ್ಲ ನನಗೆ ಅಂತ. ಸೊ ಯಾಕಂದರೆ ಅವನ ಹತ್ರ ಶಿವ ಕೊಟ್ಟಂಥ ಅಂಥ ಅದ್ವಿತೀಯ ಬಾಣಗಳಿರುತ್ತೆ ಅವನ ಹತ್ರ. ಸೊ ಆದರೆ ಕೃಷ್ಣ ಮಾತ್ರ ಅದನ್ನು ಸೀರಿಯಸ್ ಆಗಿ ತಗೊಳ್ತಾನೆ. ಅವನಿಗೆ ಅದು ಜೋಕ್ ಅಂತ ಅನ್ಸೋದೇ ಇಲ್ಲ. ದೆನ್ ಅದಾದಮೇಲೆ ಅವನನ್ನು ಕರೀತಾನೆ. ಸೊ ಅದಾದಮೇಲೆ ಅವರಿಬ್ಬರದು ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೃಷ್ಣ ಹೇಳ್ತಾನೆ, ನೋಡು, ನಾನು ನಿನಗೆ ಒಂದು ಟೆಸ್ಟ್ ಕೊಡ್ತೀನಿ, ನೀನು ಮಾಡ್ತೀಯಾ? ಮಾಡ್ತೀನಿ ಕೃಷ್ಣ, ಹೇಳಿ ನೀವು. ಅದೊಂದು ಮರ ಕಾಣಿಸ್ತಾ ಇದೆಯಲ್ವಾ, ಆ ಮರಕ್ಕೆ ನೀನು ಬಾಣ ಹೊಡಿ, ಅದರಲ್ಲಿರುವಂಥ ಎಲ್ಲ ಎಲೆಗಳನ್ನು ಉದುರಿಸ್ಬೇಕು ನೀನು ಅಂತ. ಸರಿ, ಅದಾದ್ಮೇಲಿಂದ ಒಂದು ಬಾಣ ಬಿಡ್ತಾನೆ, ಎಲ್ಲ ಎಲೆಗಳು ಉದುರುತ್ತೆ. ಅದಾದ್ಮೇಲಿಂದ ಕೃಷ್ಣನ ಕಾಲ ಹತ್ರ ಬಂದು ನಿಂತ್ಕೊಳ್ಳುತ್ತದೆ ಬಾಣ. ಯಾಕಂತ ಹೇಳಿದ್ರೆ ಕೃಷ್ಣ ಏನು ಮಾಡಿರ್ತಾನೆ, ಅವನ ಕಾಲಿನ ಕೆಳಗಡೆ ಒಂದು ಎಲೆನ ಇಟ್ಕೊಂಡಿರ್ತಾನೆ. ಆವಾಗ ಕೃಷ್ಣನ್ ಕ್ಲಾರಿಫೈ ಆಗೋಗುತ್ತೆ, ಓ ಇವನನ್ನ ಬಿಟ್ಟರೆ ಡೆಫಿನೆಟಾಗಿ ಎಲ್ಲರನ್ನೂ ಮುಗಿಸ್ತಾನೆ ಇವನು ಅಂತೇಳಿ. ಆಮೇಲಿಂದ ಅವನು ಕೃಷ್ಣ ಕೇಳ್ತಾನೆ, ಹೋಗ್ಲಿ ಬಾರ್ಬರಿಕ, ನೀನು ಯಾರ ಪರವಾಗಿ ಯುದ್ಧ ಮಾಡ್ತೀಯಪ್ಪ ನೀನು ಅಂತ. ಬಾರ್ಬರಿಕ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತಾನೆ, ನಾನು ಯಾರು ಸೋಲ್ತಿರ್ತಾರೋ ಅವ್ರ ಪರವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ. ಅದು ಒಂಥರ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಕಾಣಿಸುತ್ತಲ್ವಾ. ಅಂದ್ರೆ ಪಾಂಡವರು ಸೋಲ್ತಾ ಇದ್ರೆ ಅವ್ರ ಕಡೆ ನಿಲ್ತಾನೆ, ಈ ಕಡೆ ಸೈಡ್ ಕೌರವ್ರು ಸೋಲ್ತಾ ಇದ್ರೆ ಇವ್ರ ಕಡೆ ನಿಲ್ತಾನೆ. ಇವನು ಹಿಂಗೆ ಪೆಂಡುಲಮ್ ಥರ ಆಡ್ತಾನೆ ಇದ್ರೆ ಎಲ್ಲರನ್ನೂ ಮುಗಿಸ್ಬಿಟ್ಟು ಇವನು ಒಬ್ಬನೇ ಉಳ್ಕೊತಾನೆ. ಕೃಷ್ಣನ್ಗೆ ಭಾಳ ತಲೆಗೆಡುತ್ತಿದ್ದು. ಅದಾದಮೇಲೆ ಕೃಷ್ಣ ಹೇಳ್ತಾನೆ, ನನಗೊಂದು ದಾನ ಬೇಕು, ಕೊಡ್ತೀಯ ನೀನು? ಏನು ದಾನ ಬೇಕು ಕೃಷ್ಣ? ನೀನು ಏನು ಬೇಕಾದರೂ ಕೊಡ್ತೀನಿ, ನಾನು ಕಮಿಟ್ ಆಗ್ಬಿಡ್ತೀನಿ. ನಂಗೆ ನಿನ್ನ ತಲೆ ಬೇಕು ಕೊಡು ಅಂತ ಕೇಳ್ತಾನೆ ಬಾರ್ಬರಿಕಂದು. ಸರಿ ಆಯಿತು ಕೃಷ್ಣ, ನಾನು ನನ್ನ ತಲೆನ ಕೊಟ್ಬಿಡ್ತೀನಿ ನಿಂಗೆ, ಆದರೆ ನಂದೊಂದು ರಿಕ್ವೆಸ್ಟ್ ಇದೆ. ಏನು ರಿಕ್ವೆಸ್ಟು ನಿಂದು? ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇನೆ ಯುದ್ಧ ನೋಡಬೇಕು ಅಂತ ಹೇಳ್ಬಿಟ್ಟು, ನನಗೆ ಯುದ್ಧ ನೋಡೋ ಅವಕಾಶ ಮಾಡಿಕೊಡು.
ಆಯಿತು, ನಾನು ಈ ಯುದ್ಧ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅವ್ನ ತಲೆನ ಅವ್ನು ಕಟ್ ಮಾಡಿಬಿಟ್ಟು ಕೃಷ್ಣನ್ ಕೈಲಿ ಕೊಡ್ತಾನೆ. ಕೃಷ್ಣ ಅದನ್ನು ತೊಗೊಂಡೋಗ್ಬಿಟ್ಟು ಇವ್ರಿಗೆ ಹೇಳಿ ಒಂದು ಕಡೆ ಬೆಟ್ಟದ ಮೇಲೆ ಇರಿಸ್ತಾನೆ. ಸೊ ಯಾವಾಗ ಅವನು ಆ ಬೆಟ್ಟದ ಮೇಲಿಂದ ಅದನ್ನೆಲ್ಲ ನೋಡೋದಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ, ಯುದ್ಧ ಭೂಮಿನಲ್ಲಿ ಅಂದರೆ ತುಂಬ ದೂರದಿಂದ ನೋಡ್ತಿರ್ತಾನೆ. ಆದರೆ ಅವನು ಸತ್ಯಕ್ಕೆ ತುಂಬ ಹತ್ತಿರವಾಗಿರ್ತಾನೆ ಆ ಬಾರ್ಬರಿಕ. ಸೊ ಅವನು ಯಾರಾದರೂ ಒಬ್ಬರು ಹೇಡಿತನನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಆ ಗುಂಪಲ್ಲಿ ಅದನ್ನ ನೋಡ್ಬಿಟ್ಟು ಭಾಳ ಜೋರಾಗಿ ನಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ ಅವನು. ಅದನ್ನ ನೋಡಿದ ತಕ್ಷಣ ಸೈನಿಕರುಗಳೆಲ್ಲರೂ ಎದ್ದು ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಸೊ ಯಾರು ಫೋಕಸ್ಸೇ ಮಾಡ್ತಾ ಇರೋದಿಲ್ಲ. ಆಮೇಲೆ ಕೃಷ್ಣ ಹೇಳ್ತಾನೆ, ಒಂದು ಕೆಲಸ ಮಾಡಿ, ಇವನನ್ನ ತೊಗೊಂಡೋಗ್ಬಿಟ್ಟು ಟಾಪ್ ಆಫ್ ದ ಹಿಲ್, ತುಂಬ ಮೇಲ್ಗಡೆ ಇದೆಯಲ್ಲ ಅಲ್ಲಿಗೆ ತೊಗೊಂಡೋಗಿ ಇಟ್ಬಿಡಿ, ಆರಾಮಾಗಿ ಅಲ್ಲಿ ಕೂತ್ಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಹೋಗಿ ಬರೋರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು ನಿಂತಿರ್ತಾನೆ ಇವನು. ಸರಿ, ಅವನನ್ನು ತೊಗೊಂಡೋದ್ರು. ಆ ತಲೆನ ತೊಗೊಂಡೋಗ್ಬಿಟ್ಟು ತುಂಬ ಇದರಲ್ಲಿ ಇಡ್ತಾರೆ ಅದನ್ನು. ಸೊ ಅದಾದ್ಮೇಲಿಂದ ಅವನು ತುಂಬ ದೂರದಲ್ಲಿದ್ರೂ ಭಾಳಷ್ಟು ವಿಷಯಗಳನ್ನು ಅವನು ಹತ್ತಿರದಿಂದ ಗಮನಿಸ್ತಾ ಇದ್ದಾನೆ. ಇದನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ. 18 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಯುದ್ಧ ಎಲ್ಲ ಮುಗಿದಾದ ನಂತರ ಪಾಂಡವರೆಲ್ಲ ಕೃಷ್ಣನ ಹತ್ರ ಬಂದು ನಿಂತ್ಕೊಂತಾರೆ. ಕೃಷ್ಣ, ಇಷ್ಟೂ ಜನಗಳಲ್ಲಿ ನಾವೆಲ್ಲ ಯುದ್ಧ ಮಾಡಿದ್ದೀವಿ, ನಿನ್ನ ಪ್ರಕಾರ ಯಾರು ತುಂಬ ಚೆನ್ನಾಗಿ ಯುದ್ಧ ಮಾಡಿದ್ರಪ್ಪ? ಏನು ಅರ್ಜುನ ಮಾಡಿದ್ನಾ, ನಕುಲ ಮಾಡಿದ್ನಾ, ಸಹದೇವ ಮಾಡಿದ್ನಾ, ಧರ್ಮರಾಯ ಮಾಡಿದ್ನಾ, ಅಥವಾ ಯಾರು ಮಾಡಿದ್ರು ಟೋಟಲಿ ಇರೋಂಥವ್ರಲ್ಲಿ ಯುದ್ಧ ಭೂಮಿನಲ್ಲೇ? ಆವಾಗ ಕೃಷ್ಣ ಹೇಳ್ತಾನೆ, ನನಗೇನು ಗೊತ್ತದು, ಬಾರ್ಬರಿಕ ಎಲ್ಲನ ಮೇಲ್ಗಡೆಯಿಂದ ಕುತ್ಕೊಂಡು ನೋಡ್ತಾ ಇದ್ದ, ಹೋಗ್ಬಿಟ್ಟು ಅವನನ್ನು ಕೇಳಿ ಅಂತ ಹೇಳ್ತಾರೆ. ಆಮೇಲಿಂದ ಅವರು ಬಾರ್ಬರಿಕನ ಹತ್ರ ಹೋಗ್ತಾರೆ. ಬಾರ್ಬರಿಕ ಒಂದು ಸತ್ಯ ಹೇಳ್ತಾನೆ. ಆ ಸತ್ಯ ಎಲ್ಲರ ಮೈಯನ್ನು ನಡಗಿಸ್ಬಿಡುತ್ತೆ. ಅವನು ಹೇಳ್ತಾನೆ, ಅಲ್ಲಿ ಅರ್ಜುನ, ಭೀಮ, ನಕುಲ, ಸಹದೇವ, ಧರ್ಮರಾಯ ಯುದ್ಧ ಮಾಡ್ತಾ ಇರಲಿಲ್ಲ. ಅಲ್ಲಿ ದ್ರೋಣ, ಕರ್ಣ, ಅಶ್ವತ್ಥಾಮ, ದುಷ್ಟದ್ಯುಮ್ನ ಇವ್ರುಗಳೆಲ್ಲ ಯಾರು ಯುದ್ಧ ಮಾಡ್ತಾ ಇರಲಿಲ್ಲ. ಯಾರು ಯಾರನ್ನ ಕೊಲ್ಲದನ್ನ ನಾನು ನೋಡಲಿಲ್ಲ. ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾರುವೇ ಯಾರನ್ನ ಕೊಲ್ಲದನ್ನ ನಾನು ನೋಡಲಿಲ್ಲ. ಆ ಜಾಗದಲ್ಲಿ ಕೂತ್ಕೊಂಡು ನಾನು ನೋಡಿದ ಒಂದೇ ಒಂದು ವೇಷಧಾರಿ ವಿಷ್ಣುವಿನ ಸುದರ್ಶನ ಚಕ್ರ ಎಲ್ಲರನ್ನೂ ಸಂಹಾರ ಮಾಡ್ತಾ ಇತ್ತು ಅಂತ. ಸೊ ಅಲ್ಲಿ ಗೆದ್ದಿದ್ದು ಸುದರ್ಶನ ಚಕ್ರ ಮಾತ್ರ ಅಂತ, ವಿಷ್ಣುವಿನ ಚಕ್ರ ಮಾತ್ರ ಅಂತ ಹೇಳಿ. ಸೊ ಇಲ್ಲಿ ವಿಜಯಕ್ಕೆ ಯಾರೂ ಕಾರಣಗಳಲ್ಲ, ಯಾರೂ ಕಾರಣೀಭೂತರಲ್ಲ. ಅಲ್ಲಿ ಗೆದ್ದಿದ್ದು ಮನುಷ್ಯರಲ್ಲ, ಅಲ್ಲಿ ಗೆದ್ದಿದ್ದು ಡಿವೈನ್ ಎನರ್ಜಿ ಅಂತ, ಭಗವಂತ. ಸೊ ಇದರಿಂದ ನಮಗೆ ಒಂದೆರಡು ಮೂರು ವಿಷಯ ಅರ್ಥ ಆಗುತ್ತೆ. ನಂಬರ್ 1, ಯಾವ ಮನುಷ್ಯ ಆಟದ ಒಳಗಡೆ ಇರ್ತಾನೋ ಅವನು ಯಾವತ್ತೂ ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ಆಟ ಕಾಣಿಸೋದಿಲ್ಲ. ಅದು ಬಿಕಾಸ್ ಅವನು ಆಟದ ಒಳಗಡೆ ಗೊತ್ತಿರೋದಿಲ್ಲ. ಯಾವಾಗ ಅವನು ಆಟದಿಂದ, ಯಾಕಂದ್ರೆ ಬಾರ್ಬರಿಕ ಮೇಲ್ಗಡೆ ಇದ್ದ, ಹಂಗಾಗಿ ಅವನು ಯುದ್ಧನ ಹತ್ತಿರದಿಂದ ನೋಡೋದಕ್ಕೆ ಸಾಧ್ಯ ಆಯಿತು. ಸೊ ಲೈಫಲ್ಲೂ ಅಷ್ಟೇನೆ, ರಿಯಲ್ ಪಿಕ್ಚರನ್ನು ಅವನು ಹೇಗೆ ನೋಡಿದ್ನೋ, ನಾನು ಇದೊಂದು ಮಾತು ಹೇಳ್ತಾ ಇರ್ತೀನಿ, ಯುವರ್ ಲೈಫ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಔಟ್ ಆಫ್ ದ ಲೈಫ್. ಯುವರ್ ಬಿಸ್ನೆಸ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಆರ್ ಔಟ್ ಆಫ್ ದ ಬಿಸ್ನೆಸ್. ನಮ್ಮ ಜೀವನ ನಮಗೆ ಸಿಗ್ಬೇಕಂದ್ರೆ ಆ ಜೀವನದಿಂದ ಆಚೆ ಬಂದು ಯೋಚನೆ ಮಾಡು. ತುಂಬಾ ಜನ ಪ್ರಾಬ್ಲಮ್ಸ್ ಹಾಕೋಬಿಟ್ಟಿರ್ತಾರೆ ಅಲ್ಲ. ಅದು ಎರಡೂ ತರನೂ ಆಗ್ಬೋದು. ಎಂತ ಲೈಫ್ ಎರಡೂ ತರನೂ ಆಗ್ಬೋದು. ಒಳ್ಳೆ ಲೈಫ್ ಆದ್ರೂ ಆಗಿರ್ಬೋದು, ಯಾವುದರ ಲೈಫಲ್ಲಿ ಆಗಿರ್ಬೋದು. ಸೊ ಅದರಿಂದ ಆಚೆ ಬಂದು ನೋಡಿದಾಗ ಮಾತ್ರ ಅವನಿಗೆ ಆ್ಯಕ್ಚುಲ್ ಆಗಿರುವಂಥ ಲೈಫ್ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸ್ನೆಸ್ಸಲ್ಲೂ ಅಷ್ಟೇ, ಇಷ್ಟೊಂದು ತಲೆಗೆಡ್ಸ್ಕೊಂಡೆಲ್ಲ ನನಗೆ ಏನು ಮಾಡಲಿ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿವರೆಗೂ ಅವನೇನು ಪ್ಲ್ಯಾನ್ ಒಳ್ದೇ ಇರೋದಿಲ್ಲ. ಅವನು ಎಲ್ಲೋ ಕುತ್ಕೊಂಡು ಯಾವುದೋ ಒಂದು ಪಿಕ್ನಿಕ್ ಹೋಗಿರ್ತಾನೆ. ಸೊ ಕಾರ್ ಡ್ರೈವ್ ಮಾಡ್ತಿರ್ತಾನೆ, ರಪ್ ಅಂತ ಒಂದು ಐಡಿಯಾ ಹೊಳಿಯುತ್ತೆ ಅವನ ತಲೆಗೆ. ಅಯ್ಯೋ, ಇಷ್ಟು ದಿವಸ ಇದನ್ನ ಯೋಚನೆ ಮಾಡ್ತಿದ್ದಾನ ಮಾರಾಯ ನಾನು ಅಂತ ಹೇಳ್ಬಿಟ್ಟು ಅವ್ನಿಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಸೇಮ್ ವೇ ಮನುಷ್ಯ ಯಾವಾಗ ಒಳಗಡೆಯಿಂದ, ಅಂದರೆ ಅದ್ರ ಒಳಗಡೆನೆ, ಜಂಜಾಟದ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿದ್ರೆ ಅವನಿಗೆ ಸೊಲ್ಯೂಷನ್ಸ್ಗಳು ಸಿಗೋದಿಲ್ಲ. ಜಂಜಾಟದಿಂದ ಆಚೆ ಯೋಚನೆ ಮಾಡಿದಾಗ ಮಾತ್ರ ಅವನಿಗೆ ಸೊಲ್ಯೂಷನ್ಸ್ಗಳು ಸಿಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಎಷ್ಟೇ ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಬಂದಿದ್ರು, ನಿಮ್ಮ ಸುತ್ತಮುತ್ತ ಎಷ್ಟೇ ದೊಡ್ಡ ದೊಡ್ಡ ಜನಗಳಿದ್ರು, ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು, ಎಷ್ಟೇ ಸಪೋರ್ಟ್ಗಳಿದ್ರು, ರಿಸಲ್ಟ್ಸ್ಗಳು ಯಾವುದೂ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಇದನ್ನೇ ನಾವು ಡಿವೈನ್ ಇಂಟೆಲಿಜೆನ್ಸ್ ಅಂತ ಕರೆಯೋದು. ಬಿಕಾಸ್ ನಮ್ಮಿಂದ ಮೀರಿದೊಂದು ಅದೊಂದು ಮೇಲ್ಗಡೆ ಒಂದು ಶಕ್ತಿ ಇದೆ, ಅದು ನಮ್ಮಿಂದ ಬಿಟ್ಟಿದ್ದಿದೆ. ಅದು ನೋಡಿ, ಅರ್ಜುನ, ಭೀಮ, ನಕುಲ, ಸಹದೇವ, ಧರ್ಮರಾಯ ಅಥವಾ ಕರ್ಣ, ದ್ರೋಣರು, ದುಷ್ಟದ್ಯುಮ್ನ ಇವ್ರುಗಳು ಯಾರೂ ಅದ್ರೊಳಗಡೆ ಆ ಕುರುಕ್ಷೇತ್ರ ಭೂಮಿನಲ್ಲಿ ಇದ್ರಷ್ಟೇನೆ. ಆದರೆ ಅಲ್ಲಿ ನಿಜವಾಗ್ಲೂ ಕೆಲಸ ಮಾಡಿದ್ದು ಯಾವ್ದು ಹೇಳಿ? ಸುದರ್ಶನ ಚಕ್ರ. ಅಂದರೆ ಹೈಯರ್ ಇಂಟೆಲಿಜೆನ್ಸ್. ಸೊ ಅಲ್ವಾ, ಇತಿಹಾಸದಲ್ಲೇ ಆಲ್ಮೋಸ್ಟ್ ನಾವು ಇವತ್ತು ದೊಡ್ಡ ಯುದ್ಧ ಅಂತ ಹೇಳ್ಬಿಟ್ಟು ಏನಾದರೂ ನೋಡ್ತೀವಿ ಅಂತ ಹೇಳಿದ್ರೆ, ಇಡೀ ಹಿಸ್ಟ್ರಿನಲ್ಲೇ ಒನ್ ಆಫ್ ದ ಗ್ರೇಟೆಸ್ಟ್ ವಾರ್ ಅಂತ ಹೇಳ್ಬಿಟ್ಟು ನಾವೇನಾದ್ರು ಕನ್ಸಿಡರ್ ಮಾಡ್ತೀವಿ ಅಂದರೆ ಅದು ಕುರುಕ್ಷೇತ್ರ ಯುದ್ಧ, ಮಹಾಭಾರತದ ಯುದ್ಧ ಅಲ್ವಾ. ಅದನ್ನು ಮನುಷ್ಯರು ಯಾರೂ ನಡೆಸಲೇ ಇಲ್ಲ. ಅರ್ಜುನ ಅಂದ್ಕೊಂಡಿದ್ದ ನಾನು ಬಾಣ ಬಿಡ್ತಾ ಇದ್ದೀನಿ ಅಂತ, ಭೀಮ ಅಂದ್ಕೊಂಡಿದ್ದ ನಾ ಗದೆ ಬೀಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು.
ಆದರೆ ಬಾರ್ಬರಿಕ ಬೆಟ್ಟದ ಮೇಲಿಂದ ನೋಡಿದಂಥ ಸತ್ಯನೇ ಬೇರೆ ಆಗಿತ್ತು. ಸೊ ಮನುಷ್ಯನ ದೊಡ್ಡ ದುರಂತ ಏನಂತ ಹೇಳಿದ್ರೆ, ಈ ಸತ್ಯನ ಅವನು ಸಾಯ್ಬೇಕಾದ್ರೆ ಅರ್ಥ ಮಾಡ್ಕೋತಾನೆ. ಆಟ ಎಲ್ಲ ಆಡಿದ್ದು ನಾವಲ್ಲ, ಮೇಲೊಬ್ಬ ಆಡಿಸಿತ್ತು, ಎಲ್ಲ ದೈವ ಇಚ್ಛೆ, ಮೇಲ್ಗಡೆ ಇದ್ದವನ ಪ್ರಕಾರನೇ ಎಲ್ಲ ಆಗಿದ್ದು ಅಂತೇಳಿ ಬೇರೇನೋ ಆಡಿಸ್ತಿತ್ತು ಅಂತ. ಅಲ್ವಾ? ಸೊ ನಾವು ಅನ್ಕೋತೀವಿ ಇದನ್ನು ನಾನು ಮಾಡ್ತಾ ಇದ್ದೀನಿ, ಈ ಪಾಡ್ಕಾಸ್ಟ್ ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಇಟ್ಸ್ ಆಲ್ರೆಡಿ ಡಿವೈನ್ ಇಂಟೆಂಟ್. ಇದು ನಾನು ಯಾರು ಗೊತ್ತಾ, ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಮುಗೀತು. ಸೊ ಇದು ಡಿವೈನ್ ಇಂಟೆಂಟ್. ಇದು ಆಲ್ರೆಡಿ ದೇರ್ ಇನ್ ದ ಯೂನಿವರ್ಸ್ ಮೈಂಡ್. ಅಂದರೆ ಆ ಕೃಷ್ಣ ಅಥವಾ ಆ ಯೂನಿವರ್ಸ್ ಜೊತೆಗೆ ಆಲ್ರೆಡಿ ಮೈಂಡ್ ಓಡಿತ್ತು, ಡಿವೈನ್ ಇಂಟೆಲಿಜೆನ್ಸಲ್ಲಿ ಇತ್ತು. ವಿ ಜಸ್ಟ್ ಪ್ಲೇಯಿಂಗ್ ದ ರೋಲ್ ಅಷ್ಟೇನೆ, ಅದು ಡೆಪ್ಲಾಯ್ ಮಾಡಿದ ಅಷ್ಟೇನೆ. ಸೊ ಯಾರು ಅದನ್ನು ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಹೆಂಗಾಗಿದ್ದಾಗ ಎಲ್ಲ ಫುಲ್ಲು ಮೆರೆದಾಡಿರ್ತಾರೆ. ಬಟ್ ಸಾಯ್ಬೇಕಾದ್ರೆ ಈ ಸತ್ಯ ಅರ್ಥ ಆಗುತ್ತಲ್ಲ, ಅಲ್ಲಿವರೆಗೆ ಲೈಫೇ ಮುಗಿದೋಗ್ಬಿಟ್ಟಿರುತ್ತೆ, ಎಲ್ಲವೂ ದೈವ ಇಚ್ಛೆ ಅನ್ನುವಂಥದ್ದಕ್ಕೆ. ಸೊ ದ ಮೂಮೆಂಟ್ ವೆನ್ ಯು ರಿಯಲೈಸ್ ಡಿವೈನ್ ಈಸ್ ಎವ್ರಿಥಿಂಗ್, ಯುವರ್ ಸ್ಟ್ರೆಸ್ ಎಂಡ್ಸ್. ನಿಮ್ಗೆ ಯಾವಾಗ ಎಲ್ಲ ಭಗವಂತನೇ ಮಾಡ್ತಾ ಇರೋದು ಅಂತ ಅನ್ಸುತ್ತೋ, ಭಯ ಪಡಬಾರ್ದು, ಏನಕ್ಕೆ ಆಗ್ಲಿ ಭಯ ಪಡಬಾರ್ದು. ಆವಾಗ ನಿಮ್ಮ ಸ್ಟ್ರೆಸ್ಸೂ ಮುಗಿದೋಗುತ್ತೆ. ನಿಮಗೆ ಒಳ್ಳೇದಾಯ್ತಾ ಭಗವಂತ ನಿನ್ನಿಂದ, ನಾಳೆ ಏನೋ ನಿಮಗೆ ಕೆಟ್ಟದಾಗತ್ತಾ, ಅದು ಅವ್ನು ನೋಡ್ಕೊಂತಾನೆ. ಏನೋ ಒಂದು ಅಷ್ಟೇ, ಇಂಟೆಂಟ್ ಇರುತ್ತೆ chill. ಅಷ್ಟೇ. ಈಗ ನೀವೊಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಎಷ್ಟೋ ಕನ್ಸಲ್ಟ್ ಮಾಡ್ತಿರ್ತಾರಲ್ಲ ನಿಮ್ಮ ಹತ್ರ. ಸೊ ಫಿನಾನ್ಸ್ ಅನ್ನೋ ವಿಚಾರದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಈ ಕೆಲಸ ಮಾಡಲೇಬಾರ್ದು ಅನ್ನೋದಾದ್ರೆ ಯಾವ್ದದು? ಬಿಕಮಿಂಗ್ ಎ ಗ್ಯಾರಂಟರ್. ಅಂದರೆ ನೀವು ಯಾರಿಗಾದ್ರೂ ಗ್ಯಾರಂಟರ್ ಆಗಿ ಸಹಿ ಆಗ್ತಾ ಇರ್ತೀರಾ, ಅಂದ್ರೆ ಒಂದು ಸೈನ್ ಆಗ್ತಾ ಇರ್ತೀರಾ, ಶ್ಯೂರಿಟಿ. ಶ್ಯೂರಿಟಿ. ಓಕೆ, ಅಂದರೆ ಆ ಸಾಲಕ್ಕೆ ನೀವು ಜಾಮೀನನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಯೋಚನೆ ಮಾಡಿ, ಆಗ್ತಾರ ಪೆನ್ನನ್ನು ಕೆಳಗಡೆ ಇಡಿ. ಯಾಕಂತ ಹೇಳಿದ್ರೆ ನೀವು ಸೈನ್ ಮಾಡ್ತಾ ಇರೋದು, ಸಹಿ ಆಗ್ತಾ ಇರೋದು ಜಸ್ಟ್ ಒಂದು ಕಾಗದ ಪತ್ರದ ಮೇಲಲ್ಲ, ನಿಮ್ಮ ಸ್ವಂತ ವಿನಾಶದ ಪತ್ರದ ಮೇಲೆ. ಬಿಕಾಸ್ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರದೇ ಒಂದು ಎಕ್ಸಾಂಪಲ್ ತಗೊಳ್ಳಿ ನೀವು. ಸೊ ಅವ್ರು ಯಾವತ್ತೂ ಅಧರ್ಮನೇ ಮಾಡಲಿಲ್ಲ ಪಾಪಚೆ. ಅವ್ರು ಯಾರ ಆಸ್ತಿನೂ ತೊಗೊಂಡೋಗ್ಬಿಟ್ಟು ಕಿತ್ಕೊಂಡು ತಿಂದವರಲ್ಲನೂ. ಆದ್ರೂ ಅವ್ರು ಮಾಡಿದಂಥ ಒಂದೇ ಒಂದು ತಪ್ಪು ಏನು ಹೇಳಿ, ಅವರು ಅಧರ್ಮಕ್ಕೆ ಶ್ಯೂರಿಟಿ ಹಾಕಿದರು, ಅಧರ್ಮಕ್ಕೆ ಅವರು ಗ್ಯಾರಂಟರ್ ಆಗಿ ನಿಂತ್ಕೊಂಡ್ಬಿಟ್ರು ಪಾಪ. ಸೊ ಹಾಗಾಗಿ ಅವರು ಕೊನೆ ಅಂದ ಏನೋ ಶ್ರೇಷ್ಠ ವ್ಯಕ್ತಿ, ಭೀಷ್ಮ ಪ್ರತಿಜ್ಞೆ ಅಂತಲೇ ಕರಿತೀವಿ. ಅಂದರೆ ಭೀಷ್ಮಾಚಾರ್ಯರು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಗ್ರೇಟ್ ಬೀಯಿಂಗ್ ಅಲ್ವಾ. ಸೊ ಆ ಒಂದು ಪ್ರತಿಜ್ಞೆ ಶಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಭೀಷ್ಮ ಪಿತಾಮಹರಂಥ ಮಹಾನ್ ರತಿನೂ ಕೂಡ, ಮಹಾನ್ ವ್ಯಕ್ತಿನೂ ಕೂಡ ಸಾಯ್ಬೇಕಾದ್ರೆ ಶರಶಯ್ಯ ಮೇಲೆ ಮಲಗಬೇಕಾದಂಥ ಪರಿಸ್ಥಿತಿ ಬಂತು, ಬಿಕಾಸ್ ಆಫ್ ದಿ ಗ್ಯಾರಂಟಿ. ಸೊ ನೀವು ಜಾಮೀನು ಹಾಕೋದು ಅಂತ ಹೇಳಿದ್ರೆ ತುಂಬ ಜನ ಇದೊಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬ್ಯಾಂಕ್ ಪರವಾಗಿ ಹೇಳ್ತೀನಿ ಕೇಳಿ. ಜಾಮೀನು ಹಾಕೋದು ಅಂತ ಹೇಳಿದ್ರೆ, ಇವನು ಸಾಲ ಮಾಡಿದ್ದಕ್ಕೆ ಅವನ ಪಾಪದ ಹೊರೆಯನ್ನು ನಾನು ಹೊತ್ಕೋತಾ ಇದ್ದೀನಿ ಅಂತ ಅರ್ಥ. ಅಂದರೆ ಜನಗಳೆಲ್ಲ ಜಾಮೀನು ಹಾಕೋದು ಒಂಥರ ಸೌಜನ್ಯ ಅಥವಾ ಅದೊಂಥರ ಸಹಾಯ ಅಂತ ಅನ್ಕೊಳ್ತಿರ್ತಾರೆ. ಮತ್ತೆ ಅವ್ರ ದೃಷ್ಟಿಲಿ ನಾವು ಯಾವತ್ತಿದ್ರು ಒಳ್ಳೆಯವರಾಗಿರ್ತೀವಿ, ಪಾಪಚೆ, ಅವ್ನ ಪಾಪ ಅಥವಾ ನಾವು ಒಳ್ಳೆಯವರಾಗಬೇಕು ಆ ಥರ ಅನ್ಕೊಂತಿರ್ತಾರೆ. ಬಟ್ ಖಂಡಿತ ಅಲ್ಲ. ಬ್ಯಾಂಕಿಂಗ್ ಭಾಷೆನಲ್ಲಿ ಏನಂದರೆ, ಒಬ್ಬ ಸಾಲಗಾರ ಎಷ್ಟೋ ಜಾಮೀನುದಾರ ಕೂಡ ಅಷ್ಟೇ ಜವಾಬ್ದಾರ. ಇದರಿಂದ ಏನಾಗುತ್ತಂದರೆ, ಆ ಸಾಲಗಾರ ಏನಾದರೂ ಓಡೋದ ಅಂತ ಹೇಳಿದ್ರೆ ಮೊದಲು ಬ್ಯಾಂಕ್ ಅವ್ರು ಬರೋದು ನಿಮ್ಮ ಮನೆಗೆ, ನಿಮ್ಮ ಸಿಬಿಲ್ ಸ್ಕೋರ್ ಹಾಳಾಗೋಗುತ್ತೆ. ನಾಳೆ ನಿಮಗೆ ಏನಾದ್ರು ದುಡ್ಡು ಬೇಕು ಅಥವಾ ನಿಮಗೆ ಸಾಲ ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಎಲ್ಲೂ ಲೋನೇ ಹುಟ್ಟೋದಿಲ್ಲ, ಲೋನೇ ಸಿಗೋದಿಲ್ಲ. ನಿಮ್ಗೆ ಅರ್ಜೆಂಟ್ ಬೇಕಾಗಿರುವಂಥ ಸಿಚುವೇಶನ್ಗಳು. ಆ್ಯಂಡ್ ಆಲ್ಸೋ ಮೋರ್ ಓವರ್ ಇನ್ನೊಂದು ಏನಾಗುತ್ತೆ ಅಂದರೆ, ಸಾಲಗಾರ ಯಾರು ತೊಗೊಂಡಿರ್ತಾನೆ ಅವ್ನು ಏನಾದ್ರು ತೀರೋದ್ರೆ ಯಾರು ಗ್ಯಾರಂಟರ್ ಆಗಿರ್ತಾನೆ ಅವನು ಡಿಫಾಲ್ಟರ್ ಆಗ್ಬಿಡ್ತಾನೆ. ಬಿಕಾಸ್ ಅವನಷ್ಟೇ ಇವನಿಗೂ ಈಕ್ವಲ್ ಜವಾಬ್ದಾರಿ ಅನ್ನೋದು ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ನ ಕಂತನೇ ಇವನು ಕಟ್ಟಬೇಕಾಗತ್ತೆ, ಅವ್ನ EMIsಗಳನ್ನೆಲ್ಲ. ಸೊ ಹಾಗಾಗಿ ಬೇರೆಯವರ ಸಾಲಕ್ಕೆ ನೀವು ಸೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವನ ಪಾಲಿಗೆ ಇಟ್ಟಂಥ ವಿಷದ ಬಟ್ಟಲನ್ನು ಎತ್ಕೊಂಡು ಕುಡಿಯಕೊಳ್ತಿದ್ದೀರಾ ಅಂತ ಅರ್ಥ. ಸೊ ನೆವರ್ ಬಿಕಮ್ ಅ ಗ್ಯಾರಂಟರ್ ಟು ಎನಿಬಡಿ. ಇದು ಮಾಡಲೇಬಾರ್ದು ಅನ್ನುವಂಥ ಕ್ರಿಯೆ ಫಿನಾನ್ಸಲ್ಲಿ. ಏನಾದರೂ ಸಿಂಪಲ್ ಆಗಿ ಫಿನಾನ್ಸ್ ಪ್ಲಾನಿಂಗ್ ಬಗ್ಗೆ ಆಗಲಿ, ಫಿನಾನ್ಸ್ ಬಗ್ಗೆ ಒಂದು 2 ಸಣ್ಣ ಟಿಪ್ಸ್ ಅನ್ನೋದಾದ್ರೆ? ಓಕೆ, ಸೊ ಒಂದು 24 hour ರೂಲ್ ಅಂತ ಇದೆ. ಸೊ ನೀವು ಯಾವುದೋ ಒಂದು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ಅವಾಗ ಯಾವುದೋ ಒಂದು ರೇಟಿಂಗ್ ಇರುವಂಥದ್ದು ಅಥವಾ ನೀವು ಯಾವುದೋ ಒಂದು ಹುಡುಕೋದನ್ನು ಸಡನ್ನಾಗಿ ನಿಮ್ಮ ಕಣ್ಣು ಮುಂದೆ ಪಾಪಪ್ ಆಗುತ್ತೆ. ಆಮೇಲೆ ನಿಂದು ಅನಿಸುತ್ತೆ ಇದು ನನಗೆ ಬೇಕಿತ್ತಲ್ಲ ಅಂತ ಹೇಳಿ ಸಡನ್ನಾಗಿ ಬೇಡದೆ ಹೋದ್ರೂ ಅದನ್ನು ಬೇಕು ಅನ್ನುವಂಥ ಕ್ರಿಯೇಷನ್ನು ಮೈಂಡ್ ಒಳಗಡೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಅದನ್ನು ತೊಗೊಂಡೋಗ್ಬಿಟ್ಟು ಜನಗಳೆಲ್ಲ ಬೈ ಮಾಡ್ತಾರೆ. ಅದಾದಮೇಲೆ 6 ತಿಂಗಳಾದಮೇಲೆ ಅದನ್ನು ಯೂಸೇ ಮಾಡಿರೋದಿಲ್ಲ.
ಈ ತರ ಬಹಳಷ್ಟು ವಿಷಯಗಳಾಗಿರುತ್ತೆ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ. ಕರೆಕ್ಟ್, ಸುಮ್ಮನೆ ಮಾಡೋದು. ಇದಕ್ಕೊಂದು 24 ಅವರ್ಸ್ ರೂಲ್ ಅಂತ ಇದೆ. ಇದೇನಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಬೇಕಾಗಿರುವಂತ ವಸ್ತುನ ತಗೊಂಡೋಗ್ಬಿಟ್ಟು ಕಾರ್ಟ್ಗೆ ಹಾಕ್ಬೇಕಷ್ಟೇ ನೀವು. ಹ್ಮ್. 24 ಗಂಟೆ ವೆಯ್ಟ್ ಮಾಡಿ. ಅದೇ ಇಂಟೆನ್ಸಿಟಿ ಇದೆ, ಯೋಚನೆ ಮಾಡಿ. ಇನ್ ಕೇಸ್ ಏನಾರು ಹಂಗೂ ಇತ್ತು ಅಂತ ಹೇಳಿದ್ರೆ ಮತ್ತೆ ಯೋಚನೆ ಮಾಡಿ ನೀವು ಚೆಕ್ಔಟ್ ಮಾಡ್ಬೇಕಾದ್ರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಬಿಟ್ಬಿಡಿ ಅದಲ್ಲ. ಅಲ್ಲ, ಅಕಸ್ಮಾತ್ ಡಿಸ್ಕೌಂಟ್ ಅಲ್ಲಿ ಇದ್ರೆ ಏನೇ ಇದ್ರು ಅದು ಡಿಸ್ಕೌಂಟ್ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಬೇಕು ಅಂತ ಬೈ ಮಾಡ್ತಾ ಇದ್ದೀರಾ? ಸೊ ಜನಗಳು ಟ್ರ್ಯಾಪ್ ಆಗದೆ ಇಲ್ಲಿ. ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ತಾರೆ, ತಾನು ಬೇಕು ಅಂತ ಹೇಳ್ಬಿಟ್ಟು ಬೈ ಮಾಡೋದಲ್ಲ. ಹಾಗಾಗಿ ವೆಯ್ಟ್ ಫಾರ್ 24 ಅವರ್ಸ್ ಟು 48 ಅವರ್ಸ್. ಅದಾದ್ಮೇಲಿಂದ ಅರ್ಜಿತ್ತು ಅಂತ ಹೇಳಿದ್ರೆ ಆಮೇಲಿಂದ ಬೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ 24 ಅವರ್ಸ್ ಆದ್ಮೇಲಿಂದ ಅರ್ಜಿಲ್ಲ ಅಂತ ಹೇಳಿದ್ರೆ ಅದು ನಿಮ್ದಲ್ಲ ವಸ್ತು ಅಂತ. ಸೊ ಹಾಗಾಗಿ ತುಂಬಾ ಜನಗಳು 6 ತಿಂಗಳ ಮೇಲೆ ರಿಗ್ರೆಟ್ ಮಾಡ್ತಾರಲ್ಲ, ಇದು ಯಾಕೆ ತಗೊಬಂದಪ್ಪ ನಾನು ಅಂತೇಳಿ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು 24 ಗಂಟೆ ವೆಯ್ಟ್ ಮಾಡಿ. ದೆನ್ ಅದು ಆಟೋಮೆಟಿಕ್ ಆಗಿ ಅದು ಸ್ಟಾಪ್ ಆಗಿ ಹೋಗುತ್ತೆ. ಇನ್ನು ನೆಕ್ಸ್ಟ್ ಇದೇನಂತ ಹೇಳಿದ್ರೆ ಫಿನಾನ್ಸಲ್ಲಿ ಒಂದು ದೊಡ್ಡ ಫಾರ್ಮುಲಾ ಇದೆ. ಇದು ನಾ ಕ್ಲಾಸಸ್ಸಲ್ಲಿ ಇದನ್ನ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ 15-15-15 ಅಂತ. ಏನು ಹೇಳಿ? 15-15-15. ಹಾಂ, 15-15-15. 15-15-15. ಇದು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ಅಂದರೆ 15,000 ರೂಪಾಯಿಗಳು ನಂಬರ್ 1. 15% ಥರ 15 ವರ್ಷಗಳ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ 15ನೇ ವರ್ಷದಲ್ಲಿ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ ನಿಮ್ಮ ಹತ್ರ? 1 ಕೋಟಿ ರೂಪಾಯಿ ಇರುತ್ತೆ. 15,000 ರೂಪಾಯಿ ಪ್ರತಿ ತಿಂಗಳು 15% ಹಾಗೆ 15 ವರ್ಷ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿ ರೂಪಾಯಿ ಇರುತ್ತೆ. ಈಗ ಯಾರೋ ಒಬ್ರು 30 ವರ್ಷದ ವ್ಯಕ್ತಿ ಒಬ್ಬ ಜಾಬಿಗೆ ಜಾಯ್ನ್ ಆದ ಅಂತ ಇಟ್ಕೊಳ್ಳಿ. ಅವ್ನು ಸ್ಟಾರ್ಟ್ ಮಾಡ್ದ ಇಮಿಡಿಯೇಟ್ ಆಗಿ 15,000 ರೂಪಾಯಿ ಯಾವ್ದಾದ್ರು ಒಂದು ಒಳ್ಳೆ ಫಂಡ್ಸ್ಗಳಲ್ಲಿ ಅವ್ನು ಇನ್ವೆಸ್ಟ್ ಮಾಡ್ದ. 15% ಥರ ಬಂತು, 15 ವರ್ಷ ಮಾಡ್ದ. 45ನೇ ವರ್ಷಕ್ಕೆ ಅವನ ಹತ್ರ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಇರುತ್ತೆ. ಆಯ್ತಾ? ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ. ಅದೇನೆ ಆ ವ್ಯಕ್ತಿ ಮತ್ತೆ 15 ವರ್ಷ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅವನ ಅಕೌಂಟಲ್ಲಿ ಎಷ್ಟಿರುತ್ತೆ ಗೊತ್ತಾ? 10 ಕೋಟಿ ರೂಪಾಯಿ ಇರುತ್ತೆ. ದಟ್ಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಓಕೆ. ಹಾಗಾಗಿ ಯಾರು ಹೊಸದಾಗಿ ಜಾಬ್ ಸ್ಟಾರ್ಟ್ ಮಾಡೋರಿದ್ರೆ 30 ವರ್ಷ ಹತ್ತತ್ರ ಇದ್ರೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಕೋಬೇಕಂತ ಹೇಳಿದ್ರೆ 15,000 15% ಬರುವಂಥ ಫಂಡಲ್ಲಿ ಫಸ್ಟ್ 15 ಇಯರ್ಸ್ ನಿಯತ್ತಾಗಿ ಡಿಸಿಪ್ಲಿನ್ಡಾಗಿ ಇನ್ವೆಸ್ಟ್ ಮಾಡಿ. ಅದಾದಮೇಲಿಂದ ಕಂಟಿನ್ಯೂ ಮಾಡಿ. ಸೊ ದಟ್ ಅಟ್ ದ ಎಂಡ್, ಬಿಕಾಸ್ ದಟ್ಸ್ ಅ ಪವರ್ ಆಫ್ ಕಾಂಪೌಂಡಿಂಗ್. ಇಟ್ಸ್ ಅ 8th ವಂಡರ್ ಆಫ್ ದ ವರ್ಲ್ಡ್. ಮಹಾಭಾರತ ಒಂದು ಕತೆ ತರ ಹಾಗೆ ನಡೆದಿತ್ತಂತೆ, ಹೀಗೆ ನಡೆದಿತ್ತಂತೆ. ಎಷ್ಟೋ ನೀತಿ ಪಾಠಗಳು ಕೂಡ ಕಲ್ತಿದ್ವಿ. ಬಟ್ ಫಿನಾನ್ಸ್ನು ಕೂಡ ಎಷ್ಟು ಚೆನ್ನಾಗಿ ಮರ್ಜ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಸಿಂಪಲ್ ಆಗಿ ಸರಳವಾಗಿ ಹೇಳ್ಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೊದಲೇ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ಕೃಷ್ಣಾರ್ಪಣ ವಸ್ತು. ಥ್ಯಾಂಕ್ ಯು ಸೊ ಮಚ್.